ಸ್ವಾಗತ ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಟುಡೇ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಒನ್ ವಂಡರ್ಫುಲ್ ಸೆಷನ್. ವಿಡಿಒ ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಿದ್ರೆ, ಸೊ ಯೂಶಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಯಾರು ಗೆಸ್ಟ್ ಇಲ್ಲ ಇಲ್ಲಿ. ಇವತ್ತೆಲ್ಲ ನಾವೆಲ್ಲ ಇರೋದು ಡಿಸ್ಟ್ರಿಬ್ಯೂಟರ್ಸ್, ವಿ ಆರ್ ಆಲ್ ಬಿಸ್ನೆಸ್ ಓನರ್ಸ್, ಬಿಸ್ನೆಸ್ ಎಂಟರ್ಪ್ರಿನರ್ಸ್. ಸೊ ಒಬ್ಬ ಬಿಸ್ನೆಸ್ ಎಂಟರ್ಪ್ರಿನರ್ ಕೂಡ ಒಂದು ಪ್ರೋಗ್ರಾಮ್ ಅಂದ್ಕೊಳ್ಳೆ ಒಂದು ಬಿಸ್ನೆಸ್ ಎಂಟರ್ಪ್ರಿನರ್, ಒಂದು ಬಿಸ್ನೆಸ್ ಮ್ಯಾನ್ ಇದ್ದು ಬಿಸ್ನೆಸ್ ವುಮನ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನನ್ನ ರಿಕ್ವೆಸ್ಟ್, ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ನಡಿಬೇಕಂತಾದ್ರೆ ಸಣ್ಣ ಕೆಲವು ನಿಬಂಧನೆಗಳಿದೆ, ಅದನ್ನು ಖಂಡಿತವಾಗಿ ನೀವೆಲ್ಲರೂ ಫಾಲೋ ಮಾಡ್ತೀವಿ ಅಂತ ತಿಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಆಲ್ ಆಫ್ ಯು ಪ್ಲೀಸ್ ಸಿಟ್ ಇನ್ ಒಂದು ಕರೆಕ್ಟ್ ಸರಿಯಾದ ಜಾಗದಲ್ಲಿ ಕೂತ್ಕೊಳ್ಳಿ. ಲ್ಯಾಪ್ಟಾಪ್ ಯೂಸ್ ಮಾಡಿ ಈ ಪ್ರೋಗ್ರಾಮ್ ಯೂಸ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಸಪೋಸ್ ಯಾವ್ದು ಲ್ಯಾಪ್ಟಾಪ್ ಇಲ್ಲ, ನೀವು ಮೊಬೈಲ್ ಯೂಸ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್, ಬಟ್ ಮೊಬೈಲ್ ಅನ್ನು ಇಟ್ಕೊಂಡು ನೀವು ಮೊಬೈಲ್ ಆಗಬೇಡಿ. ಒಂದು ಜಾಗದಲ್ಲಿ ಮೊಬೈಲ್ ಅನ್ನ ಸೆಟಲ್ ಮಾಡಿ ಸರಿಯಾಗಿ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ಹಾಗೆ ಪ್ಲೀಸ್ ಬಿ ವಿತ್ ಗುಡ್ ಡ್ರೆಸ್ ಕೋಡ್. ಯಾಕಂದ್ರೆ ಇಲ್ಲಿ ನಾನು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದೇನೆ, ಅದೇ ತರ ಒಂದು 500 ಮಂದಿ ನಿಮ್ಮನ್ನು ಕೂಡ ನೋಡ್ತಾ ಇರ್ತಾರೆ. ಸೊ ಟಿ ಶರ್ಟ್ ಅಥವಾ ಸ್ಯಾಂಡೋ ಬನಿಯನ್ ಅಥವಾ ಬರ್ಮುಡಾ ಶಾರ್ಟ್ಸ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಪ್ಲೀಸ್ ಬಿ ವಿತ್ ದ ಗುಡ್ ಡ್ರೆಸ್ ಕೋಡ್. ಆಸ್ ಅ ಬಿಸ್ನೆಸ್ ಓನರ್ ತರ ಒಂದು ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ. ಹಾಗೆ ಸಪೋಸ್ ನೀವು ವಿಡಿಯೋ ಕಂಪಲ್ಸರಿ ಆನ್ ಇಟ್ಕೋಬೇಕು. ಸಪೋಸ್ ಇನ್ ಬಿಟ್ವೀನ್ ನಿಮ್ಗೆಲ್ಲ ವಾಶ್ರೂಮ್ ಹೋಗ್ಬೇಕಂತ ಖಂಡಿತ ಮೊಬೈಲ್ ಅನ್ನ ತಗೊಂಡು ಹೋಗಬೇಡಿ. ಇಂಥ ಕೆಲವು ಕೆಟ್ಟ ಅನುಭವ ನಮ್ಗೆ ಆಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಎಷ್ಟೊತ್ತಲ್ಲಿ ಗೊತ್ತಿಲ್ಲದೆ ಆಗೋಗುತ್ತೆ. ಪ್ಲೀಸ್ ಸೆನ್ಸ್ ಅಲ್ಲಿರಿ. ಪ್ಲೀಸ್ ಡೋಂಟ್ ಕ್ಯಾರಿ ದ ಮೊಬೈಲ್ ಟು ವಾಶ್ರೂಮ್. ಅಂಡ್ ಸೆಕೆಂಡ್, ದಿಸ್ ಎಜುಕೇಶನ್ ಸೆಷನ್. ಇದರಲ್ಲಿ ನಾವು ಕಲೀಲಿಕ್ಕಾಗಿ ಇವತ್ತು ಬಂದಿದ್ದೇವೆ. ಎಲ್ಲರ ಹತ್ರನೂ ಬುಕ್ ಮತ್ತೆ ಪೆನ್ ಕಂಪಲ್ಸರಿ. ಈಗ ನಾನು ತೋರಿಸ್ತಾ ಇರೋದು ನಿಮ್ಗೆ ಖಾಲಿ ಬುಕ್ ಮತ್ತೆ ಪೆನ್. ಈ ಪ್ರೋಗ್ರಾಮ್ ಮುಗಿದ ನಂತರ ಹೇಗೆ ನೀವು ಈ ಬುಕ್ ಅನ್ನು ತೋರಿಸಬೇಕಾಗತ್ತೆ. ಅದರಲ್ಲಿ ನೀವು ನೋಟ್ ಡೌನ್ ಮಾಡಿರ್ಬೇಕು. ನೀವು ಏನೆಲ್ಲ ಕಲ್ತ್ಕೊಳ್ತಾ ಇದ್ದೀರಿ, ಇವತ್ತು ಏನೆಲ್ಲ ಅರ್ಥ ಮಾಡ್ಕೊತಿದ್ರ ಅದನ್ನ ನೋಟ್ ಡೌನ್ ಮಾಡಿ. ಹಾಗೆ ನಮ್ಮ ಟ್ರೈನರ್ ಆಗಿ ಬರ್ತಾ ಇರೋರು ಮಾತಾಡುವ ಯಾವುದೇ ವಿಷಯಗಳು ನಿಮ್ಗೆ ಖುಷಿ ಆದಾಗ, ನಿಮ್ಗೊಂದು ಮನಸ್ಸಿಗೆ ತಟ್ಟಿದಾಗ, ನಿಮ್ಗೆ ಮನಸ್ಸಿಗೆ ಕನೆಕ್ಟ್ ಆದಾಗ ಪ್ಲೀಸ್ ಗಿವ್ ಅ ರಿಯಾಕ್ಷನ್ ಬಟನ್ ಥಮ್ಸ್ ಅಪ್ ಕೊಡ್ಬೋದು, ಅಥವಾ ಕ್ಲಾಪ್ ಕೊಡ್ಬೋದು, ಅಥವಾ ಫಿಸಿಕಲ್ ಆಗಿ ಕೂಡ ನೀವು ಕ್ಲಾಪ್ ಮಾಡ್ಬೋದು. ಸೊ ಈ ಪ್ರೋಗ್ರಾಮ್ ಅನ್ನ ನಾವು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಸೊ ಸ್ಟಾರ್ಟ್ ಮಾಡೋ ಮುಂಚೆ ಮೊದಲನೇದಾಗಿ ನಾನು ಹೇಳಿದಾಗ ಡ್ರೆಸ್ ಕೋಡ್, ಪ್ಲೀಸ್ ಮೇಕ್ ಇಟ್ ವೆರಿ ಕ್ಲಿಯರ್. ಸೆಕೆಂಡ್, ಈ ಪ್ರೋಗ್ರಾಮ್ 1.5 ಗಂಟೆಗಳ ಕಾಲ ನಡೆಯಲಿದೆ. 8:30 8:45 ನಡೆಯಲಿಕ್ಕಿದೆ. ಅಷ್ಟೊತ್ತು ಪ್ಲೀಸ್ ಡೋಂಟ್ ಗೆಟ್ ಡಿಸ್ಟರ್ಬ್. ಪ್ಲೀಸ್ ಕೀಪ್ ಯುವರ್ ಟೋಟಲ್ ಅಟೆನ್ಷನ್ ಓನ್ಲಿ ಆನ್ ದಿಸ್ ಪ್ರೋಗ್ರಾಮ್. ಸೊ ಯಾವುದೊಂದು ಕೆಲಸ ಮಾಡ್ಬೇಕಂತಂದ್ರೆ, ಯಾವುದೊಂದು ಕೆಲಸ ಮಾಡಿದಾಗ ಅದರಲ್ಲಿ ಸಕ್ಸಸ್ ಸಿಗ್ಬೇಕಂತಂದ್ರೆ ಆ ಭಗವಂತನ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಲೆಟ್ ಅಸ್ ಆಲ್ ಸ್ಟಾರ್ಟ್ ದ ಪ್ರೋಗ್ರಾಮ್ with the 30-second prayer. I request everybody to join me for a small prayer. Thank you so much. So ಈ ಇವತ್ತಿನ ಈ ವಿಡಿಯೋ ಪ್ರೋಗ್ರಾಮ್ ನಡೆಸ್ಕೊಡ್ಲಿಕ್ಕಾಗಿ we are very lucky. I am really very excited ಇವತ್ತು. ಯಾಕಂತ ಹೇಳಿದ್ರೆ ಇವತ್ತಿನ ಈ ಪ್ರೋಗ್ರಾಮ್ ಅನ್ನು ನಡೆಸ್ಕೊಡ್ಲಿಕ್ಕೆ ಬರ್ತಾ ಇರೋರು ಅಂತಿಂತವರಲ್ಲ. ಒನ್ ಆಫ್ ದ ಫೌಂಡರ್ ಮೆಂಬರ್ ಆಫ್ ಇಂಡಸ್ ವಿವರ್. ಕಳೆದ ಆಲ್ಮೋಸ್ಟ್ ಒಂದು 15-16 ವರ್ಷಗಳ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಅನುಭವ ಇರುವಂತವರು. ಕಳೆದ 7 ವರ್ಷದಿಂದ ಸತತವಾಗಿ ನಮ್ಮ DAC ಯಲ್ಲಿ ಮೆಂಬರ್ ಆಗಿರುವಂತಹ ಡಿಸ್ಟ್ರಿಬ್ಯೂಟರ್ ಅಡ್ವೈಸರ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿರುವಂತವರು, ಹಾಗೂ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವರ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈಮಂಡ್ಸ್ ಅನ್ನ ಕ್ರಿಯೇಟ್ ಮಾಡಿದಂತವರು. ನಾವು ವೀಕ್ಲಿ 2,50,000 ಅಂತ ಏನ್ ಹೇಳ್ತೇವೆ, ಎಲ್ಲ ಪ್ರತಿಯೊಬ್ಬ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಡ್ರೀಮ್ ಏನಿದೆ, ಡೆಸ್ಟಿನೇಷನ್ ಇದೆ, ಡೈಮಂಡ್ ಡೆಸ್ಟಿನೇಷನ್ ಅಂತ ಬಹಳಷ್ಟು ಡೈಮಂಡ್ಸ್ ಅನ್ನ ಕ್ರಿಯೇಟ್ ಮಾಡಿದಂತವರು. ಒನ್ ಆಫ್ ದ ಬೆಸ್ಟ್ ಟ್ರೈನರ್. ಎಲ್ಲಕ್ಕಿಂತಾಗಿ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳಬಹುದು, ಇವರನ್ನ ಶಕ್ತಿ ಅಂತ ಹೇಳ್ಬೋದು. ಕಗ್ಗಲ್ಲಾಗಿದ್ದಂತ ನನ್ನನ್ನ ಕೆತ್ತಿ ಈ ರೂಪ ಕೊಟ್ಟವರು ನನ್ ಅದರ್ ದ್ಯಾನ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್ ಮಿಸ್ಟರ್ ಪ್ರೇಮ್ ಕುಮಾರ್ ಅವ್ರು ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಫಿಸಿಕಲ್ ಕ್ಲಾಪ್ ಹಾಗೂ ರಿಯಾಕ್ಷನ್ ಒಟ್ಟಿಗೆ ಹೆಲ್ಪ್ ಮಿ ಟು ವೆಲ್ಕಮ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್ ಮಿಸ್ಟರ್ ಪ್ರೇಮ್ ಕುಮಾರ್ ಆನ್ ದ ಸ್ಟೇಜ್. ಪ್ರೇಮ್ ಸರ್, ಸ್ಕ್ರೀನ್ ಇಸ್ ಯುವರ್ಸ್. ವೆಲ್ಕಮ್ ಸರ್. ನಮಸ್ಕಾರ ಪ್ರೇಮ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ವಾಯ್ಸ್ ಕೇಳಿಸ್ತಾ ಇದೆ ಹರಿಪ್ರಸಾದ್? ಎಸ್ ಸರ್, ಯು ಆಡಿಬಲ್. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಕುಮಾರ್, ಬ್ಲಾಕ್ ಡೈಮಂಡ್ ಅಂಬಾಸಿಡರ್. ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್ ಹರಿಪ್ರಸಾದ್ ಜಿ. ಇವತ್ತು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ VDO, ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್ ಪ್ರೋಗ್ರಾಮ್. ಎಷ್ಟು ಜನ ರೆಡಿ ಆಗಿದ್ದೀರಾ? ಒಂದ್ಸರಿ ಗ್ಯಾಲರಿನಲ್ಲಿ ಐ ವಾಂಟ್ ಟು ಸಿ ಆಲ್ ಆಫ್ ಯು.
show me your hand or thumbs up, whatever. Okay, good. With a lot of energy. Good. 448 people already. ಇನ್ನೂ ಜನ ಬರ್ತಾ ಇದ್ದಾರೆ. ಕೆಲವರಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲೇಟ್ ಆಗ್ತಾ ಇರಬಹುದು. ನೋ ಪ್ರಾಬ್ಲಮ್. ಅವರೆಲ್ಲ ಬರೋಕ್ ಮುಂಚೆ ನೀವೆಲ್ಲ ಬಂದಿದ್ದೀರಾ. ಕಂಗ್ರಾಚ್ಯುಲೇಷನ್ಸ್. ಸೊ ನಿಮ್ಮ ಒಂದು ಕಮಿಟ್ಮೆಂಟ್ ರಿಯಲಿ ವಂಡರ್ಫುಲ್. ಸೊ ಕೀಪ್ ಇಟ್ ಅಪ್. ಸೊ ಲವ್ಲಿ. ಎಲ್ಲರೂ ಕೂಡ ಇವತ್ತು ಫಾರ್ಮಲ್ ಆಗಿ ತುಂಬಾ ಚೆನ್ನಾಗಿ ಪ್ರವೀಣ್ ಜಿ, ಶರವಣ್ ಜಿ, ಓಕೆ, ಇವ್ರನ್ನೆಲ್ಲ ಭೇಟಿಯಾಗಿ ತುಂಬಾ ತಿಂಗಳುಗಳಾಯ್ತು. ಯೋಗೇಶ್ ಬ್ಯಾಂಗ್ಳೂರ್ನಿಂದ, ರೇವು ಅವರು, ಯಶ್ವಿತ್, ಬ್ರಹ್ಮಾನಂದ, ಓಕೆ, ಬಾಲಶಂಕರ್ ರೂಬಿ ಫ್ರಮ್ ಬ್ಯಾಂಗ್ಳೂರ್, ರವಿ ಕುಲಾಲ್, ಸದಾಶಿವ್ ಧಾರವಾಡ, ನೆಲಮಂಗಲ ಶಿವಕುಮಾರ್ ಅವರಿದ್ದಾರೆ, ಅಂಡ್ ಸೈಯದ್ ಘೌಸ್ ಫ್ರಮ್ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ. ಓಕೆ, ಗುಡ್, ಲವ್ಲಿ. ಮೋಹನ್ ಫ್ರಮ್ ಧಾರವಾಡ, ಹರೀಶ್ ಮಹಾದೇವ್ ಬೆಂಗಳೂರು, ಓಕೆ, ಜಗದೀಶ್ ಬ್ಯಾಂಗ್ಳೂರ್ನಿಂದ, ರಾಕೇಶ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಜಿತೇಶ್ ಕ್ರಾಸ್ತಾ ಮಂಗಳೂರು, ಮಿಥುನ್ ರಾಜ್ ಹೀರೋ, ಓಕೆ, ನಮ್ಮ ವಿನಯ್ ಕುಮಾರ್ ರೂಬಿ ಎಕ್ಸಿಕ್ಯೂಟಿವ್. ಗುಡ್ ಸ್ಟೈಲ್ ವಿನಯ್, ಚೆನ್ನಾಗಿದ್ದೀರಾ? ಓಕೆ, ವಂಡರ್ಫುಲ್. ಎಲ್ಲರೂ ಕೂಡ ಇವತ್ತು ಓಕೆ, ಲವ್ಲಿ. ಅಂಡ್ ತುಂಬಾ ಸೀರಿಯಸ್ ಆಗಿ ವರದರಾಜ್ ಅವರು ಕೂತಿದ್ದಾರೆ, ಸೂಟ್ ಹಾಕೊಂಡು ಕೂತಿದ್ದಾರೆ. ನವೀನ್ ಮೋಂತೇರೋ ಇಸ್ ದೇರ್, ವಸಂತ್ ಕುಮಾರ್ ಬೆಂಗಳೂರಿಂದ, ಧನಪಾಂಡಿಯನ್ ಬ್ಯಾಂಗ್ಳೂರ್, ಲವ್ಲಿ. ಓಕೆ, ಗ್ರೇಷಿಯನ್ ಪಯಸ್, ವಂಡರ್ಫುಲ್ ಗ್ರೇಷಿಯನ್, ನೈಸ್ ಟು ಸಿ ಯು ಅಂಡ್ ಲವ್ಲಿ. ಸೊ ನಿಮ್ಮನ್ನೆಲ್ಲ ಭೇಟಿ ಮಾಡಿ ತುಂಬಾ ಟೈಮ್ ಆಯ್ತು. ಬಟ್ ಏನ್ ಮಾಡೋದು, ಇವಾಗಿರುವ ಈ ಒಂದು ಕೊರೋನಾ ಜಮಾನದ ಒಂದು ಕಾರಣದಿಂದ ನಾವೆಲ್ಲರೂ ಭೇಟಿ ಮಾಡಕ್ ಆಗ್ತಾ ಇಲ್ಲ. ಒಂದ್ ರೀತಿನಲ್ಲಿ ಒಳ್ಳೇದಾಯ್ತು, ಯಾಕೆಂದ್ರೆ ಇನ್ಮೇಲೆ ನಾವು ಭೇಟಿ ಮಾಡಿದಾಗ ಅದಕ್ಕೆ ಇನ್ನೂ ಅರ್ಥ ಸೇರಿರುತ್ತೆ, ಇನ್ನೂ ಅದರಲ್ಲಿ ಭಾವನೆಗಳು, ಇಮೋಷನ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಪದೇ ಸಿಗ್ತಾ ಇದ್ದಾಗ ಯಾವುದಕ್ಕೂ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಒಂದು ಭೇಟಿ ಆಗೋದು ನೆಕ್ಸ್ಟ್ ಐ ಥಿಂಕ್ ವಿಲ್ ಬಿ ಅ ವೆರಿ ಸ್ಪೆಷಲ್ ಮೊಮೆಂಟ್. ಸೊ ವಿ ವಿಲ್ ಡೆಫಿನೆಟ್ಲಿ ಮೀಟ್ ಶಾರ್ಟ್ಲಿ. ಬಟ್ ಅದುವರೆಗೂ ನನ್ನ ಪ್ರಕಾರ ಇಂಡಸ್ ವಿವಾ ಬಿಸ್ನೆಸ್ ಅನ್ನ ಇವತ್ತು ವಾಟ್ ಎವರ್ ವಿ ಕಾಲ್ ದಿ ಡಿಜಿಟಲ್ ಆಗಿ ನಾವು ಮಾಡ್ತಾ ಇರೋದು ಬಹಳ ಸಂತೋಷ. ಏನಕ್ಕೆ ಅಂತ ಹೇಳಿದ್ರೆ ಡಿಜಿಟಲ್ ಆಗಿ ತುಂಬಾ ವಿಷಯಗಳನ್ನ ನಾವು ಇವತ್ತು ಮಾಡೋದಕ್ಕೆ ಆಗ್ತಾ ಇದೆ. ತುಂಬಾ ಜನಗಳಿಗೆ ಈ ವಿಷಯವನ್ನ ನೇರವಾಗಿ ತಲುಪಿಸೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಮೆಹತಾಬ್, ಅಂಜುಮ್ ಇಬ್ರು ಕೂಡ ಲಾಸ್ಟ್ ವೀಕ್ ಅದೇ ತರ KYP ನಲ್ಲಿ ಇದ್ರಿ. ವಂಡರ್ಫುಲ್ ಸಿಸ್ಟರ್ಸ್, ಬೋತ್ ಆಫ್ ದೆಮ್. ದೇ ಆರ್ ಅಟೆಂಡಿಂಗ್ ಟುಗೆದರ್. ಅವರ ಒಂದು ಒಗ್ಗಟ್ಟು ತುಂಬಾ ಚೆನ್ನಾಗಿದೆ. ಐ ಅಪ್ರಿಶಿಯೇಟ್. ಶೇಷಾ ಫ್ರಮ್ ಬ್ಯಾಂಗ್ಳೂರ್, ವಂಡರ್ಫುಲ್ ಇದ್ದಾರೆ. ವಿಠಲ್ ನಾಯಕ್ ಅವರು, ಅಂಬರೀಶ್ ಅವರಿದ್ದಾರೆ, ರಾಜೀವಿ ಶೆಟ್ಟಿ ಅವರು ಕೂಡ ಕೂತಿದ್ದಾರೆ. ಅಂಡ್ ಎಸ್, ಮೋದಾ ಮೇಡಮ್, ವೆರಿ ಗುಡ್ ಸ್ಮೈಲ್. ಮಾಲಿನಿ ಕರ್ಕೇರ ಅವರು, ಓಕೆ, ನಮಸ್ಕಾರ ಮಾಲಿನಿ ಮೇಡಮ್, ನಮಸ್ಕಾರ. ಓಕೆ, ಅಂಡ್ ಜಯಪ್ರಕಾಶ್ ಅಂಡ್ ಮಿಸಸ್ ಜಯಪ್ರಕಾಶ್, ಹಸ್ಬೆಂಡ್ ವೈಫ್ ಇಬ್ರು ಒಟ್ಟಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ವಾವ್, ದಟ್ಸ್ ರಿಯಲಿ ವಂಡರ್ಫುಲ್. ಓಕೆ, ರಾಜೀವ್ ಅವರು ಸ್ವಲ್ಪ ಲೇಟ್ ಆಗಿ ನಗ್ತಾ ಇದ್ದಾರೆ. ನನ್ನ ವಾಯ್ಸ್ ಲೇಟ್ ಆಗಿ ರೀಚ್ ಆಗ್ತಿದೆ ಅನ್ಸುತ್ತೆ ಅವ್ರಿಗೆ. ನೋ ಪ್ರಾಬ್ಲಮ್. ಓಕೆ, ಹರಿಪ್ರಸಾದ್ ಅವರೇ, ಸೊ ಹೇಗಿದೆ ವಾತಾವರಣ ಅಲ್ಲಿ ಮಂಗಳೂರಲ್ಲಿ? ಕಂಡಪಟ್ಟೆ ಮಳೆ ಇದೆ ಸರ್. ಓಕೆ, ಮಳೆ ಇದ್ರೆ ಮೊದಲೆಲ್ಲ ಪ್ರೋಗ್ರಾಮ್ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಶ್ರೀಕಾಂತ್ ಹಿರೇಮಠ ಅವರು ಕೂಡ ಅವರ ಫ್ಯಾಮಿಲಿ ಜೊತೆ ಅಟೆಂಡ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಗುಡ್. ಪ್ರಸನ್ನ ರೂಬಿ ಬ್ಯಾಂಗ್ಳೂರ್, ಶರವಣ್, ಓಕೆ, ಗುಡ್. ಸೊ ತುಂಬಾ ಸಂತೋಷ ಇವತ್ತು ಈ ಒಂದು ಡಿಜಿಟಲ್ ಆಗಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದು. ಏನ್ ಸರ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇನ್ನೂ ಹೇಗಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅಫ್ಕೋರ್ಸ್, ಸಿ, ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಪೀಪಲ್ ಆರ್ ಮೋರ್ ಇಂಪಾರ್ಟೆಂಟ್ ದನ್ ದ ಟ್ರೈನಿಂಗ್. ಸೊ ಜನಗಳಂತರ ನಾವು ಈ ಒಂದು ರಿಲೇಶನ್ಶಿಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. So of course training, we will have a wonderful training today, so absolutely no need to worry about that. So ಹಾಗಾಗಿ ನೀವೆಲ್ಲ ಟ್ರೈನಿಂಗ್ ಗೆ ಇವತ್ತು ರೆಡಿ ಆಗಿದ್ದೀರಾ. ಗುಡ್. ಸೊ ಲಾಸ್ಟ್ KYP ನಲ್ಲಿ ಆಕ್ಚುಲಿ ಸುಮಾರು ವಿಷಯಗಳನ್ನ ಮಾತಾಡಿದ್ವಿ. ಅಫ್ಕೋರ್ಸ್ ಡೋಂಟ್ ವರಿ, ನಾನು ಇವತ್ತು ಮತ್ತೆ KYP ಗೆ ಹೋಗ್ತಾ ಇದೀನಿ ಅಂತ ಅನ್ಕೋಬೇಡಿ. KYP ಗೆ ಹೋಗ್ತಾ ಇಲ್ಲ. ಬಟ್ ಐ ವಾಂಟ್ ಟು ಟೇಕ್ ಒಂದು ಗರಿ, ಆ ಒಂದು KYP ಯ ಸ್ಲೈಡ್ಸ್ ಇಂದ ಒಂದು ಗರಿಯನ್ನ ಮಾತ್ರ ತಗೊಂಡು ಅದನ್ನ ನಮ್ಮ ಇವತ್ತಿನ ಟ್ರೈನಿಂಗಿನ ಒಂದು ಪಾಯ ಅಥವಾ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಹೇಳಿ. ಹರಿಪ್ರಸಾದ್, ಲಾಸ್ಟ್ KYP ನಲ್ಲಿ ಇದ್ರ ನೀವು? ಹರಿಪ್ರಸಾದ್ ಹೇಳ್ತಾರೆ, ಸರ್ ನಾನು ಇಲ್ಲದೆ ಇನ್ಯಾರು ಇರಕ್ ಸಾಧ್ಯ ಅಂತ ಹೇಳಿ. ಓಕೆ, ಸೊ ಆ ಒಂದು ಸ್ಲೈಡ್ ಅನ್ನ ಓಪನ್ ಮಾಡ್ತಾ ಇದೆ ಹರಿಪ್ರಸಾದ್. 1 ಸೆಕೆಂಡ್. ಸೊ ಹರಿಪ್ರಸಾದ್ ಅವರೇ, KYP ನಲ್ಲಿ ನಿಮ್ಗೆ ಎಲ್ಲ ವಿಷಯ ನೆನಪಿದ್ಯಾ? ಎಸ್ ಸರ್, ಖಂಡಿತ. ಓಕೆ, ಸೊ ಅದ್ರಲ್ಲಿ ನಿಮ್ಗೆ ಇಷ್ಟವಾದಂತ ಸ್ಲೈಡ್ ಯಾವುದು? ಸ್ಟಾರ್ಟಿಂಗ್ ಎಂಡ್ ವರೆಗೆ ಸರ್, ಎಲ್ಲ ಸ್ಲೈಡ್ಸ್. ಓಕೆ, ನೀವು ಯಾವ್ದು ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ ಅನ್ಕೊಂಡೆ. ಸ್ಲೈಡ್ ಗಿಂತ ನೀವು ತಗೊಂಡಾಗ ಪ್ರತಿಯೊಂದು ಸ್ಲೈಡ್ ಗೆ ಅದರದ್ದೇ ಒಂದು ವ್ಯಾಲ್ಯೂ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಸೊ ಸ್ನೇಹಿತರೆ, ಅವತ್ತಿನ ಸ್ಲೈಡ್ಸ್ ಅಲ್ಲಿ ನನಗೆ ಬಹಳ ಇಷ್ಟವಾದಂತ ಒಂದು ಸ್ಲೈಡ್ ಇದೆ. ಅದನ್ನ ಮಾತ್ರ ಇವತ್ತು ಪ್ಲೇ ಮಾಡಿ ಅದರಿಂದ ನಾವು ಇವತ್ತಿನ ಒಂದು ವಿಷಯವನ್ನ, ನಮ್ಮ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ನಾನು ಅನ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಹರಿಪ್ರಸಾದ್ ಜಿ, ನಿಮಗೆ ಈ ಸ್ಲೈಡ್ ನೆನಪಿರ್ಬೋದು. ಐ ಥಿಂಕ್ ಎಲ್ರಿಗೂ ನೆನಪಿರುತ್ತೆ. ಈ ಸ್ಲೈಡ್ ಬಗ್ಗೆ ನಾವು ಮಾತಾಡಿದ್ವಿ. ಎಸ್ ಸರ್, 100%.
ಸೊ ಎಲ್ರಿಗೂ ನೆನಪಿರ್ಬೋದು KYP ನೆಲ್ಲ ಮಾತಾಡಿದ್ವಿ. ಸೊ ಟೋಟಲ್ ಡೆಫಿನಿಷನ್ ಆಫ್ ಸೋಷಿಯಲ್ ವೆಲ್ ಬೀಯಿಂಗ್, ವೆಲ್ನೆಸ್ ನ ಒಂದು ಡೆಫಿನಿಷನ್ 100 ವರ್ಷದ ಹಿಂದೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಅಥವಾ ವಿಶ್ವ ಆರೋಗ್ಯ ಕೇಂದ್ರ ಅಂತ ಏನ್ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅವರು 100 ವರ್ಷದ ಹಿಂದೆ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಾಗ, ಅಂದ್ರೆ 100 ವರ್ಷದ ಹಿಂದೆ ಏನಾಗ್ತಿತ್ತಪ್ಪ ಅಂದ್ರೆ World War I, World War II ಆ ಟೈಮ್ ಅಲ್ಲಿ, ರೈಟ್? ಸೊ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ಅವರು ಈ ಒಂದು ಆರ್ಗನೈಸೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಸ್ಥಾಪನೆ ಮಾಡಿ ಆ ಟೈಮ್ ಅಲ್ಲಿ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿ ಅವರು ಹುಡುಕ್ತಾ ಇದ್ರು, ವಾಟ್ ಈಸ್ ಆಕ್ಚುಲಿ ಹೆಲ್ತ್ ಅಂತ ಹೇಳಿ. ಅವಾಗ ಅವರಿಗೆ ವಿಶ್ವದ ಎಲ್ಲಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಾಗಿರಬಹುದು, ಸ್ಪಿರಿಚುವಲ್ ವಿಷಯಗಳಾಗಿರ್ಬೋದು, ಎಲ್ಲವನ್ನು ಅವರು ನೋಡಿದಾಗ ಅವ್ರಿಗೆ ಅರ್ಥ ಆಗಿರೋದೇನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ಅವನಿಗೆ ಈ ಎಲ್ಲಾ ವಿಷಯಗಳು ಸಿಗ್ಬೇಕು ಅಂತ ಹೇಳಿ. ಸೊ ನಾನು ಇದ್ರ ಬಗ್ಗೆ ಲಾಸ್ಟ್ KYP ನಲ್ಲಿ ಹೇಳಿದ್ದೆ. ಸೊ ಇವತ್ತು ಎಲ್ಲಿ ನಾವು ಲಾಸ್ಟ್ ವಿಷಯ ಮಾತಾಡಿದ್ವು ಅಲ್ಲಿಂದಾನೆ ಮತ್ತೆ ಮುಂದುವರ್ಸೋಣ. ನೋಡಿ, ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಅರ್ಥಪೂರ್ಣವಾಗಿ ಜೀವಿಸ್ಬೇಕು ಅಂತ ಹೇಳಿದ್ರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಸೊ ಆರೋಗ್ಯಕ್ಕೆ WHO ಕೊಟ್ಟಿರುವಂತ ಡೆಫಿನೇಷನ್ ಮುಖಾಂತರ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಫೈನಾನ್ಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಹೇಳಿದ್ರೆ, ಈಗ ಈ 1 2 3 4 5 ವಿಷಯಗಳನ್ನ, 5 ಒಂದು ಡೈಮೆನ್ಷನ್ಸ್ ನಲ್ಲಿ ನಾವು ಜೀವನವನ್ನ ನೋಡಿದಾಗ, ಮೊದಲನೇದಾಗಿ ಫಿಸಿಕಲ್ ಆಗಿ ಹೆಲ್ತಿ ಇರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಫಿಸಿಕಲ್ ಆಗಿ ನಾವು ಹೆಲ್ತಿ ಆಗಿರೋದಕ್ಕೆ 100% ನಮ್ಮ ಮನೆಗಳಲ್ಲಿ ನಮಗೆ ಒಳ್ಳೆ ಆಹಾರವನ್ನ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮಗೆ, ನಮ್ಮ ಚಿಕ್ಕ ವಯಸ್ಸಿಂದ ನಮಗೆ ತಂದೆ ತಾಯಿ ಕೊಟ್ಟು ಬೆಳೆಸಿದಾರೆ, ಅದಕ್ಕೆ ಇವಾಗ ಹೆಲ್ತಿ ಆಗಿದ್ದೀವಿ. ಈಗಲೂ ಕೂಡ ನಮ್ಮನ್ನ ನಾವು ನೋಡ್ಕೊಳ್ತಾ ಇದೀವಿ. ಸೊ ಫಿಸಿಕಲ್ ಹೆಲ್ತ್, ಫುಡ್ ಅಂಡ್ ಎಕ್ಸರ್ಸೈಸ್, ಇದು ನಮ್ಮ ಬಾಡಿಗೆ ಬೇಕಾಗತ್ತೆ. ಮೈಂಡ್ಗೆ ಮೆಂಟಲ್ ರಿಲ್ಯಾಕ್ಸೇಷನ್, ಮೆಡಿಟೇಷನ್, ನಮ್ಮ ಮೈಂಡ್ಗೆ ಪೀಸ್ ಆಫ್ ಮೈಂಡ್ ಅನ್ನೋದು ನಮಗೆ ಬೇಕಾಗತ್ತೆ. ಸೊ ಫಿಸಿಕಲ್ ಹೆಲ್ತ್, ಅದರ ನಂತರ ಮೆಂಟಲ್ ಹೆಲ್ತ್, ಅದರ ನಂತರ ಸಾಮಾಜಿಕವಾಗಿ ಕೂಡ ನಾವು ವಿ ಶುಡ್ ಬಿ ವೆರಿ ಹೆಲ್ತಿ. ಐ ಥಿಂಕ್ ಅರಿಸ್ಟಾಟಲ್ ಆರ್ ಸಾಕ್ರೆಟಸ್ ಅವ್ರು ಹೇಳೋ ಪ್ರಕಾರ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ. ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್. ನಾವು ಕೂಡ ಪ್ರಾಣಿಗಳ ಹಾಗೆ, ಆದ್ರೆ ನಾವು ಪ್ರಾಣಿಗಳು ಹೇಗೆ ಜೀವಿಸುತ್ತೆ ಅಂತ ನೋಡಿದಾಗ ಇಟ್ಸ್ ಅ ಡಿಫರೆಂಟ್ ಥಿಂಗ್. ಬಟ್ ಮನುಷ್ಯ ಪ್ರಾಣಿ ಅಥವಾ ಮನುಜ ಅನ್ನುವಂತ ಈ ಪ್ರಾಣಿ ಸಮಾಜದಲ್ಲಿ ಸೋಷಿಯಲ್ ಆಗಿ ನಾವು ಇರ್ತೀವಿ ಅಂತ, ಅಂದ್ರೆ ಒಂದು ಕಮ್ಯುನಿಟಿನಲ್ಲಿ ಜೀವನ ಮಾಡುವಂತ ಒಂದು ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ. ಸೊ ನಮಗೆ ಸೋಷಿಯಲ್ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಜನ ಎಷ್ಟು ನಮ್ಗೆ ಹೆಚ್ಚು ಇರ್ತಾರೋ ಅಷ್ಟು ನಾವು ಆನಂದಮಯವಾಗಿರ್ತೀವಿ. ಅಂದ್ರೆ ಎಸ್ಪೆಷಲಿ ಇಂಡಿಯಾ ಅಂತ ನೋಡುವಾಗ ಜಾಯಿಂಟ್ ಫ್ಯಾಮಿಲಿ ವಾಸ್ ದ ನೇಮ್ ಆಫ್ ದ ಗೇಮ್ ಮೆನಿ ಸೆಂಚುರೀಸ್ ಎಗೋ. ಬಟ್ ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ನಾವು ಹೊಡೆದು ವಿ ಆರ್ ಸ್ಟೇಯಿಂಗ್ ಆಸ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಎಸ್ಪೆಷಲಿ ನಮ್ಮ ಹಿಂದಿನ ಜನರೇಷನ್ ಅವ್ರ ಹತ್ರ ಏನೂ ಇರಲಿಲ್ಲ, ಆದ್ರೆ ಖುಷಿ ತುಂಬಾ ಇರ್ತಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಅವರು ಒಂದಾಗಿ ಒಂದು ಯೂನಿಟಿಯಿಂದ ಒಂದು ಕುಟುಂಬ, ಒಂದು ಏನ್ ಹೇಳ್ತೀವಿ ನಾವು, ಜಂಟಿ ಕುಟುಂಬವಾಗಿ ಅಥವಾ ಜಾಯಿಂಟ್ ಫ್ಯಾಮಿಲಿಯಾಗಿ ಅವರು ಜೀವಿಸ್ತಿದ್ರು. ಸೊ ಹಾಗಾಗಿ ಸೋಷಿಯಲ್ ವೆಲ್ನೆಸ್ ಕೂಡ ಇಂಪಾರ್ಟೆಂಟ್. ಇವತ್ತು ಸೋಷಿಯಲ್ ವೆಲ್ನೆಸ್ ಅಂತ ನೋಡಿದಾಗ ಸೋಷಿಯಲ್ ಮೀಡಿಯಾ ಹೆಚ್ಚಾಗ್ತಾ ಇದೆ, ಆದ್ರೆ ಸೋಷಿಯಲ್ ವೆಲ್ನೆಸ್ ಅನ್ನೋದು ಹೆಚ್ಚಾಗ್ತಾ ಇದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಂಡಸ್ಟ್ರಿ ಮತ್ತೆ ನಾವೆಲ್ಲರೂ ಕೂಡ ಈ ಕಮ್ಯುನಿಟಿನಲ್ಲಿ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ, ಸೋಷಿಯಲ್ ಹೆಲ್ತ್ ಮಾತ್ರ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಫೈನಾನ್ಷಿಯಲ್ ಅನ್ನೋದೇನಿದೆ ಇದನ್ನ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಮಾಡ್ತಾ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಸ್ಪಿರಿಚುವಲ್. ಓಕೆ, ಇದು ವಿ ಕ್ಯಾನ್ ಪಿಕ್ ಇಟ್ ಲೈಕ್ ದಿಸ್. ಸೊ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್, ಈ 4 ಕೂಡ ಪ್ಲಸ್ ಫೈನಾನ್ಷಿಯಲ್, 5 ಕೂಡ ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುತ್ತೆ. ಸೊ ನಮ್ಮ ಈ ಲೈಫ್, ಈ ಭೂಮಿ ಮೇಲೆ ನಾವು ಜೀವನ ಮಾಡುವಂತ ಈ ಟೈಮ್ ಅಲ್ಲಿ ಈ ಒಂದು ವಿಷಯ ಫೈನಾನ್ಷಿಯಲ್ ಅನ್ನೋದು ಸ್ವಲ್ಪ ನಾವೇನಾದ್ರೂ ಟೇಕ್ ಕೇರ್ ಮಾಡ್ಕೊಂಡ್ಬಿಟ್ರೆ ಬೇರೆ ಎಲ್ಲವನ್ನೂ ಕೂಡ ಆಟೋಮ್ಯಾಟಿಕಲಿ ನಾವು ಅಚೀವ್ ಮಾಡಬಹುದು. ಸೊ ಹಾಗಾಗಿ ಲೈಫ್ ಅಲ್ಲಿ ನಮಗೆ ಈ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ದಾರಿ ಇದೆ. ಒಂದು, ನಾವು ಜಾಬ್ ಹೋಗ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬಹುದು, ಅಥವಾ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಹುದು, ಕರೋಡ್ಪತಿ ಅಥವಾ ಕ್ರೋರ್ಸ್ ಆಫ್ ರುಪೀಸ್ ನ ಇನ್ವೆಸ್ಟ್ ಮಾಡಿ ಒಬ್ಬ ಬಿಗ್ ಬಿಸ್ನೆಸ್ ಮ್ಯಾನ್ ಆಗಬಹುದು, ಅಥವಾ 4ನೇ ಆಪ್ಷನ್ ನಾವು ಹಣ ಹೂಡಿಕೆ ಮಾಡಿ ಇನ್ವೆಸ್ಟರ್ ಆಗ್ಬಹುದು. ಆದ್ರೆ ಇವೆಲ್ಲದಕ್ಕಿಂತ ಉತ್ತಮವಾದದ್ದು ನಮ್ಮ ಒಂದು ಲೈಫ್ ಅಲ್ಲಿ ಫೈನಾನ್ಷಿಯಲ್ ಗ್ರೋತ್ ನ ಅಚೀವ್ ಮಾಡೋದಕ್ಕೆ ರಾಬರ್ಟ್ ಕಿಯೋಸಕಿ ಅವರು ಹೇಳೋ ಪ್ರಕಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ದ ಈಸಿಯೆಸ್ಟ್ ಅಂಡ್ ದ ಬೆಸ್ಟ್ ವೇ. ಸೊ ಹಾಗಾಗಿ ಇಂಡಸ್ಟ್ರಿ ಆಫ್ ಬಿಸ್ನೆಸ್ ಅನ್ನ ಏನಕ್ಕೆ ಮಾಡಬೇಕು ಅಂತ ಮೊದಲನೇ ಪ್ರಶ್ನೆ ಏನಾದ್ರೂ ಎದ್ರೆ ಅದಕ್ಕೆ ನಿಜವಾದ ಆನ್ಸರ್ ನಿಮಗೆ ಇಲ್ಲಿ ಸಿಗತ್ತೆ. ನಮ್ಮ ಲೈಫ್ ಅಲ್ಲಿ
ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡೋದಕ್ಕೆ ಇಂಡಸ್ ವಿವಾ ನಮಗೆ ಬೇಕಾಗತ್ತೆ. ಸೊ ಈಗ ನಾವು ಇಂಡಸ್ ವಿವಾ ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಸೊ ಈ ಒಂದು ಫೈನಾನ್ಷಿಯಲ್ ವಿಷಯ ಏನಿದೆ ಇದನ್ನ ನಾವು ಬಲಪಡಿಸ್ಕೊಂಡ್ರೆ, ಇದನ್ನ ಹೆಚ್ಚು ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಬೇರೆ ಎಲ್ಲವನ್ನು ಕೂಡ ನಾವು ಟೇಕ್ ಕೇರ್ ಮಾಡಬಹುದು. ನನ್ನ ಪ್ರಕಾರ ಕೆಲವರು ಹೇಳ್ತಾ ಇರ್ತಾರೆ, ಕೆಲವು ಎಸ್ಪೆಷಲಿ ಫಿಲಾಸಫಿಕಲ್ ಆಗಿ ಮಾತಾಡೋರು ಕೆಲವರು ಹೇಳ್ತಾ ಇರ್ತಾರೆ, ದುಡ್ಡಿಂದ ಎಲ್ಲವನ್ನು ಸಾಲ್ವ್ ಮಾಡಕ್ ಆಗಲ್ಲ. ನಾನು ಅವ್ರಿಗೆ ನಮಸ್ಕಾರ ಮಾಡಿ ಅದನ್ನ ಹೇಳ್ತೀನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದುಡ್ಡಿಂದ ಎಲ್ಲವನ್ನು ಸಾಲ್ವ್ ಮಾಡಕ್ ಆಗಲ್ಲ, ಬಟ್ ಅಟ್ ಲೀಸ್ಟ್ 90% ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಸೊ ಹಾಗಾಗಿ ಜೀವನದಲ್ಲಿ ಅಫ್ಕೋರ್ಸ್ ಬೇರೆ ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಆದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಸಕ್ಸಸ್ ಅನ್ನ ಹೊಂದ್ಬಿಟ್ರೆ ನಮ್ಮ ಹತ್ರ ಟೈಮ್ ಫ್ರೀಡಮ್ ಕೂಡ ಇರುತ್ತೆ. ಅದಾದ್ಮೇಲೆ ಎಲ್ಲವನ್ನು ಕೂಡ ಇನ್ನೂ ಅರ್ಥಪೂರ್ಣವಾಗಿ, ಇನ್ನೂ ಅದ್ಭುತವಾಗಿ ನಾವು ರೂಪಿಸ್ಕೊಳ್ಬಹುದು. ಸೊ ಹಾಗಾಗಿ ಇಂಡಸ್ ವಿವಾ ಬಿಸ್ನೆಸ್ ಏನಕ್ಕೋಸ್ಕರ ಬೇಕು? ಫೈನಾನ್ಷಿಯಲ್ ಒಂದು ವೆಲ್ನೆಸ್ ಅಥವಾ ಫೈನಾನ್ಷಿಯಲ್ ಆರೋಗ್ಯಕ್ಕೆ, ಅಂದ್ರೆ ಆರ್ಥಿಕವಾದಂತಹ ಒಂದು ಬೆಳವಣಿಗೆಗೆ ಇಂಡಸ್ ವಿವಾ ಬಿಸ್ನೆಸ್ ನ ನಾವು ನಮ್ಮದಾಗಿಸ್ಕೊಂಡಿದೀವಿ. ರೈಟ್, ಅಫ್ಕೋರ್ಸ್ ಬೇರೆ ಎಲ್ಲಾ ವಿಷಯಗಳನ್ನು ಕೂಡ ಈ ಒಂದು ವಿಷಯವನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ, ನೋಡಿ ನಮ್ಮಲ್ಲಿ ಇವಾಗ ಬಾಡಿನಲ್ಲಿ ವಿಟಮಿನ್ ಎ ಇದೆಯಾ, ಬಿ ಇದೆಯಾ, ಅಥವಾ ವಿಟಮಿನ್ ಸಿ ಇದೆಯಾ ಅಂತ ಇದೆಯಾ ಇಲ್ವಾ ಅಂತ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗತ್ತೆ. ಆದ್ರೆ ವಿಟಮಿನ್ ಎಂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಗೂ ಗೊತ್ತಾಗತ್ತೆ, ನಮ್ಮ ಫ್ರೆಂಡ್ಸ್ಗೂ ಗೊತ್ತಾಗತ್ತೆ, ಸಮಾಜಕ್ಕೂ ಗೊತ್ತಾಗತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಫೈನಾನ್ಷಿಯಲ್ ಸ್ಟ್ರೆಂತ್ ಅನ್ನ, ಸಕ್ಸಸ್ ಅನ್ನ ಹೊಂದೋದಕ್ಕೆ ನಾವೆಲ್ಲ ಇಂಡಸ್ ವಿವಾ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ. ಈ ವಿಷಯ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದ್ಸರಿ ಥಮ್ಸ್ ಅಪ್ ಕೊಡಿ. ಸೊ ಈಗ ಇಂಡಸ್ ವಿವಾ ಬಿಸ್ನೆಸ್ ಅನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಏನಕ್ಕೆ ಮಾಡ್ಬೇಕು? ವಿ ಗಾಟ್ ಇಟ್ ಕ್ಲಿಯರ್. ವೆರಿ ಸಿಂಪಲ್. ಬಿಸ್ನೆಸ್ ಸ್ಕೂಲ್ ಲೆಫ್ಟ್ ಕ್ವಾಡ್ರಂಟ್ ಇಂದ ರೈಟ್ ಕ್ವಾಡ್ರಂಟ್ ಗೆ ಹೋಗೋದಕ್ಕೆ ನಾವೆಲ್ಲ ಇಷ್ಟಪಡ್ತಾ ಇದೀವಿ. ಸೊ ಹಾಗಾಗಿ ಇಂಡಸ್ ವಿವಾ ನಮಗೆ ಈಸಿಯಾಗಿ, ಬಹಳ ಈಸಿಯಾಗಿ ಈ ಕ್ವಾಡ್ರಂಟ್ ಎಸ್ ಕ್ವಾಡ್ರಂಟ್ ನಿಂದ ಬಿ ಕ್ವಾಡ್ರಂಟ್ ಅಥವಾ ಐ ಕ್ವಾಡ್ರಂಟ್ ಕಡೆ ಹೋಗೋದಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೇಸ್. ಸೊ ಇದನ್ನ ಒಂದು ಫೌಂಡೇಶನ್ ಆಗಿ ಇಟ್ಕೊಂಡು ಲೆಟ್ ಅಸ್ ಜಂಪ್ ಇನ್ ಟು ಟುಡೇಸ್ ಪ್ರೆಸೆಂಟೇಷನ್. ಈಗ ನಿಮಗೆಲ್ಲ ಅರ್ಥ ಆಗಿರ್ಬೋದು ವೈ ವಿ ಹ್ಯಾವ್ ಟು ಡೂ ಇಂಡಸ್ ವಿವಾ. ಇಂಡಸ್ ವಿವಾ ಬಿಸ್ನೆಸ್ ಅನ್ನ ಏನಕ್ಕೆ ಮಾಡ್ಬೇಕು ಅಂತ ನಿಮಗೆ ಅರ್ಥ ಆಗಿರ್ಬೋದು. ಅರ್ಥ ಆಗಿದ್ರೆ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಬಂದು ಎಸ್ ಅಂತ ನನಗೆ ಒಂದ್ಸರಿ ಟೈಪ್ ಮಾಡಿ ಹೇಳಿ. ಓಕೆ, ರೈಟ್. ಸೊ ಅರ್ಥ ಆಗಿದೆಯಾ ಅಂತ ನನಗೆ ಅರ್ಥ ಮಾಡಿಸಿ. ಓಕೆ, ಹರಿಪ್ರಸಾದ್ ಯಾರೆಲ್ಲ ಟೈಪ್ ಮಾಡ್ತಾ ಇದಾರೆ ಒಂದ್ಸರಿ ನೋಡಿ. ಎಲ್ಲರೂ ಟೈಪ್ ಮಾಡ್ತಾ ಇದಾರೆ. ಓಕೆ ಓಕೆ, ಎಷ್ಟು ರಿಪ್ಲೈ ಮಾಡಿದ್ದಾರೆ? Everybody. Almost everybody ಅಲ್ಲ? Yes sir. Very good, very good. Okay, so friends, ಈಗ let's get into our VDO, Viva Distributors Orientation. So nimanna let me take you into the slides. Okay, thank you for the response. Yarella respond madidri, excellent, keep it up. Okay, so Viva Distributors Orientation. So namma jeevanadalli ಫೈನಾನ್ಷಿಯಲ್ ಗ್ರೋತ್ ನ ಹೊಂದ್ಕೊಳ್ಳೋದಕ್ಕೆ ನಾವು ಸುಮಾರು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಜಾಬ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಥವಾ ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಬಟ್ ಇಂಡಸ್ ವಿವಾ ಕಮ್ಯುನಿಟಿ ಕಾಮರ್ಸ್ ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಈಸಿಯೆಸ್ಟ್ ವೇ. ಸೊ ಇವತ್ತಿನ ಡಿಸ್ಕಷನ್ ಅಲ್ಲಿ ಹೇಗೆ ಇಂಡಸ್ ವಿವಾ ಬಿಸ್ನೆಸ್ ಅನ್ನ ನಾವು ಮಾಡಬಹುದು, ಈ ಬಿಸ್ನೆಸ್ ಅಲ್ಲಿ ಹೇಗೆ ಸರಳವಾಗಿ ನಾವು ಒಂದು 3 to 5 years ಅಲ್ಲಿ ನಮ್ಮ ಜೀವನ ಶೈಲಿ ಎಲ್ಲವನ್ನು ಕೂಡ ಬದಲಾಯಿಸಿಕೊಳ್ಬಹುದು ಅನ್ನುವ ವಿಷಯವನ್ನ ಇವತ್ತು ನಾವು ಎಲ್ಲರೂ ಸೇರಿ ಒಟ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಿಮ್ಮ ಜೀವನ ನಿಮ್ಮ ಕೈಲಿದೆ. ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನ ಸ್ವೀಕಾರ ಮಾಡ್ಕೊಳ್ಳಿ. ಜಯಶಾಲಿಗಳಾಗ್ಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಮೊದಲು ನಿಮ್ಮ ಜೀವನದ ಜವಾಬ್ದಾರಿಗಳನ್ನ ನಿಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋದಕ್ಕೆ ರೆಡಿಯಾಗಿರಿ. ಎಲ್ಲರೂ ಒಂದ್ಸರಿ ನಿಮ್ಮ ಕೈಯನ್ನ ಹೀಗೆ ನೋಡ್ಕೊಳ್ಳಿ. ಓಕೆ, ಸೊ ಈ ಕೈಯನ್ನ ನೋಡ್ಕೊಂಡಾಗ ನಿನ್ನೆ ರೀಸೆಂಟ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಈ ಕೈನಲ್ಲಿ ನಮ್ಮ ಬಾಡಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಿದೆ ಅಂತೆ. ಅಂದ್ರೆ ಡೈಜೆಷನ್ ಆಗ್ಬೇಕು ಅಂದ್ರೆ ಇಲ್ಲೆಲ್ಲೋ ಪ್ರೆಸ್ ಮಾಡಿ ಅಂತ ಹೇಳಿದ್ರು, ತಲೆನೋವಿದ್ರೆ ಇಲ್ಲಿ ಪ್ರೆಸ್ ಮಾಡಿ ಅಂದ್ರು. ಈ ರೀತಿ ಈ ಒಂದು ಜಾಯಿಂಟ್ಸ್ ಅಥವಾ ನಮ್ಮ ಪಾಯಿಂಟ್ಸ್ ಏನ್ ಹೇಳ್ತೀವಿ ನಮ್ಮ ಪಾಮ್ಸ್ ಅಲ್ಲಿ ಇದೆಯಂತೆ. ಸೊ ಅವ್ರು ಹೇಳಿದ್ರು ದಿನಕ್ಕೆ ಈ ತರ ನಾವು ಕೈ ತಟ್ತಾ ಇದ್ರೆ ಅಥವಾ ನಮ್ಮ ಒಂದು ಕೈಯಲ್ಲಿ ಎಲ್ಲಾ ಪಾಯಿಂಟ್ಸ್ ನ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಹೆಲ್ತಿ ಆಗಿರ್ಬೋದು ಅಂತ ಹೇಳ್ತಾ ಇದ್ರು. ಬಟ್ ಅವ್ರ ಜೊತೆಗೆ ನಾನು ಇನ್ನೊಂದು ವಿಷಯ ನಿಮ್ಗೆ ಆಡ್ ಮಾಡಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ನಿಮ್ಮ ಆರೋಗ್ಯ ಮಾತ್ರ ನಿಮ್ಮ ಕೈಗಳಲ್ಲಿಲ್ಲ, ನಿಮ್ಮ ಜೀವನವು ನಿಮ್ಮ ಕೈನಲ್ಲಿದೆ. ಓಕೆ, ಸೊ ಇನ್ಮೇಲೆ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗೋದು, ಇನ್ನಿತರನ್ನ ಬ್ಲೇಮ್ ಮಾಡೋದು, ನಮ್ಮ ಸ್ಕೂಲಲ್ಲಿ ಮೇಸ್ಟ್ರು ಸರಿ ಇಲ್ಲ ಅಂತ ಸ್ಕೂಲನ್ನ ದೂರೋದು, ನಮ್ಮ ಹಳ್ಳಿಯನ್ನ ದೂರೋದು, ನಾನು ಆರ್ಡಿನರಿ ಫ್ಯಾಮಿಲಿಯಲ್ಲಿ ಹುಟ್ಟಿದೀನಿ ಅಂತ ಫ್ಯಾಮಿಲಿಯನ್ನ ನಾವು ದೂಷಿಸೋದು, ಇದನ್ನೆಲ್ಲ ಮಾಡೋದನ್ನ ಬಿಟ್ಟು ನಮ್ಮ ಜೀವನದ
ಜವಾಬ್ದಾರಿಗಳನ್ನ ನಮ್ಮ ಕೈಯಲ್ಲಿಯೇ ನಾವು ಇನ್ಮೇಲೆ ಎತ್ಕೊಳ್ಳೋಣ. ಅವರನ್ನೇ ನಾವು ನಾಯಕರು ಅಂತ ಕರೆಯೋದು. ಸೊ ಈ ಬಿಸ್ನೆಸ್ ಯಾರಿಗೆ ಸೂಟಬಲ್ ಅಂತ ಹೇಳಿದ್ರೆ, ನನ್ನ ಜೀವನ ನನ್ನ ಕೈಯಲ್ಲಿದೆ ಅಂತ ನಂಬಿಕೆ ಇಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಆಗಿರೋರಿಗೆ ಈ ಬಿಸ್ನೆಸ್ ಸೂಟಬಲ್ ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಜನ ಇನ್ಮೇಲೆ ನಿಮ್ಮ ಫ್ಯಾಮಿಲಿಯನ್ನ ತೊಂದರೆ ಕೊಟ್ಟು, ಫ್ಯಾಮಿಲಿಗೆ ತೊಂದರೆ ಕೊಡೋದು, ಅವ್ರಿಗೆ ತೊಂದರೆ ಕೊಡೋದು ಎಲ್ಲವನ್ನ ಬಿಟ್ಟು ನಿಮ್ಮ ಜೀವನಕ್ಕೆ ಜವಾಬ್ದಾರಿಯನ್ನ ನೀವೇ ತಗೊಳ್ಳೋದಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ? ಒಂದ್ಸರಿ ಕೈ ತೋರಿಸಿ. ಓಕೆ, ಗುಡ್. ನಿಮ್ಮ ಜೀವನವನ್ನ ನೀವೇ ನಿಮ್ಮ ಕೈಗೆ ಎತ್ಕೊಳಕ್ ರೆಡಿ ಇದ್ರೆ ನಿಮ್ಮ ಎರಡು ಕೈಯಿಂದ ನಿಮ್ಮನ್ನು ನೀವೇ ತಂದ್ಕೊಳ್ಳಿ. ಇದು ನಿಮ್ಮ ಜೀವನ. ಓಕೆ, ಒಂದ್ಸರಿ ಈ ತರ ಶಬಾಷ್ ಅಂತ ಹೇಳಿ ನಿನ್ನ ಜೀವನವನ್ನ ನಾನೇ ನೋಡ್ಕೊಳ್ತೀನಿ ಅಂತ ನಿಮಗ್ ನೀವೇ ಭರವಸೆ ತಂದ್ಕೊಳ್ಳಿ ಒಂದ್ಸತಿ. ಓಕೆ, ಹಗ್ ಯೋರ್ ಸೆಲ್ಫ್. ಓಕೆ, ಗುಡ್. ನಾವು RTP ಅಥವಾ ವಿಡಿಯೋ ಇದ್ರೆ ಹೈಫೈ ಕೊಡಿ ಅಂತೆಲ್ಲ ಹೇಳ್ಬೋದು. ಇಲ್ಲಿ ಹೈಫೈ ಕೊಟ್ರೆ ಮುಂದ್ಗಡೆ ಇರೋ ಸ್ಕ್ರೀನ್ ಓಡೋಗ್ಬಿಡುತ್ತೆ, ಅದೇ ಪ್ರಾಬ್ಲಮ್. ಹೈಫೈ ಕೊಡಕ್ ಹೋಗ್ಬೇಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ಸ್ಲೈಡ್ಸ್. ಸೊ ನಾವು ಒಂದು ಹೋಮ್ ಬೇಸ್ಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈಗ ತಾನೇ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ನಾವು ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಕೆಲವು ಜವಾಬ್ದಾರಿಗಳನ್ನ ತಗೊಳ್ಬೇಕಾಗತ್ತೆ. ಮೊದಲನೇದಾಗಿ, ಮನೆಯಲ್ಲೇ ಕೂತು ಇಂಡಿಯಾ, ಔಟ್ ಆಫ್ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ನಲ್ಲೂ ಕೂಡ ಬಿಸ್ನೆಸ್ ಅನ್ನ ಮಾಡುವಂತ ಅವಕಾಶ ನಮಗೆ ಇವತ್ತು ಈ ಒಂದು ಇಂಡಸ್ಟ್ರಿ ಕಂಪನಿಯವರು ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗ ಪಡಿಸ್ಕೊಂಡ್ರೆ ಖಂಡಿತ ನೀವು ಈ ಬಿಸ್ನೆಸ್ ಅನ್ನ ಆಲ್ ಓವರ್ ದ ವರ್ಲ್ಡ್ ಕೂಡ ವೆರಿ ಶಾರ್ಟ್ಲಿ ಮಾಡಬಹುದು. ಅಮೆರಿಕಾ, ಆಫ್ರಿಕಾ ಎಲ್ಲ ಓಪನ್ ಆಗ್ತಾ ಇದೆ. ಅಯ್ಯೋ, ಇಂಡಿಯಾದಲ್ಲಿ ಒಂದು ಡಿಸ್ಟ್ರಿಕ್ಟ್ ಕವರ್ ಮಾಡ್ಬಿಟ್ರೆ ನೆಕ್ಸ್ಟ್ 10 ತಲೆಮಾರುಗಳಿಗೆ ನೀವು ಕರೋಡ್ಪತಿ ಆಗ್ಬಿಡ್ಬೋದು. ಅಷ್ಟು ಜನಸಂಖ್ಯೆ ನಮ್ಮ ಭಾರತದಲ್ಲೇ ಇದೆ. ಸೊ ಅಫ್ಕೋರ್ಸ್ ಇದಕ್ಕಿಂತ ದಾಟಿ ಹೊರಗಡೆ ಕೂಡ ನೀವು ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಅವಕಾಶ ಇದೆ. ಆದ್ರೆ ಅದಕ್ಕೆ ನಾವು ಕೆಲವು ಜವಾಬ್ದಾರಿಗಳನ್ನ ನಮ್ಮದಾಗಿಸ್ಕೊಳ್ಳೋಣ. ಮೊದಲನೇದಾಗಿ, ನಾವು ಮಾಡ್ತಾ ಇರುವಂತದ್ದು ಹೋಮ್ ಬೇಸ್ಡ್ ಬಿಸ್ನೆಸ್. ಹೊರಗಡೆ ಓಡಾಡುವ ಅವಶ್ಯಕತೆ ಇಲ್ಲ, ತುಂಬಾ ಎಲ್ಲ ಕಡೆ ಹೋಗಿ ಜನರನ್ನ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ದಟ್ ವಾಸ್ ದ ಓಲ್ಡ್ ಮಾಡೆಲ್ ಆರ್ ದಿ ಆಲ್ಟರ್ನೇಟಿವ್ ಮಾಡೆಲ್. ಬಟ್ ಅದನ್ನ ಬಿಟ್ಟು ಇವತ್ತು ನಾವು ಲೇಟೆಸ್ಟ್ ಮಾಡೆಲ್ ಬಂದಿದ್ದೀವಿ. ಕೆಲವರು ಕೇಳ್ತಾ ಇದ್ರು, ಹರಿಪ್ರಸಾದ್ ಒಂದ್ಸರಿ ಹೇಳಿದ್ರು, ಸಾರ್ ಕೊರೋನಾ ಲಾಕ್ ಡೌನ್ ಸ್ಟಾಪ್ ಆದ್ಮೇಲೂ ದಯವಿಟ್ಟು ಡಿಜಿಟಲ್ ಅನ್ನ ನಿಲ್ಲಿಸಬೇಡಿ ಸಾರ್ ಅಂತ. ಏನಕ್ಕೆ ಹರಿಪ್ರಸಾದ್ ಅಂದ್ರೆ, ಇಲ್ಲ ಸರ್ ಇದು ಬಹಳ ಈಸಿಯಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅಂದ್ರೆ ನೋಡಿ, ಇವತ್ತು ಇಮೇಲ್ ಬಂದಾಗಿದೆ. ಇವತ್ತು ನಾವೇನಾದ್ರೂ ಯಾರಿಗಾದ್ರೂ ಲೆಟರ್ ಬರೀತಾ ಇದ್ರೆ ನಮ್ಗೇನ ಹುಚ್ಚ ಅಂತ ಕೇಳ್ತಾರೆ. ಯಾಕಂದ್ರೆ ಇನ್ಲ್ಯಾಂಡ್ ಲೆಟರಿನ ಟೈಮ್ ಅನ್ನೋದು ಹೋಗಿ ಆಯ್ತು. ಸೊ ಹಾಗಾದ್ರೆ ಇವತ್ತು ಇನ್ಲ್ಯಾಂಡ್ ಲೆಟರ್ ಯೂಸ್ ಮಾಡೋರು ಇದ್ದಾರೆ, ಪೋಸ್ಟ್ ಮ್ಯಾನ್ ಇವತ್ತಿಗೂ ತರ್ತಾ ಇದ್ದಾರೆ. ಅವ್ರು ಬೇರೆ, ಅವರ ಸ್ಪೀಡೇ ಬೇರೆ. ಬಟ್ ನಾವು ಆಧುನಿಕ ವಿಷಯಗಳಿಗೆ ನಮ್ಮನ್ನ ನಾವು ಅಳವಡಿಸ್ಕೊಂಡು ಈ ಬಿಸ್ನೆಸ್ ಅಲ್ಲಿ ವೇಗವಾಗಿ ಬೆಳೆಯೋದನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಮಾತ್ರ ನೀವು ಸ್ಮಾರ್ಟ್ ಅಂತ ನಿಮ್ಮನ್ನ ನೀವು ಕರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸ್ಮಾರ್ಟ್ ಫೋನಿನ ಜೊತೆಗೆ ಒಂದು ಲ್ಯಾಪ್ಟಾಪ್ ಅನ್ನ ಆದಷ್ಟು ಬೇಗ ನಿಮ್ಮದಾಗಿಸ್ಕೊಳ್ಳಿ. ಸರ್, ನಮ್ಮ ಅಪ್ಲೈನ್ ಹೇಳಿದ್ರು ಸ್ಟಾರ್ 1000 ಆದಾಗ ಕಂಪನಿಯವರೇ ಒಂದು ಫ್ರೀ ಲ್ಯಾಪ್ಟಾಪ್ ಅನ್ನ ಕೊಡ್ತಾರಂತೆ. ಕಂಪನಿಯವರು ಕೊಡೋದು ಸ್ಟಾರ್ 1000 ಆಗೋವರೆಗೂ. ನೀವೇನಾದ್ರೂ ಅದಕ್ಕೆ ಕಾಯ್ತಾ ಕೂತ್ಕೊಂಡ್ರೆ ಖಂಡಿತ 2 ವರ್ಷ ಆದ್ರೂ ಸ್ಟಾರ್ 1000 ಆಗೋದಿಲ್ಲ. ಹಾಗಾಗಿ ಕಂಪನಿ ಕೊಡುವ ಲ್ಯಾಪ್ಟಾಪ್ ಗೆ ಫ್ರೀ ಆಗಿ ವೇಟ್ ಮಾಡಕ್ ಹೋಗ್ಬೇಡಿ. ಎಲ್ಲಾದ್ರೂ ಯಾರ ಹತ್ರನಾದ್ರೂ ಹೇಗಾದ್ರೂ ಫಸ್ಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್, 10th ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ಲ್ಯಾಪ್ಟಾಪ್ ಆನ್ ಆಗಿ ಝೂಮ್ ಮುಂದೆ ನೀವು ಕೂತ್ಕೊಳ್ಳೋ ಅಷ್ಟಿದ್ರೆ ಸಾಕು. ಆದಷ್ಟು ಬೇಗ ಒಂದು ಲ್ಯಾಪ್ಟಾಪ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಜೊತೆಗೆ ಬ್ರಾಡ್ ಬ್ಯಾಂಡ್ ಕನೆಕ್ಷನ್. ಸೊ ನಮ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಬ್ರಾಡ್ ಥಿಂಕಿಂಗ್ ಇರಬೇಕು, ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು. ಸೊ ಎಷ್ಟು ಜನ ಇದನ್ನ ಮಾಡಕ್ಕೆ ರೆಡಿ ಆಗಿದ್ದೀರಾ? ಒಂದ್ಸರಿ ಜವಾಬ್ದಾರಿಯನ್ನ ತಗೊಳ್ಳಿ. ರೈಟ್, ನೀವು ಈ ತರ ಕೈ ಎತ್ತಾ ಇರೋದು, ಕನ್ನಡದಲ್ಲಿ ಕೈ ಎತ್ತೋದು ಅಂದ್ರೆ 2 ಅರ್ಥ ಇದೆ. ಕೈ ಎತ್ತೋದು, ಇನ್ನೊಂದು ಕೈ ಎತ್ತೋದು. ಅರ್ಥ ಆಯ್ತಲ್ಲ ನಿಮ್ಗೆಲ್ಲ? ಸೊ ನೀವೆಲ್ಲರೂ ಕೈ ಎತ್ತಿ ತೋರಿಸ್ತಾ ಇರೋದು ಜವಾಬ್ದಾರಿಯ ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಲ್ಯಾಪ್ಟಾಪ್ ಅನ್ನ ತಗೊಳ್ಳಿ, ಝೂಮ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ಮನೆಗಳಲ್ಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೊಂಡು ನೀಟ್ ಆಗಿ ಕೂತ್ಕೊಳ್ಳಿ. ರೈಟ್, ಸೊ ಮೊದ್ಲೆಲ್ಲ ನಾವು ರೆಡಿಯಾಗಿ ಸೂಟ್ ಎಲ್ಲ, ಬೇರೆ ಬೇರೆ ಸೂಟ್ ಎಲ್ಲ ತಗೊಂಡು, ಶರ್ಟ್, ಬ್ರಾಂಡೆಡ್ ಶರ್ಟ್ಸ್ ಎಲ್ಲ ತಗೊಂಡು ಹೊರಗಡೆ ಎಲ್ಲ ಹೋಗಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ವಿ. ಇವತ್ತು ನಮಗೆ ಇರುವಂತ ಬಟ್ಟೆಗಳನ್ನ ಹಾಕೋದಕ್ಕೂ ನಮ್ಗೆ ಅಷ್ಟೊಂದು ಆಪರ್ಚುನಿಟಿ ಇಲ್ಲ. ಯಾಕೆಂದ್ರೆ ಅದೇ ಸ್ಕ್ರೀನ್ ಅದ್ರ ಮುಂದೆ ಕೂತ್ಕೋಬೇಕು. ಹಾಗಾಗಿ ಡೈಲಿ ಒಂದೊಂದು ಶರ್ಟ್ ಚೇಂಜ್ ಮಾಡ್ತಾ ವಿ ಹ್ಯಾವ್ ಅಟೆಂಡಿಂಗ್. ಸೊ ನೀವು ಕೂಡ ಒಂದಷ್ಟು ಒಳ್ಳೆ ಡ್ರೆಸ್ ನ ರೆಡಿ ಮಾಡಿಟ್ಕೊಂಡು ಬ್ರಾಂಡೆಡ್ ಆಗಿ, ಚೆನ್ನಾಗಿ, ನೀಟಾಗಿ, ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ ಅಲ್ಲಿ ಬರ್ಬೇಕಾದ್ರೆ ಹೇಗ್ ಬರ್ಬೇಕು ಅಂದ್ರೆ, ಸರ್ ಯಾವ್ದಾದ್ರು ಮದುವೆ ರಿಸೆಪ್ಷನ್ ಹೋಗ್ತಾ ಇದ್ದೀರಾ ಅಂತ ಪಕ್ಕದ ಮನೆಯವರು ನಿಮ್ಮನ್ನ
ಹೇಳ್ಬಿಟ್ಟು ಹೋಗ್ಬೇಕು. ಅಷ್ಟು ನೀಟ್ ಆಗಿ ಇನ್ಮೇಲೆ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡಿ. ಸೊ ಇಂಡಸ್ ವಿವಾದ ಗ್ರಂಥಾಲಯ ಯೂಟ್ಯೂಬ್ ಚಾನೆಲ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಏನ್ ಸರ್ ನೀವು ಕೂಡ ಬೇರೆಯವ್ರ ತರ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀರಾ? ಅಯ್ಯೋ, ಬೇರೆಯವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರೋದು ಅವ್ರಿಗೋಸ್ಕರ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರೋದು ನಿಮಗೋಸ್ಕರ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇಂಡಸ್ ವಿವಾದ ವೆಬಿನಾರ್ಸ್ ನಿಮಗೆ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಬರ್ತಾ ಇರುತ್ತೆ. ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಸಾಕಷ್ಟು ವೆಲ್ನೆಸ್ ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್, ಈ ಒಂದು ಕಮ್ಯುನಿಟಿ ಕಾಮರ್ಸ್ ಬಿಸ್ನೆಸ್ ಇನ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಫೇಸ್ಬುಕ್ ಚಾನೆಲ್ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈಟ್? ಓಕೆ, ಗೂಗಲ್ ಪೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಕೆಲವ್ರನ್ನ ಕೇಳ್ತಾ ಇರ್ತೀನಿ, ಎಲ್ಲಿ ವಾಟ್ಸ್ಆಪ್ ಅಲ್ಲಿ ಇದ್ದೀರಾ ಸರ್ ನೀವು ಅಂತ ಹೇಳಿದ್ರೆ, ಇಲ್ಲ ಸರ್ ಹಂಪನಕಟ್ಟೆಯಲ್ಲಿ 2ನೇ ಕ್ರಾಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಸಿ, ಇನ್ನು ನಾವು ವಾಟ್ಸ್ಆಪ್ ಗೆ ಅಡಾಪ್ಟ್ ಆಗಿ ಹೋದ್ರೆ 100% ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಹಾಗಾಗಿ ವಾಟ್ಸ್ಆಪ್ ಅಲ್ಲಿ ಕಮ್ಯುನಿಕೇಶನ್ ಶಾರ್ಪ್ ಆಗಿರ್ಬೇಕು. ಇನ್ಮೇಲೆ ಅಪ್ಲೈ ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಇವತ್ತು ಕಳಿಸಿದ್ರೆ 2 ದಿನ ಆದ್ಮೇಲೆ ಹಲೋ ಸರ್ ಮೆಸೇಜ್ ಕಳಿಸಿದ್ರಾ ಅಂತ ಕೇಳಿದ್ರೆ ಅಪ್ಲೈನ್ ಅನ್ಕೊಳ್ತಾರೆ ಇವರು ತುಂಬಾ ಫಾಸ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಇನ್ಮೇಲೆ ಅನ್ವಾಂಟೆಡ್ ಗ್ರೂಪ್ಸ್ ಅಲ್ಲಿ ಇರೋದನ್ನ ಎಕ್ಸಿಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಅಪ್ಲೈನ್ಸಿನ ಜೊತೆಗೆ ಟೀಮಿನ ಜೊತೆಗೆ ಸದಾ ಕಮ್ಯುನಿಕೇಶನ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿರಿ. ಅದ್ರ ಜೊತೆಗೆ ಗೂಗಲ್ ಪೇ ಇತ್ಯಾದಿ ಒಂದು ಆಪ್ಸ್ ಏನಿದೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ರೈಟ್? ಸೊ 2000ರಿಂದ 2010 ಏನಾಯ್ತು, ಇತಿಹಾಸವನ್ನ ಅರ್ಥ ಮಾಡ್ಕೊಂಡ್ರೆ ಇತಿಹಾಸವನ್ನ ಸೃಷ್ಟಿ ಮಾಡಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಇತಿಹಾಸವನ್ನ ಅರ್ಥ ಮಾಡ್ಕೊಂಡ್ರೆ ಇತಿಹಾಸವನ್ನ ಸೃಷ್ಟಿ ಮಾಡಬಹುದು. ಮುಂದೆ ಆಗುವಂತ ವಿಷಯಗಳು ಏನಿದೆ ಅದನ್ನ ಸರಿಯಾಗಿ ನಾವು ಊಹಿಸ್ಕೊಳ್ಬಹುದು. ಹಾಗಾಗಿ 2000ದಿಂದ 2010 ಏನಾಯ್ತು, ಆರ್ಗನೈಸ್ಡ್ ರೀಟೇಲ್ ಕಂಪನಿಗಳ ಬೆಳವಣಿಗೆ, ಬಿಗ್ ಬಜಾರ್, ರಿಲಯನ್ಸ್ ಅನ್ನುವಂತ ಈ ಶಾಪಿಂಗ್ ಮಾಲ್ಸ್ ಅಲ್ಲಿ ಎಸ್ಪೆಷಲಿ ಸೂಪರ್ ಮಾರ್ಕೆಟ್ಸ್ ನ ನೀವು ನೋಡಿರ್ಬಹುದು. ಈ ಒಂದು ಸೂಪರ್ ಮಾರ್ಕೆಟ್ಸ್ ಅಥವಾ ಆರ್ಗನೈಸ್ಡ್ ರೀಟೇಲಿಂಗ್ ಕಂಪನಿಗಳ ಬೆಳವಣಿಗೆ 2000ರಿಂದ 2010 ಆಯ್ತು. 2010 ಒಂದು ವಿಷಯ ಜನಗಳಿಗೆ ಈ ಜಗತ್ತಿಗೆ ಅರ್ಥ ಆಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಆಕ್ಚುಲಿ ಇಂಟರ್ನೆಟ್ ಮುಖಾಂತರ ಈ ಎಲ್ಲ ವಿಷಯಗಳನ್ನ ಇನ್ನೂ ನೀಟಾಗಿ ನಾವು ಮಾಡ್ಕೋಬಹುದು ಅಂತ ಅರ್ಥ ಆದಾಗ ಅಮೆಜಾನ್ ಅಂತ ಕಂಪನಿಗಳು, ಸ್ನ್ಯಾಪ್ಡೀಲ್, ಫ್ಲಿಪ್ಕಾರ್ಟ್, ಇಂಡಿಯಾ ಮಾರ್ಟ್ ಇತ್ಯಾದಿ ಕಂಪನಿಗಳು ಏನ್ ಮಾಡಿದ್ರು, ಈ ಆರ್ಗನೈಸ್ಡ್ ರೀಟೇಲ್ ಕಂಪನಿಗಳು ಏನನ್ನ ಒಂದು ದೊಡ್ಡ ದೊಡ್ಡ ಮಾಲ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಡ್ತಾ ಇದ್ರು, ಇವರು ನೀಟಾಗಿ ಅದ್ರದ್ದು ಫೋಟೋ ಮಾತ್ರ ತಂದ್ಬಿಟ್ಟು ಅವರ ಈ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅವ್ರು ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ರು ಅದಕ್ಕಿಂತ 10 ಪಟ್ಟು ಜಾಸ್ತಿ ಬಿಸ್ನೆಸ್ ಮಾಡೋದಕ್ಕೆ ಈ ಕಾಮರ್ಸ್ ಕಂಪನಿಗಳು ಸ್ಟಾರ್ಟ್ ಮಾಡಿದ್ರು. ಸೊ ಅದರಲ್ಲಿ ಸಕ್ಸಸ್ಫುಲ್ ನೇಮ್ಸ್ ಅಂತ ಹೇಳಿದಾಗ ಅಮೆಜಾನ್ ಇವೆಲ್ಲ ನೀವು ಕೇಳಿರಬಹುದು. ಸೊ ಇದು 2010ರಿಂದ 2020 ಈ ಕಂಪನಿಗಳ ಬೆಳವಣಿಗೆ ನೋಡಿದ್ದೀವಿ. ಸೊ ಈಗ 2020 ಇನ್ನು ಮುಂದೆ ಎಂತ ಕಂಪನಿಗಳ ಉದ್ಭವ ಆಗತ್ತೆ ಅಂತ ಹೇಳಿದ್ರೆ, ನಾವು ನೀವು ಇವತ್ತು ವರ್ಕ್ ಮಾಡ್ತಾ ಇರುವಂತಹ ಅಥವಾ ಮಾಡ್ತಾ ಇರುವಂತಹ ಬಿಸ್ನೆಸ್ ಏನಿದೆ, ಈ ಕ್ಷೇತ್ರದ ಹೆಸರು ಕಮ್ಯುನಿಟಿ ಕಾಮರ್ಸ್ ಇಂಡಸ್ಟ್ರಿ. ಸೊ ಇನ್ನು ಮುಂದೆ 2020 ನಂತರ ಏನಾಗತ್ತಂದ್ರೆ, ಗ್ರಾಹಕರಿಂದ ಚಾಲಿಸಲ್ಪಡುವಂತಹ ಈ ಒಂದು ಕಮ್ಯುನಿಟಿ ಕಾಮರ್ಸ್ ಕಂಪನೀಸ್, ಇಲ್ಲಿ ಏನಾಗತ್ತೆ, ಕಸ್ಟಮರ್ಸ್ ಏನಿದ್ದಾರೆ ಅವರೇ ಬಂದು ಈ ಬಿಸ್ನೆಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಅದನ್ನೇ ನಾವು ಕಮ್ಯುನಿಟಿ ಕಾಮರ್ಸ್ ಅಂತ ಹೇಳ್ತೀವಿ. ಸೊ ಇಂಡಸ್ ವಿವಾ ಅನ್ನೋದು ಒಂದು ಕಮ್ಯುನಿಟಿ ಕಾಮರ್ಸ್ ಕಂಪನಿ. ಕಮ್ಯುನಿಟಿ ಕಾಮರ್ಸ್ ಅಂತಂದ್ರೆ ಹೇಳಿದ್ರೆ ವೆರಿ ಸಿಂಪಲ್, ನಿಮ್ಮಂತ ನನ್ನಂತ ಟೆಕ್ ಸ್ಯಾವಿ ಆಂಟ್ರಪ್ರಿನರ್ಸ್ ಒಂದು ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು, ಇಂಟರ್ನೆಟ್ ಕನೆಕ್ಷನ್ ಅನ್ನ ಇಟ್ಕೊಂಡು, ನೀಟಾಗಿ ಅದರ ಮುಂದೆ ಕೂತ್ಕೊಂಡು ನಮ್ಮ ಮನೆಗಳಲ್ಲೇ ಕೂತು ಇಡೀ ಪ್ರಪಂಚದಾದ್ಯಂತ ಬಿಸ್ನೆಸ್ ಅನ್ನ ಮಾಡುವಂತ ಒಂದು ಅದ್ಭುತವಾದಂತಹ ಸಿಸ್ಟಮ್. ಇದನ್ನ ಒಂದು ರೆವಲ್ಯೂಷನರಿ ಮೆಕ್ಯಾನಿಸಮ್ ಅಂತ ಕೂಡ ನಾವು ಕರಿಬಹುದು. ಏನಕ್ಕೆ ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ ಮಧ್ಯವರ್ತಿಗಳು ಹಾಗೂ ರಿಯಾಯಿತಿದಾರರು ಅಂದ್ರೆ ರಿಟೇಲ್ ಔಟ್ಲೆಟ್ಸ್ ಏನಿದೆ, ಇವರೆಲ್ಲ ಮಾಡುವಂತ ಕೆಲಸವನ್ನ ನಾವು ಟೆಕ್ನಾಲಜಿ ಮುಖಾಂತರ ಮಾಡಬಹುದು. ಅದನ್ನ ಮಾಡೋದಕ್ಕೆ ಕಮಿಟ್ಮೆಂಟ್ ಯಾರೆಲ್ಲ ಕೊಡ್ತಾ ಇದ್ದಾರೋ ಅವರವರ ಕಮಿಟ್ಮೆಂಟ್ ಗೆ ತಕ್ಕಂತೆ, ಅವರವರ ಪರ್ಫಾರ್ಮೆನ್ಸ್ ಗೆ ತಕ್ಕಂತೆ ಇಲ್ಲಿ ದೇರ್ ವಿಲ್ ಬಿ ಎ ಕಾಂಪನ್ಸೇಷನ್ ಆರ್ ರೆಮ್ಯುನರೇಷನ್. ಸೊ ಈ ಬಿಸ್ನೆಸ್ ಅಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅಂತ ಯಾರಾದ್ರೂ ಕೇಳಿದ್ರೆ ನಾವು ಅವ್ರಿಗೆ ಹೇಳೋದಂದ್ರೆ, ಎಷ್ಟು ಸಂಪಾದನೆ ಮಾಡಕ್ ಆಗತ್ತೋ ಅಷ್ಟು ಮಾಡಿ. ಯಾಕೆಂದ್ರೆ ಪ್ರತಿ ಶುಕ್ರವಾರ ನಿಮ್ಮ ಮುಂದೆ ಇವತ್ತು ಚೆಕ್ ಬರ್ದಿದೆ, 1 ಸೆಕೆಂಡ್, ನಿಮ್ಮ ಮುಂದೆ ಒಂದು ಚೆಕ್ ಬರ್ತಾ ಇದೆ ಎವ್ರಿ, ಓಕೆ ಐ ಗಾಟ್ ಇಟ್, ಓಕೆ ದಿಸ್ ಇಸ್ ಮೈ ಆಕ್ಸಿಸ್ ಬ್ಯಾಂಕ್ ಪ್ರಯಾರಿಟಿ ಅಕೌಂಟ್ ಚೆಕ್. ಸೊ ಪ್ರತಿ ವಾರ ನಿಮ್ಮ ಮುಂದೆ ಒಂದು ಚೆಕ್ ಬರ್ತಾ ಇದೆ. ಈ ಚೆಕ್ ಅಲ್ಲಿ ಸಿಗ್ನೇಚರ್ ಹಾಕಿರತ್ತೆ, ಆದ್ರೆ ಅಮೌಂಟ್ ಫಿಲ್ ಮಾಡಿಲ್ಲ ಅಂದ್ರೆ ಎಷ್ಟು ಖುಷಿ ಆಗತ್ತೆ.
ಅಷ್ಟು ಖುಷಿ ಇವಾಗ್ಲೂ ಪಡಿ. ಆ ಚೆಕ್ ಬರೋವರೆಗೂ ವೆಯ್ಟ್ ಮಾಡ್ಬೇಡಿ. ಯಾಕಂದ್ರೆ ಒನ್ಸ್ ನೀವು ಇಂಡಸ್ ವಿವಾಲ್ ಬಂದ ಮೇಲೆ ನಿಮ್ಮ ತಾಕತ್ತಿಗೆ ತಕ್ಕಂತೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತೆ, ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನಿಮಗೆ ಇನ್ಕಮ್ ಅನ್ನ ಇಂಡಸ್ ವಿವಾದಲ್ಲಿ ನಾವು ಕೊಡೋದಕ್ಕೆ ರೆಡಿ ಆಗಿದೀವಿ ಅಂತ ಈ ಕಂಪನಿ ಹೇಳ್ತಾ ಇದೆ. ಸೊ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಶನಿವಾರ ಆದ್ರೆ ವಿಡಿಯೋ ಅಂತ ಬಂದು ಅಟೆಂಡ್ ಮಾಡ್ಬೇಕು, ಭಾನುವಾರ ಆದ್ರೆ ವಿಒಪಿ ಮುಂದೆ ಕುತ್ಕೊಳ್ಬೇಕು. ಅದಾದ್ಮೇಲೆ ವಿಡಿಯೋದಲ್ಲಿ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ಬೇಕು. ಕೆವೈಪಿ ನಲ್ಲಿ ಪ್ರಾಡಕ್ಟ್ ಇಂದ ನಾಲೆಜ್ ಅನ್ನ ಪಡ್ಕೊಳ್ಬೇಕು. ಈ 3 ವಿಷಯಗಳನ್ನ ಸದಾ ಎವ್ರಿ ವೀಕ್ ರಿಪೀಟ್ ಮಾಡ್ತಾ ತಿಂಗಳಿಗೊಂದ್ಸರಿ ಸ್ಟಾರ್ 250 ಆದವರಿಗೆ ಒಂದು RTP ಇರುತ್ತೆ, ಅದನ್ನ ನೀಟಾಗಿ ಅಟೆಂಡ್ ಮಾಡ್ಬೇಕು. 3 ತಿಂಗಳಿಗೊಂದ್ಸರಿ ಸ್ಟಾರ್ 500 ಅವರಿಗೆ ಒಂದು RTP ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. 2.5 ಲಕ್ಷ ಸಂಪಾದನೆ ಮಾಡಿದಾಗ ನಿಮ್ಮನ್ನ 1 ಲಕ್ಷ ಸಂಪಾದನೆ ಮಾಡಿದಾಗ ನಿಮ್ಮನ್ನ ಸ್ಟಾರ್ 1000 ಅಂತ ಹೇಳಿ ರೆಕಗ್ನೈಸ್ ಮಾಡಿ ಲ್ಯಾಪ್ಟಾಪ್ ಕೊಡ್ತಾರೆ. ನಗ್ನಗ್ತಾ ಆ ಲ್ಯಾಪ್ಟಾಪ್ ಅನ್ನ ತಗೊಳ್ಬೇಕು. ಆ ಲ್ಯಾಪ್ಟಾಪ್ ಅನ್ನ ನೋಡ್ತಾ ಇದನ್ನ 4 ಜನರಿಗೆ ಹೇಳ್ತಾ 2.5 ಲಕ್ಷ ಇನ್ಕಮ್ ತಗೊಂಡ್ಬಿಟ್ರೆ ರೂಬಿ ಎಕ್ಸಿಕ್ಯೂಟಿವ್ ಆಗ್ತೀರಾ. ಅವಾಗ ನಿಮ್ಮನ್ನ ರೂಬಿ ಅಂತ ಹೇಳಿ ರೆಸ್ಪೆಕ್ಟ್ ಮಾಡಿ ನಿಮಗೆ ರ್ಯಾಂಕ್ ಮೇಂಟೆನೆನ್ಸ್ ಬೋನಸ್ ಅನ್ನ ಕೊಡ್ತಾರೆ. ಅಲ್ಲಿಂದ ಅದ್ರ ಬಗ್ಗೆ ಮಾತಾಡ್ತಾ ಟ್ರೈನಿಂಗ್ಸ್ ನ ತಗೊಳ್ತಾ ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೊಳ್ತಾ 10 lakhs ಟಚ್ ಮಾಡಿದಾಗ ನಿಮ್ಮನ್ನ ಕಿಂಗ್ ಸರ್ಕಲ್ ಮೆಂಬರ್ ಪರ್ಲ್ ಎಕ್ಸಿಕ್ಯೂಟಿವ್ ಆಗಿರ್ತೀರಾ. ಅವಾಗ ಒನ್ಸ್ ಇನ್ 3 months ನಿಮ್ಮನ್ನ ಕರೆದು ನಿಮ್ಮನ್ನ ಗ್ರೂಮ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಕಂಪನಿಯವರು ರೆಡಿ ಮಾಡ್ತಾರೆ. ಇದನ್ನ ಮಾಡ್ತಾ ನಮ್ಮ ಟೀಮ್ ಮೆಂಬರ್ಸ್ ಗೆ ಹೇಳ್ಕೊಡ್ತಾ ನಿಮಗೆ ಗೊತ್ತಿಲ್ಲದೆ ಯು ಕ್ಯಾನ್ ಬಿಕಮ್ ಅ ಕರೋಡ್ಪತಿ ಇನ್ ದಿಸ್ ಬಿಸ್ನೆಸ್. ಇದು ಈ ಒಂದು ಕಮ್ಯುನಿಟಿ ಕಾಮರ್ಸ್ ಬಿಸ್ನೆಸ್ ನ ಅದ್ಭುತವಾದಂತ ಒಂದು ವ್ಯವಸ್ಥೆ. ಸೊ ನಾವೆಲ್ಲ ಇನ್ನು ಮುಂದೆ ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ನಾವು ಎಂತ ವಿಷಯಗಳನ್ನ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಮೇ ಬಿ ಡಿಜಿಟಲ್ ಡೈಮಂಡ್ಸ್ ನ ಯುಗ ಈಗ ಉದ್ಭವ ಆಗ್ತಾ ಇದೆ. ಡಿಜಿಟಲ್ ಡೈಮಂಡ್ಸ್ ಅಂದ್ರೆ ಏನು? ಅವರ ಮನೆಯಲ್ಲೇ ಕೂತು ಕಂಪ್ಯೂಟರ್ ಮುಂದೆ ಕೂತು ಈ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ಕರೋಡ್ಪತಿಗಳಾಗುವಂತ ವ್ಯಕ್ತಿಗಳು ಇನ್ನು ಮುಂದೆ ನಮ್ಮ ಇಂಡಸ್ಟ್ರಿಯ ಕಂಪನಿಗಳಲ್ಲಿ ಹೇರಾಳವಾಗಿ ಮುಂದೆ ಬರ್ತಾ ಇದ್ದಾರೆ. ಸೊ ಕಂಪನಿ 2024ಕ್ಕೆ 1,000 ಡೈಮಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೋಸ್ಕರನೇ ಕೊರೋನಾ ಬಂದು ಈ ತರ ನಮ್ಮನ್ನೆಲ್ಲ ಡಿಜಿಟಲ್ಗೆ ತಳ್ಳಿದೆ ಅಂತ ನಾನು ಆಧ್ಯಾತ್ಮಿಕವಾಗಿ ಭಾವಿಸ್ತಾ ಇದ್ದೀನಿ. ಮೇ ಬಿ ಹರಿಪ್ರಸಾದ್, ವಾಟ್ ಡು ಯು ಸೇ? ಹೌದಾ ಅಲ್ವಾ? 100% ಎಲ್ಲನೂ ಆಗುದು ಒಳ್ಳೇದಕ್ಕೆ, ಎಲ್ಲ ಆಗೋದಿಲ್ಲ ಅದು ಕೂಡ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೊರೋನಾ ಬಂದಿರೋದು ಅಫ್ಕೋರ್ಸ್ ಒಂದ್ ರೀತಿನಲ್ಲಿ ಇದೊಂದು ಮಹಾಮಾರಿ ಪ್ಯಾಂಡಮಿಕ್ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಇದು ನಮ್ಮ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಅಂತ ನಾನ್ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ಪೆಂಡುಲಮ್ ಅಂತ ತಗೊಂಡಾಗ ಆ ಪೆಂಡುಲಮ್ ನ ಒಂದು ಕಡೆಗೆ ಎಷ್ಟು ಎಳಿತೀವೋ ಇನ್ನೊಂದು ಕಡೆಗೆ ಅಷ್ಟೇ ದೂರ ಹೋಗುತ್ತೆ. ಈಗ ಪೆಂಡುಲಮ್ ನಿಮ್ಗೆಲ್ಲ ಗೊತ್ತಿರ್ಬೋದು, ವಾಚ್ ಅಲ್ಲಿ ನೋಡಿರ್ಬೋದು ನೀವು. ಆ ಪೆಂಡುಲಮ್ ನ ಸ್ವಲ್ಪ ಎಳೆದ್ರೆ ಸ್ವಲ್ಪ ದೂರ ಹೋಗುತ್ತೆ. ತುಂಬಾ ದೂರ ಎಳೆದಾಗ if you pull it to 180 ಅಥವಾ 90 degree, it will go back again to 180 degree. So this is called as pendulum phenomena. So ಅದೇ ತರ ನಮಗೆ ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಹೆಚ್ಚು ಬಂದಾಗ ಅವಕಾಶಗಳು ಕೂಡ ಅಷ್ಟೇ ಹೆಚ್ಚು ನಮಗೆ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಕಮ್ಯುನಿಟಿ ಕಾಮರ್ಸ್ ಕಂಪನಿಗಳ ರಾಜ್ಯ ಅಂತ ಹೇಳಬಹುದು ಇಂಡಸ್ ವಿವಾ ಕಂಪನಿಗೆ ನಿಮ್ಮನ್ನೆಲ್ಲ 2 ಕೈಗಳನ್ನ ಸ್ವಾಗತವನ್ನ ಕೋರ್ತಾ ಇದೀವಿ. 2 ಕೈಗಳಿಂದ ವೆಲ್ಕಮ್ ಟು ಇಂಡಸ್ ವಿವಾ. ಯಾಕಂದ್ರೆ ಇದು ಜನರ ಒಂದು ಕಂಪನಿ. ಈ ಕಂಪನಿಯಲ್ಲಿ ಬಂದವರು ಅವರ ಜೀವನದ ಸಕ್ಸಸ್ಸಿನ ಕಡೆಗೆ ಹೋಗ್ತಾರೆ, ಸಾಧನೆಯ ಕಡೆಗೆ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಈಸ್ ಸಚ್ ಅ ವಂಡರ್ಫುಲ್ ಬಿಸ್ನೆಸ್. ಏನಕ್ಕೆ ಅಂತ ಹೇಳಿದ್ರೆ ಸುಮಾರು 150% ವಾರ್ಷಿಕ ಬೆಳವಣಿಗೆಯನ್ನ ಈ ಒಂದು ಸಂಸ್ಥೆ ಈಗ ಹೊಂದಿದೆ. ಹಾಗಾಗಿ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಮ್ಯುನಿಟಿ ಕಾಮರ್ಸ್ ಕಂಪನಿಯಲ್ಲಿ ನೀವು ಇದ್ದೀವಿ. ಸೊ ಅಪ್ರಿಶಿಯೇಟ್ ಯೋರ್ ಸೆಲ್ಫ್. ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಅಂತ ನಿಮ್ಮನ್ನೇ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ನಮಗೆ ದೇವರು ಒಳ್ಳೆ ಒಳ್ಳೆ ಬ್ರೈನ್ ಇನ್ನ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ. 2ನೇ ವಿಷಯ, ಈ ಒಂದು ಕಂಪನಿ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಸೊ ನೀವು ಇದನ್ನ ಯಾವುದೋ ಏನ್ ಹೇಳ್ತೀವಿ ಅದು ಕೆನ್ಯಾದಲ್ಲೋ ನೈರೋಬಿಯಾದಲ್ಲೋ ಅಥವಾ ಯಾವುದೋ ಇಟಲಿನಲ್ಲೋ ಎಲ್ಲೋ ಇದೆ ಅಂತ ಹೇಳೋದ್ರ ಬದಲು ನಮ್ಮ ಬೆಂಗಳೂರಲ್ಲಿ ನಮ್ಮ ಕಂಪನಿ ಇದೆ, ಫ್ಯಾಕ್ಟರಿ ಇದೆ, ಎಲ್ಲವೂ ಕೂಡ ಬ್ಯಾಂಗ್ಳೂರಲ್ಲಿ ಇದೆ. ಸೊ ಲಾಂಚ್ ಆಲ್ರೆಡಿ ಬಿಸ್ನೆಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಆಲ್ಸೋ ಫ್ಯೂ ಅದರ್ ಕಂಟ್ರೀಸ್ ಲೈಕ್ ನೇಪಾಲ್, ಬಾಂಗ್ಲಾದೇಶ್ ಇಸ್ ಆನ್ ದ ವೇ, ಅಂಡ್ ಶ್ರೀಲಂಕಾ ಬರ್ತಾ ಇದೆ, ಆಫ್ರಿಕಾ ರೆಡಿ ಆಗ್ತಾ ಇದೆ. ಸೊ ರೈಟ್. ಸೊ ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಏನಿದೆ, ಇದು ಎಲ್ಲಿಂದ ಬರ್ತಾ ಇದೆ, ಇದರ ಟೆಕ್ನಾಲಜಿ ಅಂತ ಹೇಳಿದ್ರೆ ಟೆಕ್ನಾಲಜಿಗೆ ಹೆಸರುವಾಸಿಯಾದಂತ ಜಪಾನ್ ನಿಂದ ನಾವು ಇದನ್ನ ಒಂದು ಟೆಕ್ನಾಲಜಿನ ತಂದುಕೊಳ್ತಾ ಇದೀವಿ. ಅಂಡ್ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಿದೆ ಅದಕ್ಕೆ GMP ಸರ್ಟಿಫಿಕೇಶನ್ ಇದೆ. ಅಂಡ್ ಕಳೆದ ವರ್ಷ ಇಷ್ಟೂ ಜನಗಳ ಮುಖವನ್ನ ನೋಡಿದಾಗ ನಿಮಗೆ ಅದರಲ್ಲಿ ಒಂದು ಸ್ಮೈಲ್, ಒಂದು ಎಕ್ಸೈಟ್ಮೆಂಟ್, ಒಂದು ಕಾಂತಿ ಆ ಕಣ್ಗಳಲ್ಲಿ, ಆ ಒಂದು ಎದೆ ಬಡಿತ, ವಿ ಆರ್ ಒನ್ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವರ್ಷ ಈ ಕುಟುಂಬದೊಂದಿಗೆ ನಮ್ಮ ಇಂಡಸ್ ವಿವಾ ಕಂಪನಿ ಹಂಚಿಕೊಂಡಂತ ಒಂದು
ಮೊತ್ತ ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 300 ಕೋಟಿಗಿಂತ ಹೆಚ್ಚು. ಹಾಗಾಗಿ ನೀವೆಲ್ಲರೂ ಕ್ಲಾಪ್ ಮಾಡಿ. ಕ್ಲಾಪ್ ಮಾಡಿದ್ರೆ ಬರುವ ವರ್ಷ ತಗೊಳ್ಳೋ ಫೋಟೋ ಅಲ್ಲಿ ನಿಮ್ಮ ಮುಖ ಕೂಡ ಇರುತ್ತೆ, ನಿಮ್ಮ ಮನೆಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಇಲ್ಲಿ ಈ ಒಂದು ಫೋಟೋ ನೀವು ನೋಡ್ಬೋದು, ವಿ ಕ್ಯಾನ್ ಸಿ ಅವರ್ ಹರಿಪ್ರಸಾದ್ ಜಿ ಇನ್ ದಿಸ್, ಓಕೆ, ಅಂಡ್ ವಿ ಕ್ಯಾನ್ ಸಿ ಅವರ್ ಅಭಿಲಾಷ್ ಜಿ, ಅವರ್ ಸಿಇಒ ಇನ್ ದ ಫ್ರಂಟ್. ಅದೇ ತರ ನಮ್ಮ ಮಂಗಳೂರಿನ ಸುಮಾರು ಲೀಡರ್ಸ್ ಇದ್ದಾರೆ, ಬ್ಯಾಂಗ್ಳೂರಿನ ಸುಮಾರು ಲೀಡರ್ಸ್ ಇದ್ದಾರೆ ಕರ್ನಾಟಕದಿಂದ. ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಪೀಪಲ್ ಆರ್ ಹಿಯರ್. ಸೊ 300 ಕೋಟಿಯನ್ನ ಜನರೊಂದಿಗೆ ಕಳೆದ ವರ್ಷ ಮಾತ್ರ, ಕಳೆದ ಆರ್ಥಿಕ ವರ್ಷ, ನಾಟ್ ದಿ ಎಂಟೈರ್ ಫ್ರಮ್ ಬಿಗಿನಿಂಗ್ ಟಿಲ್ ನಾವು. ಓಕೆ, ಸೊ ಹಾಗಾದ್ರೆ ಈ ವರ್ಷ ಇದು ಡಬಲ್ ಆಗತ್ತೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಡಬಲ್ ಅಲ್ಲ ಗುರು, 3 ಪಟ್ಟು ಗ್ಯಾರಂಟಿ. ಸೊ ಹಾಗಾಗಿ ನೀವು ರೆಡಿ ಆಗಿದ್ರೆ ಈ ಫೋಟೋ ಅಲ್ಲಿ ನೆಕ್ಸ್ಟ್ ನೀವು ಬರ್ತೀರಾ, ನಿಮಗೂ ಕೂಡ ಅದರ ಒಂದು ಭಾಗ, ಅದರ ಒಂದು ಪಾರ್ಟ್ ಖಂಡಿತ ಸಿಗತ್ತೆ. ರೈಟ್, ಹೀಗೆ ಮುಂದೆ ಹೋಗ್ತಾ ಲೆಟ್ಸ್ ಗೆಟ್ ಇನ್ ಟು ಕಂಪನಿ ಓನ್ಡ್ ಅಂಡ್ ಆಪರೇಟೆಡ್ ಎಜುಕೇಶನ್ ಸಿಸ್ಟಮ್. ತುಂಬಾ ಜನ ಒಳಗಡೆ ಬರ್ತಾ ಇದ್ದೀರಾ ಮೀಟಿಂಗ್ ಅಲ್ಲಿ. ಮೇ ಬಿ ಕೆಲವರು ಈ ಮೀಟಿಂಗ್ ಅಲ್ಲಿ ಬಂದು ಡಿಸ್ಕನೆಕ್ಟ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಡೇಟಾ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಡೇಟಾಗಳನ್ನ ಚೆಕ್ ಮಾಡ್ಕೊಳ್ಳಿ. ಪ್ರೋಗ್ರಾಮಿನ ಕೊನೆಯವರೆಗೂ ನಮ್ ಜೊತೆ ಇದ್ರೆ ಖಂಡಿತ ಒಳ್ಳೆ ವಿಷಯಗಳನ್ನ ಕಲ್ತ್ಕೊಂಡು ಇಲ್ಲಿಂದ ನೀವು ಮುಂದೆ ಹೋಗಬಹುದು. ಸೊ ಕಂಪನಿಯ ಒಂದು ಎಜುಕೇಶನ್ ಸಿಸ್ಟಮ್ ವೈಬ್ರೆಂಟ್ ವಿವಾ ಅಂತಿದೆ. ಸೊ ಇವತ್ತು ನೀವು ನನ್ನನ್ನ, ಹರಿಪ್ರಸಾದ್ ಅನ್ನ, ರುದ್ರೇಶ್ ಅವರನ್ನ, ಸುಮಿತ್ ಬತ್ರಾ ಅವರನ್ನ, ಅರ್ಚಿತ್ ರಮೇಶ್ ಅವರನ್ನ ಯಾರನ್ನೂ ಹಿಂಬಾಲಿಸುವ ಅವಶ್ಯಕತೆ ಇಲ್ಲ. ನಮ್ಮ ವೈಬ್ರೆಂಟ್ ವಿವಾ ಎಜುಕೇಶನ್ ಸಿಸ್ಟಮ್ ಅನ್ನ ನೀವು ಹಿಂಬಾಲಿಸಿ. ಏನಕ್ಕೆ ಅಂದ್ರೆ ಇವರೆಲ್ಲರೂ ಸೇರಿ ಸೃಷ್ಟಿ ಮಾಡಿದಂತ ಒಂದು ಪವರ್ಫುಲ್ ಎಜುಕೇಶನ್ ಸಿಸ್ಟಮ್. ಇಟ್ಸ್ ಕಾಲ್ಡ್ ವೈಬ್ರೆಂಟ್ ವಿವಾ. ಸೊ ಇವತ್ತಿನಿಂದ ನಿಮ್ಮ ಸಕ್ಸಸ್ಸಿನ ಸಾಧನೆಯ ಈ ಒಂದು ಹಾದಿಯಲ್ಲಿ ನಿಮ್ಮ ಕಂಪ್ಯಾನಿಯನ್, ನಿಮ್ಮ ಸಂಗಾತಿ ಯಾರು ಅಂತ ಹೇಳಿದ್ರೆ ವೈಬ್ರೆಂಟ್ ವಿವಾ. ಸೊ ವೈಬ್ರೆಂಟ್ ವಿವಾ ಅನ್ನ ನೀವು ಪಾಲಿಸಿದ್ದೆ ಆದ್ರೆ ಖಂಡಿತ ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ಸನ್ನ ಕಾಣಬಹುದು. ಸೊ ನಮ್ಮ ಪ್ರಾಡಕ್ಟ್ಸಿನ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ KYP ಅಟೆಂಡ್ ಮಾಡಿದವರಿಗೆಲ್ಲ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ಬಂದಿದ್ದೀರಾ ಅವ್ರಿಗೋಸ್ಕರ ನಮ್ಮ ಪ್ರಾಡಕ್ಟಿನಲ್ಲಿ ಪವರ್ ಇದೆ. And powerful products will come definitely from a powerful science. ಸೊ ಹಾಗಾಗಿ ಆರೋಗ್ಯ ಅನ್ನೋದು ಇವತ್ತು ಕೊರೋನಾ ನಮಗೆಲ್ಲ ಒಂದು ತಲೆ ಮೇಲೆ ಜೋರಾಗಿ ಒಡೆದು ಹೇಳ್ಕೊಟ್ಟಿರೋ ವಿಷಯ ಏನು ಅಂದ್ರೆ ಆರೋಗ್ಯವೇ ಭಾಗ್ಯ. ಇದನ್ನ ಹಿಂದಿನಿಂದ ಹೇಳ್ತಾ ಇದ್ರು, ಎಲ್ಲೋ ಮರೀತಾ ಇದ್ವಿ. ಸಡನ್ ಆಗಿ ಕೊರೋನಾ ಬಂತು, ಎಲ್ರಿಗೂ ಹೇಳ್ಕೊಟ್ಟಿದೆ ಇವತ್ತು ಆರೋಗ್ಯವೇ ಭಾಗ್ಯ. ನನ್ನ 3 ವಯಸ್ಸಿನ ಮಗ ಕ್ರಿಶ್, ನಾನೇನಾದ್ರೂ ಹೊರಗಡೆ ಸೆಕ್ಯೂರಿಟಿ ಹತ್ರ ಏನೋ ಪಾರ್ಸಲ್ ಬಂತು ಅಂತ ಹೋಗಿ ತಗೊಂಡು ಒಳಗಡೆ ಬಂದಿದ ತಕ್ಷಣ ಅವನನ್ನ ಏನಾದ್ರೂ ತಪ್ಕೊಳಕ್ ಹೋದ್ರೆ, ಡ್ಯಾಡಿ ಹೊರಗಡೆ ಹೋಗಿದ್ದೆ ಅಲ್ಲ, ಮೊದ್ಲು ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ನನ್ನನ್ನ ತಪ್ಪು ಅಂತ ನನ್ನ 3 ವಯಸ್ಸಿನ ಮಗ ನನಗೆ ಇವತ್ತು ಹೇಳ್ತಾ ಇದ್ದೇನೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಆರೋಗ್ಯ ಅನ್ನೋದು ಹೊಸ ವಿಷಯ ಅಲ್ಲವೇ ಅಲ್ಲ. 3 ವಯಸ್ಸಿನ ಮಗುವಿಗೂ ಕೂಡ ಆರೋಗ್ಯದ ಬಗ್ಗೆ ಅಥವಾ ಹೆಲ್ತಿನ ಬಗ್ಗೆ, ಕ್ಲೆನ್ಲಿನೆಸ್ ಬಗ್ಗೆ, ಹೈಜೀನ್ ಬಗ್ಗೆ ಸಾಕಷ್ಟು ಅರಿವು ಮೂಡಿದೆ. ಸೊ ಹಾಗಾಗಿ ನಮ್ಮ ಬಿಸ್ನೆಸ್ ನ ಇವತ್ತು ನಾವು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಬಿಸ್ನೆಸ್ಸಿನ ಬಗ್ಗೆ, ನಮ್ಮ ಪ್ರಾಡಕ್ಟ್ಸಿನ ಬಗ್ಗೆ ಜನರ ಹತ್ರ ಹಂಚಿಕೊಂಡ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಸೆಲ್. All that you need to do is share. ಸೆಲ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಪ್ರಾಡಕ್ಟ್ಸ್ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಸೋಲ್ಡ್. ಓಕೆ, ಸೊ ಇಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹೆಲ್ತ್ ಸಪ್ಲಿಮೆಂಟ್ಸ್ ಎಷ್ಟು ಅವಶ್ಯಕತೆ ಇದೆ, ಇವತ್ತು ಅನಿವಾರ್ಯತೆ ಇದೆ ಅದರದ್ದು ಅಂತ ಎಲ್ರಿಗೂ ಕೂಡ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಇದರ ಬಗ್ಗೆ ಇನ್ನೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಒನ್ಸ್ ಅಪಾನ್ ಎ ಟೈಮ್ ಹರಿಪ್ರಸಾದ್ ಅವರ ಪ್ರೆಸೆಂಟೇಶನ್ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಹ ಅನ್ನೋದು ಒಂದು ಅಂಗಗಳು, ಮಸಲ್ಸ್, ಟಿಶ್ಯೂಸ್, ಆಮೇಲೆ ಕೋಶಗಳಿಂದ ಮಾಡಲಾಗಿದೆ. ಈ ಕೋಶಗಳನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಇದೆ ಅಂತ ಹೇಳಿ ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ನಮ್ಮ ಪ್ರೆಸ್ಟೀಜ್ ಏಟ್ರಿಯಂ ಅಲ್ಲಿ ಪ್ರೆಸೆಂಟೇಶನ್ ನ ಕೊಡ್ತಾ ಇದ್ರು. ಯಾಕೆಂದ್ರೆ ಅವತ್ತು ಜನಗಳಿಗೆ ಇಮ್ಯುನಿಟಿ ಅಂದ್ರೆ ಏನು ಅದು ಗೊತ್ತಿರ್ಲಿಲ್ಲ. ಇವತ್ತು ನಾವು ಕೊರೋನಾ ಬಂದ ಮೇಲೆ ಒಂದ್ ವಿಷಯ ಎಲ್ಲರಿಗೂ ಕ್ಲೀನ್ ಆಗಿ ಗೊತ್ತಾಗಿದೆ. ನಾನು ಬದುಕಿರ್ಬೇಕು ಅಂದ್ರೆ ನನ್ನ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರ್ಬೇಕು, ಆರೋಗ್ಯಕರವಾದ ಆಹಾರವನ್ನ ಸೇವಿಸಬೇಕು, ನ್ಯೂಟ್ರಿಷನ್ ನನಗೆ ಬೇಕಾಗತ್ತೆ. ನನ್ನ ಇಮ್ಯುನಿಟಿಯನ್ನ ಆಪ್ಟಿಮಮ್ ಲೆವೆಲ್ ಅಲ್ಲಿ ಏನೆಲ್ಲ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದು ಜನಗಳಿಗೆ ಈಗಾಗಲೇ ವಾಟ್ಸ್ಆಪ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ಹೆಲ್ತ್ ಪ್ರೊಫೆಷನಲ್ಸ್ ಮುಖಾಂತರ, ಗೌರ್ಮೆಂಟ್ ಮುಖಾಂತರ ಸಾಕಷ್ಟು ಅರಿವನ್ನ ಆಲ್ರೆಡಿ ಮೂಡಿಸಲಾಗಿದೆ. ಸೊ ಹಾಗಾಗಿ ಇವತ್ತು ನಾವು ಫ್ರಂಟ್ ಲೈನ್ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಹೇಳಿ ನಮ್ಮ ಪ್ರೆಸೆಂಟೇಶನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅದಾದ್ಮೇಲೆ ಇಂಡಸ್ಟ್ರಿ ಇವಾಗ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಈ ಒಂದು ಭೂಮಿಯ ಒಂದು ಏನ್ ಹೇಳ್ತೀವಿ ಗಿಫ್ಟ್ ಅಂತ ಹೇಳ್ಬೋದು, ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ನಾವು ಕೊಟ್ಟಿರುವಂತ ಒಂದು ದೊಡ್ಡ
ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಆಯುರ್ವೇದ. ನಾವು ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ನಮಗ್ ಮುಂಚೆ ಹುಟ್ಟಿ ಬದುಕಿ ಬಾಳದಂತಹ ಗುರು ಹಿರಿಯರು ಅಥವಾ ಋಷಿ ಮುನಿಗಳು ಅವರು ಆಯುರ್ವೇದ ಅನ್ನುವಂತ ಅದ್ಭುತವಾದಂತಹ ಏನ್ಷಿಯಂಟ್ ಫಾರ್ಮ್ ಆಫ್ ಮೆಡಿಸಿನ್ ಅನ್ನು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಅದನ್ನ ಆಧುನಿಕ ವೈಜ್ಞಾನಿಕವಾದಂತಹ ಮಾಡರ್ನ್ ಸೈನ್ಸಿನ ಜೊತೆ ಅದನ್ನ ಕಂಬೈನ್ ಮಾಡಿದಾಗ ಪ್ರಾಡಕ್ಟ್ಸ್ ಅಲ್ಲಿ ಇನ್ನೂ ಹೆಚ್ಚು ಪವರ್ ಇರುತ್ತೆ. ಅಂಡ್ ಇವತ್ತು ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ, ನಮ್ಮ ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ. ಆ ಡಿಮ್ಯಾಂಡ್ ಅನ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಸರಿಯಾದ ವ್ಯಕ್ತಿ ಹತ್ರ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಷಯವನ್ನ ಸರಿಯಾದ ಟೈಮ್ ಅಲ್ಲಿ ನಾವು ಶೇರ್ ಮಾಡ್ಕೊಂಡ್ರೆ ನೀವು ಸರಿಯಾದ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ನಿಮ್ಮನ್ನ ನೀವು ಪ್ರಾಡಕ್ಟ್ಸ್ ಬಗ್ಗೆ ಅಪ್ಡೇಟೆಡ್ ಆಗಿ ಇಟ್ಕೊಳ್ತಾ ಇರಿ. ನಮ್ಮ ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಿ, KYP ಅನ್ನ ಅಟೆಂಡ್ ಮಾಡಿ. ಪ್ರತಿನಿತ್ಯ ಡಾಕ್ಟರ್ ಬಾಲು ಅವರು ಫೇಸ್ಬುಕ್ ಅಲ್ಲಿ ಬರ್ತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಹರಿಪ್ರಸಾದ್ ಅವರು ಡಾಕ್ಟರ್ ಬಾಲು ಅವರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು, ಸರ್ ನಮ್ಮ ಟೀಮಿಗೆ ಒಂದೇ ಒಂದು ವಿಂಗ್ಸ್ ಟು ವೆಲ್ನೆಸ್ ಪ್ರೋಗ್ರಾಮ್ ಮಾಡಿ ಅಂದ್ರೆ ಡಾಕ್ಟರ್ ಬಾಲು ಅವರು ಹೇಳ್ತಿದ್ರು ನೆಕ್ಸ್ಟ್ 3 months ಐ ಆಮ್ ವೆರಿ ಬಿಸಿ ಹರಿಪ್ರಸಾದ್ ಅಂತ. ಇವತ್ತು 3 ಗಂಟೆಗೂ ಡಾಕ್ಟರ್ ಬಾಲು ಅವರನ್ನ ಫೇಸ್ಬುಕ್ ಅಲ್ಲಿ ನೋಡ್ಬಹುದು. ಅಂದ್ರೆ ಹಿ ಸೋ ಕಾನ್ಸ್ಟೆಂಟ್. ಸೊ ಹಾಗಾಗಿ ಇವತ್ತಿನ ಟೈಮ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ಪ್ಯಾಂಡಮಿಕ್ ಅನ್ನೋದು ಪ್ಯಾನಿಕ್ ಆಗಬಹುದು ಅಥವಾ ನಿಮ್ಮ ಪ್ಯಾಷನ್ ಅನ್ನು ಹೆಚ್ಚಿಸ್ಕೊಳ್ಬಹುದು. ಪ್ಯಾಂಡಮಿಕ್ ಟೈಮ್ ಅಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಸರಿಯಾದ ಪ್ರಿಪರೇಷನ್ ಮಾಡಿಡಿ. ನಾನು ನಿನ್ನೆ ಅಮೆರಿಕಾದಲ್ಲಿರುವಂತ ನನ್ನ ಫ್ರೆಂಡ್ ಒಬ್ರ ಹತ್ರ ಮಾತಾಡ್ತಿದ್ದಾಗ ಅವ್ರು ಹೇಳ್ತಾ ಇದ್ರು, ಮೊದಲು ಹೆಲ್ತ್ ಕೇರ್ ಪ್ರೊಫೆಷನಲ್ ಇದ್ದವರು ಅಮೆರಿಕಾದಲ್ಲಿ ಅವ್ರಿಗೆ ಅಷ್ಟೊಂದು ಕೆಲಸ ಇರ್ಲಿಲ್ವಂತೆ. ಓಕೆ, ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೆಲ್ತ್ ಕೇರ್ ಪ್ರೊಫೆಷನಲ್ ಅಲ್ಲಿ ಇದ್ದಂತ ಎಲ್ಲರೂ ಕೂಡ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಅವ್ರು ಎಷ್ಟು ಸಂಪಾದನೆ ಮಾಡ್ತಿದ್ರು ಅದಕ್ಕೆ 3 ಪಟ್ಟು ಈಗ ಸಂಪಾದನೆ ಮಾಡ್ತಾ ಇದಾರಂತೆ. ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ನನ್ನ ಪ್ರಕಾರ ಲಕ್ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಬಹಳ ಚೆನ್ನಾಗಿ ಸುಂದರವಾಗಿ ಹೇಳಿದ್ದಾರೆ, ಲಕ್ ಅಂದ್ರೆ ಸಿದ್ಧತೆ ಅಥವಾ ಪ್ರಿಪರೇಷನ್ ಅನ್ನ ಯಾವ ವ್ಯಕ್ತಿ ಮಾಡಿದ್ದಾನೋ ಅವನ ಎದುರುಗಡೆ ಅವಕಾಶವು ಕಂಡು ಬಂದಾಗ ಅದನ್ನೇ ನಾವು ಲಕ್ ಅಂತ ಕರಿತೀವಿ ಅಂತ. ಸೊ ಹಾಗಾಗಿ ನಾವೇನಾದ್ರೂ ಪ್ರಿಪೇರ್ ಆಗಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ಹೇರಾಳವಾದ ಜನಗಳಿಗೆ ರೀಚ್ ಮಾಡ್ತಾ ಈ ಪ್ಯಾಂಡಮಿಕ್ ಟೈಮ್ ಅಲ್ಲೂ ಕೂಡ ನಾವು ಇನ್ನೂ ಫಾಸ್ಟ್ ಆಗಿ ಬಿಸ್ನೆಸ್ ಅಲ್ಲಿ ಬೆಳಿಬಹುದು. ಅಂಡ್ ಯಾರನ್ನೇ ಭೇಟಿ ಮಾಡಿದ್ರು ಕೂಡ ನಮ್ಮ ಪ್ರಾಡಕ್ಟಿನ ಹಿಂದೆ ಇರುವಂತ ಸೈನ್ಸ್ ಅನ್ನ ಅವ್ರಿಗೆ ಹೇಳಿ ಕಾನ್ಫಿಡೆಂಟ್ ಆಗಿ ಅವರ ಜೊತೆ ಮಾತಾಡಿ ನಾವು ಇವತ್ತು ನಮ್ಮ ಟೆಸ್ಟಿಮೋನಿಯಲ್ ಅನ್ನ ಕೂಡ ತೋರಿಸಿ ಅವರಿಗೆ ಪ್ರಾಡಕ್ಟ್ ಅನ್ನ ಹೇಳಿ ಪ್ರಾಡಕ್ಟಿನ ಬಗ್ಗೆ ಹೇಳಿ ಬಿಸ್ನೆಸ್ ಅಲ್ಲಿ ತರಬಹುದು. ಏನಕ್ಕೆ ಇವತ್ತು ನಾವು ಏನ್ ಹೇಳ್ತಾ ಇದೀವೋ ಅದು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮಗೆ ತುಂಬಾ ಕೆಲ್ಸಕ್ಕೆ ಬರುತ್ತೆ. ಸೊ ಮೊದಲನೇದು, ಈಗ ಆಟ ಪ್ರಾರಂಭ. ರೆಡಿ 1 2 3 ಅಂತ ಹೇಳಿ ಶೂಟ್ ಮಾಡಿದಾಗ ರನ್ನಿಂಗ್ ರೇಸ್ ಯಾವ ತರ ಸ್ಟಾರ್ಟ್ ಆಗುತ್ತೋ ಇವತ್ತಿನಿಂದ ಯಾರೆಲ್ಲ ಈ ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ, ಫಸ್ಟ್ ಟೈಮ್ ಯಾರೆಲ್ಲ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದೀರಾ ಅವ್ರಿಗೆ ಹೇಳ್ತಾ ಇದೀನಿ, ನಿಮ್ಮ ಓಟ ಇಲ್ಲಿಂದ ಪ್ರಾರಂಭ. ಈಗ ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇರೋರು ಈ ಓಟದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ನೀವು ನಿಮ್ಮ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡ್ಬೇಕು. ನೋಡಿ, ನಿಮ್ಮ ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಯಾರು ಇಲ್ಲ, ಖಾಲಿಯಾಗಿದೆ. ಈ ಒಬ್ಬನೇ ವ್ಯಕ್ತಿ ಹೇಗ್ ಸರ್ ಓಡ್ತಾನೆ ಅಂತ ಹೇಳಿದ್ರೆ, ಇವತ್ತಿನಿಂದ ನಿಮ್ಮ ಓಟ, ನಿಮ್ಮ ಜರ್ನಿ ನಿಮ್ಮದಾಗಿರತ್ತೆ, ನಿಮ್ಮ ಒಂದು ಪಯಣ ನಿಮ್ಮದಾಗಿರತ್ತೆ. ಈ ಓಟದಲ್ಲಿ ನಿಮಗೆ ಕಾಂಪೀಟ್ ಮಾಡೋದಕ್ಕೆ ಬೇರೆ ಯಾರು ಇಲ್ಲ. ಯಾಕೆಂದ್ರೆ ನೀವು ಕಳೆದ ವಾರ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಈ ವಾರ ಡಿಫೀಟ್ ಮಾಡಿ ನಿಮ್ಮ ಜೊತೆ ನೀವೇ ಕಾಂಪೀಟ್ ಮಾಡುವಂತ ಒಂದು ಮನೋಭಾವನೆಯನ್ನ ನೀವು ಹೊಂದ್ಕೊಳ್ಬೇಕಾಗತ್ತೆ. ಇನ್ಮೇಲೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಟು ಕಾಂಪೀಟ್ ವಿತ್ ಯು. ಸರ್ ಹಾಗಾದ್ರೆ ನನ್ನ ಅಪ್ಲೈನು ಹರಿಪ್ರಸಾದ್ ಅವರು ಈಗಾಗ್ಲೇ 2.5 ಕೋಟಿ ಸಂಪಾದನೆ ಮಾಡ್ಬಿಟ್ಟಿದಾರಲ್ಲ ಸರ್. ನೋಡಿ, ಹರಿಪ್ರಸಾದ್ ಅವರ ಪ್ಯಾನ್ ಕಾರ್ಡ್ ಬೇರೆ, ಅವರ ಜನ್ಮದಿನ ಬೇರೆ, ಅವರ ತಂದೆ ತಾಯಿ ಬೇರೆ. ಸೊ ಅವ್ರ ಜೊತೆ ನೀವು ಕಾಂಪೀಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ನಿಮ್ಮ ಕಾಂಪಿಟೇಷನ್ ಹರಿಪ್ರಸಾದ್ ಅವ್ರ ಜೊತೆನೂ ಅಲ್ಲ, 2 ತಿಂಗಳಾದ್ಮೇಲೆ ಬರುವಂತ ಹರೀಶ್ ಅವ್ರ ಜೊತೆನೂ ಅಲ್ಲ. ನಿಮ್ಮ ಕಾಂಪಿಟೇಷನ್ ನಿಮ್ಮೊಂದಿಗೆ ಮಾತ್ರ. ಸೊ ಇವತ್ತಿನಿಂದ ನಿಮ್ಮ ಕನಸಿನ ಕಡೆ ನಿಮ್ಮ ಓಟ ಪ್ರಾರಂಭ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಕಂಪೇರ್ ಮಾಡ್ಬೇಕಾಗಿರೋದು ನಿಮ್ಮ ಕಳೆದ ವಾರದ ಪರ್ಫಾರ್ಮೆನ್ಸ್, ಈ ವಾರದ ಪರ್ಫಾರ್ಮೆನ್ಸ್. ಕಳೆದ ವಾರದ ಪರ್ಫಾರ್ಮೆನ್ಸ್ ನ ಈ ವಾರ ನೀವೇ ಡಿಫೀಟ್ ಮಾಡಿ ಮುಂದೆ ಹೋಗ್ಬೇಕಾಗತ್ತೆ. ಸೊ ಕನಸುಗಳು ಯಾರಿಗೆಲ್ಲ ಇದೆ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಕನಸಿದ್ದವರು ಅತಿ ವೇಗವಾಗಿ ಮುಂದೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಎಷ್ಟು ಜನರಿಗೆ ಕನಸಿದೆ ಅಂತ ನಾನು ಕೇಳಿದ್ರೆ ತಪ್ಪಾಗತ್ತೆ. ಯಾಕೆಂದ್ರೆ ಕನಸಿರೋ ವ್ಯಕ್ತಿಗೆ ಮಾತ್ರ ಕಮಿಟ್ಮೆಂಟ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಕನಸಿರುವಂತ ವ್ಯಕ್ತಿಗೆ ಮಾತ್ರ ಕಮಿಟ್ಮೆಂಟ್ ಇರುತ್ತೆ. ಸೊ ನೀವೆಲ್ಲ ಇನ್ನೂ ಈ ಒಂದು ಕಾಲ್ ಅಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದೀರಾ, ಇನ್ನು ಇಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಮಿಟ್ಮೆಂಟ್ ಇದೆ. ಏನಕ್ಕೆ ಅಂದ್ರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದೆ, ಅದು ನಿಮ್ಮ ಕನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ಕನಸಿರುವಂತ ವ್ಯಕ್ತಿಗಳು ಅವರ ಫ್ಯೂಚರ್ ಅನ್ನ, ಒಂದು ಅದ್ಭುತವಾದಂತ ಭವಿಷ್ಯವನ್ನ ಈ ಬಿಸ್ನೆಸ್ ಮುಖಾಂತರ ರೂಪಿಸ್ಕೊಳ್ಬಹುದು. ಇನ್ಮೇಲೆ ಸರ್
ಇವತ್ತು ನಾನು ವಿಡಿಯೋ ಅಟೆಂಡ್ ಮಾಡಿದೆ, ನನ್ನ ಟೀಮ್ ಇಂದ ಯಾರು ಬರ್ಲಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಲಿಗಿಂತ ಹಾಲಿನ ಪಾತ್ರ ಬಹಳ ಮುಖ್ಯ. ಹಾಲಿಗಿಂತ ಹಾಲಿನ ಒಂದು ಪಾತ್ರ ಏನಿದೆ ಅದು ಬಹಳ ಮುಖ್ಯ. ಸೊ ಯಾವ ರೀತಿ ಇಲ್ಲಿ ನನ್ನ ಕೈನಲ್ಲಿ ಒಂದು ಗ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ಇದ್ರಲ್ಲಿ ನೀರ್ ನೋಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ಗ್ಲಾಸ್ ಏನಿದೆ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ವಾಟರ್. ಇದು ನಿಮ್ಮ ಟೀಮ್ ಬರುತ್ತೆ, ನಿಮ್ಮ ಸಕ್ಸಸ್ ಬರುತ್ತೆ, ನಿಮ್ಮ ಯಶಸ್ಸು, ನಿಮ್ಮ ಇನ್ಕಮ್ ಎಲ್ಲವೂ ಬರುತ್ತೆ. ಅದಕ್ಕೆ ಮುಂಚೆ ನೀವು ರೆಡಿ ಆಗ್ಬೇಕು. ನೀವು ಪಾತ್ರೆ, ಯು ಆರ್ ದ ಕಂಟೈನರ್. ಸೊ ಹಾಗಾಗಿ ಇವತ್ತು ಯಾರು ಬಂದಿಲ್ಲ ಸರ್, ನಾನು ಒಬ್ನೇ ಬಂದಿದ್ದೆ, ನಾನು ಮೀಟಿಂಗ್ ಅಲ್ಲಿ ಇರ್ಬೇಕಾ ಅಂತ ಕೇಳಕ್ ಹೋಗ್ಬೇಡಿ. ಸಿ, ಯು ಗೆಟ್ ಶಾರ್ಪರ್. ಪ್ರತಿ ಕ್ಷಣ ವಿಡಿಯೋದಲ್ಲಿ, KYP ಯಲ್ಲಿ, VOP ಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರುವಂತ ಟೈಮ್ ಏನಿದೆ, ಇಟ್ ಇಸ್ ಗೋಯಿಂಗ್ ಟು ಬಿ ಕೌಂಟೆಡ್ ಆಸ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಬಿಸ್ನೆಸ್. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಟ್ರೈನಿಂಗ್ ಅಟೆಂಡ್ ಮಾಡ್ತಾ ನಿಮ್ಮನ್ನ ನೀವು ಶಾರ್ಪ್ ಮಾಡ್ಕೊಳ್ಳಿ. ರೈಟ್? ಸೊ ಡ್ರೀಮ್ಸ್ ಯಾರಿಗೆಲ್ಲ ಇರುತ್ತೋ ಅವರಲ್ಲಿ ಸಾಕಷ್ಟು ಪವರ್ ಇರುತ್ತೆ, ತಾಕತ್ತಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಆ ಕನಸಿರೋರಿಗೆ ಮಾತ್ರ ಆ ಕನಸನ್ನ ಅಚೀವ್ ಮಾಡುವಂತ ಕೆಪಾಸಿಟಿ ಅಥವಾ ಎನರ್ಜಿ ಕೂಡ ಅವರಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರು ತೀಟೆ, ತಲಹಾಟೆ, ತಮಾಷೆ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ ಅವರಲ್ಲಿ ಕನಸುಗಳಿಲ್ಲ. ಆ ಕನಸಿಲ್ದೇ ಇರೋದ್ರಿಂದ ಗುರಿ ಇಲ್ಲ, ಆ ಗುರಿ ಇಲ್ಲದೆ ಇರೋದ್ರಿಂದ ಕಮಿಟ್ಮೆಂಟ್ ಇಲ್ಲ, ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ತರಲೆ ಮಾಡ್ತಾ ಇರ್ಬೋದು, ತೀಟೆ ಮಾಡ್ತಾ ಇರ್ಬೋದು, ಟೈಮ್ ಪಾಸ್ ಮಾಡ್ತಾ ಇರ್ಬೋದು. ಹಾಗಾಗಿ ಅಂತವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ನಿಮ್ಮ ಜರ್ನಿನಲ್ಲಿ ನೀವು ನಿಮ್ಮ ಕನಸಿಗೆ ಬೇಕಾದಂತ ಕಮಿಟ್ಮೆಂಟ್ ಅನ್ನ ಸದಾ ಕೊಡ್ತಾ ನೀವು ಮುಂದೆ ಹೋಗ್ಬೇಕಾಗತ್ತೆ. ಸೊ ನಿಮ್ಮ ಕನಸುಗಳೇನಿದೆ ಇನ್ಮೇಲೆ ಆ ಕನಸುಗಳನ್ನ ಬಡ್ದೆಬ್ಬಿಸಿ. ಎಷ್ಟೋ ವರ್ಷಗಳಿಂದ ಕನಸನ್ನೆಲ್ಲ ನಾವು ಪ್ಯಾಕ್ ಮಾಡಿ, ರ್ಯಾಪ್ ಮಾಡಿ, ಒಂದು ಕಬೋರ್ಡ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಲಾಕ್ ಮಾಡಿ ಮನೆಯಲ್ಲಿ ಎತ್ತಿ ಅಟ್ಟದ ಮೇಲೆ ಹಾಕಿರ್ಬೋದು, ಬೆಡ್ಡಿನ ಕೆಳಗಡೆ ಅದನ್ನ ಹಾಕಿ ಇಟ್ಟಿರ್ಬೋದು. ಇನ್ಮೇಲೆ ಅದನ್ನೆಲ್ಲ ತೆಗಿರಿ. ನಿಮ್ಮ ಕನಸುಗಳನ್ನೆಲ್ಲ ಓಪನ್ ಮಾಡಿ ಬಿಚ್ಚಿಟ್ಟು ಆ ಒಂದೊಂದು ಕನಸನ್ನು ಕೂಡ ನನಸು ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಪ್ರಾಸೆಸ್ ಇದೆ. ಯಾಕೆಂದ್ರೆ ಕನಸಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಮ್ಮ ಕನಸು ಏನಾಗಿರ್ಬೇಕು ಸರ್? ಅದಕ್ಕೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಒಂದ್ 25-30 ಜನರ ಹತ್ರ ಕನ್ಸಲ್ಟ್ ಮಾಡಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಬರ್ಬೇಕಾ? ಬೇಕಾಗಿಲ್ಲ. ಆಲ್ರೆಡಿ ಇಂಡಸ್ ವಿವಾ ಕಂಪನಿಯವರು ಒಂದು ಪ್ಲಾನ್ ಅನ್ನ ರೆಡಿ ಮಾಡಿಟ್ಟಿದ್ದಾರೆ. ಅದನ್ನೇ ನಾವು ಕಾಂಪನ್ಸೇಷನ್ ಪ್ಲಾನ್ ಅಂತ ಇಂಡಸ್ ವಿವಾದಲ್ಲಿ ಕರಿತೀವಿ. ಇಟ್ಸ್ ಕಾಲ್ಡ್ ಆಸ್ ದ ಬಿಸ್ನೆಸ್ ಪ್ಲಾನ್. ಸೊ ಈ ಬಿಸ್ನೆಸ್ ಪ್ಲಾನ್ ಅಲ್ಲಿ ನಿಮ್ಮ ಕನಸು ಏನಾಗಿರ್ಬೇಕು ಅಂದ್ರೆ 1 ಕರೋಡ್ಪತಿ ಆಗುವಂತ ಕನಸು ನಿಮ್ಮದಾಗಿರ್ಬೇಕು. ಯು ಶುಡ್ ಹ್ಯಾವ್ ಅ ಡ್ರೀಮ್ ಟು ಬಿಕಮ್ ಅನ್ ಎಕ್ಸಿಕ್ಯೂಟಿವ್ ಡೈಮಂಡ್. ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳಿದ್ರೆ 1 ಕೋಟಿಯನ್ನ ಅರ್ನ್ ಮಾಡಿದವರನ್ನ ನಮ್ಮ ಕಂಪನಿನಲ್ಲಿ ಡೈಮಂಡ್ ಅಂತ ಕರೀತಾರೆ. ಸೊ ಹಾಗಾದ್ರೆ 1 ಕೋಟಿ ಅರ್ನ್ ಮಾಡುವಂತ ಜರ್ನಿ ಏನಿದೆ ಅದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಡಿ ಫಾರ್ ಡೈಮಂಡ್, ಡಿ ಫಾರ್ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ ನಿಂದ ಡೈಮಂಡಿನ ಒಂದು ಜರ್ನಿ ಸ್ಟಾರ್ಟ್ ಆಗತ್ತೆ. ಸೊ ಮೊದಲು ನೀವು ಇಂಡಸ್ಟ್ರಿ ಬಿಸ್ನೆಸ್ ಗೆ ಬಂದಾಗ ನಿಮಗೆ ಟೈಟಲ್ ಕೊಟ್ಟಿರ್ತಾರೆ, ಯು ಆರ್ ಅನ್ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್. ID ನಂಬರ್ ಅಂತ ಕೇಳಿರ್ಬೋದು. ID ನಂಬರ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ನಿಮ್ಮ ID ನಂಬರ್. ಓಕೆ, ಸೊ ಅಲ್ಲಿಂದ ಲೆಫ್ಟ್ ಅಲ್ಲಿ ಒಬ್ಬರನ್ನ, ರೈಟ್ ಅಲ್ಲಿ ಒಬ್ಬರನ್ನ ಸ್ಪಾನ್ಸರ್ ಮಾಡಿದಾಗ ನಾವು ಸ್ಟಾರ್ ರ್ಯಾಂಕ್ ಅನ್ನ ಅಚೀವ್ ಮಾಡ್ತೀವಿ. ಅದಾದ್ಮೇಲೆ ಸ್ಟಾರ್ 250, ಸ್ಟಾರ್ 500, ಸ್ಟಾರ್ 1000. ಆ ಸ್ಟಾರ್ 1000 ಆದ್ಮೇಲೆ ನೆಕ್ಸ್ಟ್ ನೀವು ಅಚೀವ್ ಮಾಡುವಂತ ರ್ಯಾಂಕ್ ಬಂದು ರೂಬಿ. ಇದು ನಾನು ಯಾವುದೋ ಜ್ಯುವೆಲರಿ ಶಾಪ್ ಇಂದ ತಂದಿದ್ದಲ್ಲ. ನಾನು ಕಳೆದ 6.5 ವರ್ಷಗಳಿಂದ ನಾನು ಅಚೀವ್ ಮಾಡದಂತ ನನ್ನ ಜ್ಯುವೆಲರಿ ಕಲೆಕ್ಷನ್. ಓಕೆ, ಸೊ ರೂಬಿ 2.5 ಲಕ್ಷ, ಅದಾದ್ಮೇಲೆ ಪರ್ಲ್ ಹಾಕ್ತೀರಾ 7.5 lakh, ಅದಾದ್ಮೇಲೆ ಎಮರಲ್ಡ್ ಹಾಕ್ತೀರಾ 20 lakhs, ಅದಾದ್ಮೇಲೆ ಸಫೈರ್ 50 lakhs, ಡೈಮಂಡ್ 1 ಕೋಟಿ. 1 ಕೋಟಿ ಆದಾಗ ಇದೊಂದು ಪಿನ್ ಅನ್ನ ಮಾತ್ರ ಕಂಪನಿಯವ್ರು ಕೊಟ್ಟರು. ಏನಕ್ಕೆ? 1 ಕೋಟಿ ನಿಮ್ಮ ಅಕೌಂಟ್ ಬಂದಿದೆ ಹೋಗಿ ಅಂತ. ಇನ್ನೇನ್ ಕೊಡ್ತಾರೆ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈ ಪಿನ್ ಯಾರೆಲ್ಲ ನೋಡ್ತಾ ಇದ್ದೀರಾ? ಓಕೆ, ಯು ಕ್ಯಾನ್ ಸಿ ಹಿಯರ್, ದಿಸ್ ವಾಸ್ ದ ಓಲ್ಡ್ ಪಿನ್. ಓಕೆ, ದಿಸ್ ವಾಸ್ ದ ಡೈಮಂಡ್ ಪಿನ್. ಸೊ ಡೈಮಂಡ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು 50 ಲಕ್ಷ ಸಂಪಾದನೆ ಮಾಡಿದಾಗ ಮತ್ತೆ ಕರೆದ್ರು, ಇನ್ನೊಂದು ಪಿನ್ ಕೊಟ್ರು. ನಾನು ಅನ್ಕೊಂಡು ಏನೋ ಇವತ್ತು ಸ್ವೀಟ್ ಬಾಕ್ಸ್ ಎಲ್ಲ ಕೊಡ್ತಾರೆ ಅಂದ್ರೆ, ಇವಾಗೆಲ್ಲ ಕೇಕ್ ಕೊಡ್ತಾರೆ. ನಮ್ ಟೈಮಲ್ಲಿ ಅದನ್ನು ಕೊಡ್ತಾ ಇರ್ಲಿಲ್ಲ. ಇವಾಗೆಲ್ಲ ಕೇಕ್ ಎಲ್ಲ ಮನೆಗೆ ಡೆಲಿವರಿ ಆಗ್ತದೆ. ಸೊ ಅದಾದ್ಮೇಲೆ ಬ್ಲೂ ಡೈಮಂಡ್. ಇದು ನಿಮ್ಮ 1.5 ಕೋಟಿ ನಂತರ ಆಗುವಂತ ಒಂದು ಅಚೀವ್ಮೆಂಟ್. ಯು ವಿಲ್ ಬಿ ಎ ಬ್ಲೂ ಡೈಮಂಡ್. ಅದಾದ್ಮೇಲೆ ನಿಮ್ಮ ಪರ್ಪಲ್ ಡೈಮಂಡ್. ಸೊ ಇದು ನಿಮ್ಮ ಪರ್ಪಲ್ ಡೈಮಂಡ್. ದಿಸ್ ಇಸ್ ಮೈ ಪರ್ಪಲ್ ಡೈಮಂಡ್ ಪಿನ್. 2 ಕೋಟಿ. ಇವತ್ತು ಹರಿಪ್ರಸಾದ್ ಅವರು, ಹರಿಪ್ರಸಾದ್ ನಿಮ್ ಪಿನ್ ಇದೆಯಾ ನೋಡಿ? ಹರಿಪ್ರಸಾದ್ ಅವ್ರ ಪಿನ್ ನಮ್ ಪಿನ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಅವರು ಮಾಡರ್ನ್ ಲೀಡರ್, ನಾವು ಓಲ್ಡ್ ಲೀಡರ್. ಓಕೆ, ಸೊ ನನ್ನಲ್ಲಿ I ಅಂತ ಇರುತ್ತೆ, ಬಟ್ ಹರಿಪ್ರಸಾದ್ ಅವರ ಪಿನ್ ನಲ್ಲಿ V ಅಂತ ಇರುತ್ತೆ. ಯಾಕಂದ್ರೆ ಈಗ ಕಂಪನಿಯ ಲೋಗೋ ಏನಿದೆ ಅಥವಾ ಅದು ಚೇಂಜ್ ಆಯ್ತು. ಸೊ 2.5 crore ಆದ್ಮೇಲೆ ನಿಮಗೆ ಈ ಪಿನ್ ಸಿಗುತ್ತೆ. ಸಾರಿ, 2 crore ಆದ್ಮೇಲೆ 2.5 crore ಆದಾಗ ನಿಮಗೆ ವೈಟ್ ಡೈಮಂಡ್ ಪಿನ್ ಸಿಗುತ್ತೆ.
ಓಕೆ, ಅದಾದ್ಮೇಲೆ ನಿಮಗೆ ಫೈನಲ್ ಆಗಿ ಸಿಗುವಂತದ್ದು ಬ್ಲಾಕ್ ಡೈಮಂಡ್ ಪಿನ್. ಓಕೆ, ಸೊ ಇದು ನಿಮ್ಮ ಲೈಫಿನ ಪ್ಲಾನ್ ಆಗಿರುತ್ತೆ. ಇದನ್ನ ಒಂದೊಂದಾಗಿ ಅಚೀವ್ ಮಾಡೋದು ನಿಮ್ಮ ಗೋಲ್ ಆಗಿರ್ಬೇಕು, ರೈಟ್? ಸೊ ಎಷ್ಟು ಜನ ಇದನ್ನ ಅಚೀವ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಒಂದ್ಸರಿ ಹ್ಯಾಂಡ್ ರೈಸ್ ಮಾಡಿ. ವೆರಿ ಗುಡ್. ಓಕೆ, ಗುಡ್. ಬೋತ್ ದ ಸಿಸ್ಟರ್ಸ್ ಮೆಹತಾಬ್ ಅಂಡ್ ಅಂಜುಮ್, ಐ ಅಪ್ರಿಶಿಯೇಟ್ ಯು. ಗುಡ್. ಇಬ್ರು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೀರಾ ಇಲ್ಲಿ. ಅಂಡ್ ನಮ್ಮ ಜಯಪ್ರಕಾಶ್ ಅಂಡ್ ಮಿಸಸ್ ಜಯಪ್ರಕಾಶ್ ಅವರು ಕೂಡ ಇದ್ದಾರೆ. ವಂಡರ್ಫುಲ್. ಓಕೆ, ಗುಡ್. ಥ್ಯಾಂಕ್ ಯು ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ರಿ. ವಂಡರ್ಫುಲ್, ಐ ರಿಯಲಿ ಅಪ್ರಿಶಿಯೇಟ್ ಇಟ್. ಸೊ ಈ ಒಂದು ಜರ್ನಿನಲ್ಲಿ ನಾವು ಏನೇನನ್ನ ಮಾಡಬೇಕು, ಯಾವ ಮನೋಭಾವನೆಯಿಂದ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಇಂಡಸ್ ವಿವಾ ಅನ್ನೋದು ಒಂದು ಆಪರ್ಚುನಿಟಿ, ಒಂದು ಅವಕಾಶ. ಇಟ್ಸ್ ಅ ಪ್ಲಾನ್. ಓಕೆ, ಇದು ಯಾವುದೇ ಸ್ಕೀಮ್ ಅಲ್ಲ. ದಯವಿಟ್ಟು ಇನ್ಮೇಲೆ ಇಂತಹ ದೊಡ್ಡ ದೊಡ್ಡ ವರ್ಡ್ಸ್ ಅನ್ನ ಯೂಸ್ ಮಾಡಕ್ ಹೋಗ್ಬಿಡಿ. ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ 4 ಜನ ಹಿಡಿದಿಟ್ಟಿದ್ದೀನಿ, ಯಾಕಪ್ಪ ಅವ್ರಿಗೆ ಏನಾದ್ರು ಕೊರೋನಾ ಬಂದಿದ್ಯಾ? ಇಲ್ಲ ಸರ್, ಅವ್ರನ್ನ ಬಿಸ್ನೆಸ್ ಗೋಸ್ಕರ ಹಿಡಿದಿಟ್ಟಿದೀನಿ. ನೋಡಿ, ಹಿಡಿದಿಡೋದು, ಕ್ವಾರಂಟೈನ್ ಮಾಡೋದು ಇದೆಲ್ಲ ಗೌರ್ಮೆಂಟ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್. ದಯವಿಟ್ಟು ಇನ್ಮೇಲೆ ಜನರನ್ನ ಹಿಡಿಯುವಂತದ್ದು. ಇನ್ ಕೆಲವರು ಗಾಳ ಹಾಕಿ ಕಾಯ್ತಾ ಇದ್ದೀನಿ ಸಾರ್ ಅಂತಾರೆ. ಸೊ ಈ ತರ ಎಲ್ಲ ದಯವಿಟ್ಟು ಮಾತಾಡ್ಬೇಡಿ. ಕೆಲವರು ನನಗೆ ತುಂಬಾ ಸೀರಿಯಸ್ ಆಗಿ ಬಂದು ಹೇಳ್ತಾರೆ, ಪ್ರೇಮ್, ಐ ಆಮ್ ಪ್ಲಾನಿಂಗ್ ಟು ಕ್ಯಾಚ್ ಹೋಲ್ಡ್ ಆಫ್ ದೀಸ್ ಪೀಪಲ್ ಅಂತ ಹೇಳಿ. ನಾನು ಹೇಳ್ತೀನಿ, ವೈ ಯು ವಾಂಟ್ ಟು ಕ್ಯಾಚ್ ಪೀಪಲ್? ಇಂಡೈರೆಕ್ಟ್ಲಿ ಯಾವತ್ತಾದ್ರೂ ಹರಿಪ್ರಸಾದ್ ಸ್ಟೇಜ್ ಅಲ್ಲಿ ಹೇಳಿದಾರ, ನನ್ನನ್ನ ಈ ಬಿಸ್ನೆಸ್ ಗೆ ಹಿಡಿದು ತಂದವರು ಶ್ರೀಯುತ ಶ್ರೀ 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 ಪ್ರೇಮ್ ಕುಮಾರ್ ಅವರು ಅಂತ ಯಾವ ತರ ಹೇಳಿದಾರ? ಇದೊಂದು ಅವಮಾನ. ಹಿಡಿಯೋದು ಅನ್ನೋ ವರ್ಡ್ ಅನ್ನು ಯೂಸ್ ಮಾಡೋದೇ ಕೂಡ ಒಂದು ದೊಡ್ಡ ಅವಮಾನ. ನಿಮಗಲ್ಲ, ನಿಮ್ಮನ್ನ ಯಾರು ಸ್ಪಾನ್ಸರ್ ಮಾಡಿದ್ರೆ ಅವ್ರಿಗೆ ಒಂದು ಅವಮಾನ. ಸೊ ನೀವು ನಿಮ್ಮನ್ನ ಸ್ಪಾನ್ಸರ್ ಮಾಡಿದವ್ರಿಗೆ ನೀವು ಬಹುಮಾನ ಕೊಡದೆ ಹೋದ್ರೂ ಪರವಾಗಿಲ್ಲ, ದಯವಿಟ್ಟು ಅವ್ರಿಗೆ ಅವಮಾನ ಮಾತ್ರ ಮಾಡಬೇಡಿ. ಇನ್ಮೇಲೆ ಹಿಡಿಯುವಂಥದ್ದು ಇದನ್ನೆಲ್ಲ ನೀವು ಮಾತಾಡ್ಕೋಬಾರ್ದು. ಇದು ಸ್ಕೀಮ್ ಅಲ್ಲ, ಇದೊಂದು ವರ್ಲ್ಡ್ ಕ್ಲಾಸ್ ಬಿಸ್ನೆಸ್, ವರ್ಲ್ಡ್ ಕ್ಲಾಸ್ ಬಿಸ್ನೆಸ್. ಸೊ ಹಾಗಾಗಿ ನಿಮ್ಮ ಆಟಿಟ್ಯೂಡ್ ಅನ್ನ ಇನ್ಮೇಲೆ ಚೇಂಜ್ ಮಾಡ್ಕೊಳ್ಳಿ. ಇನ್ಮೇಲೆ ನಾವು ಜನರನ್ನ ಹಿಡಿತಾ ಇಲ್ಲ, ಅವರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀವಿ, ಪ್ರಾಡಕ್ಟ್ಸ್ ಅನ್ನ ರೀಟೇಲ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಇಂಡಸ್ ವಿವಾ ಬಿಸ್ನೆಸ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ, ಸುಮ್ನೆ ಸೈಲೆಂಟ್ ಆಗಿ ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರನ್ನ ಸ್ಪಾನ್ಸರ್ ಮಾಡ್ಬಿಟ್ರೆ ನಾವು ಆಟೋಮ್ಯಾಟಿಕಲಿ ಹೋಯ್ತಾನೆ ಇರ್ತೀವ ಸರ್ ನೆಕ್ಸ್ಟ್ ಲೆವೆಲ್ಗೆ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಹೌದು, ಆಟೋಮ್ಯಾಟಿಕಲಿ ಹೋಯ್ತಾ ಇರ್ತೀರಾ ನೆಕ್ಸ್ಟ್ ಲೆವೆಲ್ಗೆಲ್ಲ ಮನೆಗೆ. ಏನಕ್ಕೆ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಇಬ್ಬರನ್ನ ಸ್ಪಾನ್ಸರ್ ಮಾಡಿದಾಗ ಅದು ಅಂತ್ಯವಲ್ಲ, ಎಂಡ್ ಅಲ್ಲ, ಅದು ಪ್ರಾರಂಭ, ಆರಂಭ ನಿಮ್ಮ ಜರ್ನಿ ಅಲ್ಲಿಂದ. ಸೊ ಹಾಗಾಗಿ ಈ ಒಂದು ಅವಕಾಶ ನಿಮ್ಮನ್ನ ಕರೋಡಪತಿ ಮಾಡಲ್ಲ, ಆದ್ರೆ ಈ ಅವಕಾಶದ ಬಗ್ಗೆ ನಿಮ್ಮ ಅರಿವು, ನಿಮ್ಮಲ್ಲಿರುವಂತ ನಾಲೆಡ್ಜ್, ಸ್ಕಿಲ್, ನಿಮ್ಮ ಒಂದು ಆಟಿಟ್ಯೂಡ್, ಇವೆಲ್ಲವೂ ನಿಮ್ಮ ಚಟುವಟಿಕೆ, ನಿಮ್ಮ ನಡವಳಿಕೆ, ಇದು ನಿಮ್ಮ ಸಾಧನೆಗೆ ನೆರವಾಗಿರುತ್ತೆ. ಸೊ ಹಾಗಾಗಿ ಕರೋಡ್ಪತಿ ನಿಮ್ಮನ್ನ ಇಂಡಸ್ ವಿವಾ ಮಾಡೋದಿಲ್ಲ, ನಿಮ್ಮನ್ನ ನೀವು ಕರೋಡ್ಪತಿ ಮಾಡ್ಕೊಳ್ಬೇಕಾಗತ್ತೆ. ಅಫ್ಕೋರ್ಸ್ ಅದಕ್ಕೆ ಬೇಕಾದಂತ ವೇದಿಕೆಯನ್ನ ಇಂಡಸ್ ವಿವಾ ಒದಗಿಸಿ ಕೊಡ್ತಾ ಇದೆ, ರೈಟ್? ಯಾಕಂದ್ರೆ ಇದು ಲಾಟ್ರಿ ಟಿಕೆಟ್ ಅಲ್ಲ, ಲಕ್ ಮೇಲೆ ಇದು ಕರೋಡ್ಪತಿ ಆಗುವಂತದ್ದಲ್ಲ. ಇದು ಕಷ್ಟಪಟ್ಟು ಶ್ರಮವನ್ನ ಹಾಕೋದಿಕ್ಕೆ, ಶ್ರಮ ವಹಿಸೋದಕ್ಕೆ ರೆಡಿ ಆಗಿರೋರಿಗೆ ಒಂದು ಅದ್ಭುತವಾದಂತ ವೇದಿಕೆ. ಸೊ ಇದು ಪ್ರಾಸೆಸ್ ಏನಿದೆ, ಕರೋಡ್ಪತಿ ಆಗುವಂತ ಪ್ರಾಸೆಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಸುಮಾರು ಬುಕ್ಸ್ ಅನ್ನೆಲ್ಲ ರೆಫರ್ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಥಿಂಕ್ ಅಂಡ್ ಗ್ರೋ ರಿಚ್. ಓಕೆ, ಇಟ್ಸ್ ಅ ವೆರಿ ನೈಸ್ ಬುಕ್. ಓಕೆ, ಸೊ ಇಂತಹ ಪುಸ್ತಕಗಳಲ್ಲೆಲ್ಲ ಓದಿದಾಗ ಅಲ್ಲಿ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ನೀವು ರಿಚ್ ಆಗೋದು ಹೇಗೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಖಂಡಿತ ಅವ್ರಿಗೆ ಗೊತ್ತಿರೋದಿಲ್ಲ. ಬಟ್ ವೈಬ್ರೆಂಟ್ ವಿವಾ ಎಜುಕೇಶನ್ ಸಿಸ್ಟಮ್ ಅನ್ನ ನಿಮ್ಮದಾಗಿಸ್ಕೊಂಡ್ರೆ 1,000 ದಿನ ಯಾವ ತರ ಒಂದು ಗ್ರಾಜುಯೇಟ್ ಒಂದು ಕಾಲೇಜಿನಲ್ಲಿ ಅಡ್ಮಿಟ್ ಆದ್ಮೇಲೆ, ಅಡ್ಮಿಷನ್ ಅನ್ನ ಪಡ್ಕೊಂಡ ಮೇಲೆ 3 ವರ್ಷ ಎಲ್ಲವನ್ನ ಸೈಡ್ ಅಲ್ಲಿಟ್ಟು ಅಲ್ಲಿ ಕಾಲೇಜಿನಲ್ಲಿ ಅವರಿಗೆ ಹೇಳ್ಕೊಡುವಂತ ಪಾಠಗಳ ಮೇಲೆ ಗಮನವಿಟ್ಟು ಅಲ್ಲಿ ಕೊಡುವಂತ ಅಸೈನ್ಮೆಂಟ್ಸ್ ಅನ್ನ ಮಾಡಿ, ಪ್ರಾಕ್ಟಿಕಲ್ ಏನಾಗಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ಎಲ್ಲವನ್ನ ಕಂಪ್ಲೀಟ್ ಮಾಡಿ ಅವರು ಆ ಒಂದು 3 years ಆದ್ಮೇಲೆ ಆರ್ಡಿನರಿ ವ್ಯಕ್ತಿ ಒಂದು ಗ್ರಾಜುಯೇಟ್ ಆಗ್ತಾ ಇದ್ದಾರೋ, ಹಾಗೆಯೇ ಇಲ್ಲೂ ಕೂಡ 1,000 ದಿನಗಳ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ಸಿನ ಒಳಗಡೆ ನೀವು ಬರಬೇಕು. ಯು ಶುಡ್ ಬಿ ಇನ್ ಟು ದ ಪ್ರಾಸೆಸ್. ಓಕೆ, ಸೊ ಪ್ರಾಸೆಸ್ ಒಳಗಡೆ ಬರ್ಬೇಕು ಅಂತ ಹೇಳಿದ್ರೆ, ಕಾಲೇಜ್ ಸ್ಟೂಡೆಂಟ್ ಒನ್ಸ್ ವಿಜಯ ಕಾಲೇಜ್ ಅಲ್ಲಿ ನಾನು ಜಾಯಿನ್ ಆದ್ಮೇಲೆ, ಐ ನಾಟ್ ಫ್ರಮ್ ವಿಜಯ ಕಾಲೇಜ್, ಎಕ್ಸಾಂಪಲ್ ಕ್ರೈಸ್ಟ್ ಕಾಲೇಜ್. ಓಕೆ, ಒನ್ಸ್ ಐ ಜಾಯಿನ್ ಕ್ರೈಸ್ಟ್ ಕಾಲೇಜ್, PUC ಆದ್ಮೇಲೆ ಡಿಗ್ರಿಗೆ ನಾನು BBA ಗೆ ಎನ್ರೋಲ್ ಮಾಡಿದ್ಮೇಲೆ ನೆಕ್ಸ್ಟ್ 3 years ಏನ್ ಮಾಡ್ತಾ ಇದೀಯಾ ಪುಟ್ಟ ಅಂತ ಯಾರೇ ಕೇಳಿದ್ರು ಫ್ಯಾಮಿಲಿನಲ್ಲಿ, BBA ಮಾಡ್ತಾ ಇದ್ದೀನಿ ಆಂಟಿ ಅಂತ ಹೇಳ್ತಿದ್ದೆ. ಅಂದ್ರೆ ಅವ್ರಿಗೆ ಒಂದ್ ವಿಷಯ ಗೊತ್ತಾಗಿದೆ, ಹಿ ಇಸ್ ಅ ಸ್ಟೂಡೆಂಟ್,
ಸೇಮ್ ವೇ ನಿಮ್ಮೇಲೆ ಯಾರಾದ್ರೂ ಏನ್ ಮಾಡ್ತಾ ಇದೆಯಾ ಪುಟ್ಟ ಪುಟ್ಟಿ ಅಂತ ಕೇಳಿದ್ರೆ, ನಾನು ವೈಬ್ರೆಂಟ್ ವಿವಾ ಯೂನಿವರ್ಸಿಟಿಯಲ್ಲಿ ಸೇರ್ಕೊಂಡಿದ್ದೀನಿ. ಹೌದಾ, ವೈಬ್ರೆಂಟ್ ವಿವಾದಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ? ಸಕ್ಸಸ್ ಅನ್ನ ಹೇಳ್ಕೊಡ್ತಾ ಇದಾರೆ. ಹೌದಾ, ವೆರಿ ಗುಡ್ ಅಂತ ಹೇಳಿ ಅವ್ರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ 3 ವರ್ಷ ಒಂದು ಗ್ರಾಜ್ಯುಯೇಷನ್ ಕೋರ್ಸ್ ತರ ಇಲ್ಲಿರುವಂತ ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಕರೋಡ್ಪತಿ ನೀವಾಗೋದ್ರಲ್ಲಿ ಸಂಶಯ ನಿಮಗೆ ಬೇಕಿಲ್ಲ. ಅಫ್ಕೋರ್ಸ್ ಇದು ಜಸ್ಟ್ 1000 ಡೇಸ್ ಪ್ರಾಸೆಸ್ ಅಲ್ಲಿ ಸುಮ್ಮನೆ ಮನೆಯಲ್ಲಿ ಕೂತಿರುವ ವಿಷಯ ಅಲ್ಲ. ನಮ್ಮನ್ನೇ ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಎಂಗೇಜ್ ಮಾಡ್ಕೋಬೇಕು. ಇದೊಂದು ಇಟ್ಸ್ ಅ ಕೈಂಡ್ ಆಫ್ ಪ್ರಾಕ್ಟಿಕಲ್ ಅಂಡ್ ರಿಯಲ್ ಲೈಫ್ ಸ್ಕಿಲ್ಸ್ ಲರ್ನಿಂಗ್. ಸೊ ಹಾಗಾಗಿ ಈ ಪಯಣದಲ್ಲಿ ಹರಿಪ್ರಸಾದ್ ಅವರಾಗಿರ್ಬೋದು, ರುದ್ರೇಶ್ ಅವರಾಗಿರ್ಬೋದು, ಗ್ರೇಷನ್ ಅವರಾಗಿರ್ಬೋದು, ಆನಂದ್ ಕುಲಾಲ್, ಶರವಣ್, ಇವರೆಲ್ಲ ಕೆಲವು ಮಾರ್ಗದರ್ಶನವನ್ನ ನಿಮಗೆ ಕೊಡ್ತಾ ಇರ್ತಾರೆ. ಅವಾಗ ಇದನ್ ಮಾಡಿ ಅಂತ. ಅಲ್ಲಿ ನಾವು ಏನನ್ನೋ ಪ್ರಶ್ನಿಸಿದೆ ಅದನ್ನ ಮಾಡ್ಬೇಕು. ಆ ಪಯಣದಲ್ಲಿ ಕೆಲವೊಮ್ಮೆ ನಿಮಗೆ ಫೇಲ್ಯೂರ್ ಬರುತ್ತೆ. ನೋ ಪ್ರಾಬ್ಲಮ್, ಫೇಲ್ಯೂರ್ ಅನ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿ. ರಿಜೆಕ್ಷನ್ಸ್ ಕೂಡ ಬರುತ್ತೆ, ಅದನ್ನು ಕೂಡ ನಗುತ್ತಾ ಸ್ವೀಕಾರ ಮಾಡಿ. ಕೆಲವೊಮ್ಮೆ ಡಿಸಪಾಯಿಂಟ್ಮೆಂಟ್ ಆಗಬಹುದು, ನೋ ಪ್ರಾಬ್ಲಮ್. ನೀವು ಯಾರೆಲ್ಲ ನಿಮ್ಮ ಲೆಫ್ಟ್ ಟು ರೈಟ್ ಅಲ್ಲಿ ಬರ್ತಾರೆ ಅಂತ ಕನಸು ಕಾಣ್ತಾ ಇದ್ದೀರಾ, ಒಬ್ರು ಅದರಲ್ಲಿ ಬರ್ದೇ ಹೋಗಬಹುದು. ಆದ್ರೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕರೋಡ್ಪತಿ ಆಗ್ಬೇಕು ಅಂತ ಅವ್ರಿಗೆ ಅನಿಸ್ಬೇಕು, ನಿಮಗ್ ಅನಿಸಿದ್ರೆ ಸಾಲದು. ಹಾಗಾಗಿ ನಿಮ್ಮ ಕೆಲಸ ಏನು, ಈ ಏನ್ ಸಿಸ್ಟಮ್ ಹೇಳ್ತಾ ಇದಾರೋ ಅದನ್ನ ಫಾಲೋ ಮಾಡ್ತಾ ಈ ಪ್ರಾಸೆಸ್ ಅಲ್ಲಿ 1000 ಡೇಸ್ ಇರಬೇಕು. ಎಷ್ಟು ಜನ 1000 ದಿನ ಈ ಒಂದು ಪ್ರಾಸೆಸ್ ಅಲ್ಲಿ ಹಿಂದೆ ತಿರುಗಿ ನೋಡದೆ ಮುಂದೆ ನೋಡ್ತಾ ಈ ಪ್ರಾಸೆಸ್ ಅಲ್ಲಿ ಇರೋದಕ್ಕೆ ರೆಡಿ ಆಗಿದ್ದೀರಾ? ಒಂದ್ಸರಿ ಶೋ ಮಿ ಯೋರ್ ಹ್ಯಾಂಡ್. ಐ ವಾಂಟ್ ಟು ಸೀ ಯೋರ್ ಹ್ಯಾಂಡ್ಸ್. ಓಕೆ, ಪ್ರಾಸೆಸ್ ಅಲ್ಲಿ ಇರೋದಂದ್ರೆ ಏನು? ಈ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ಬೇಕು, ಇಲ್ಲಿ ಏನ್ ಹೇಳ್ತಾ ಇದ್ರೋ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ರಿ, ಐ ಅಪ್ರಿಶಿಯೇಟ್ ಎವ್ರಿಬಡಿ, ರೈಟ್? ಸೊ ನೆಕ್ಸ್ಟ್ 1 year ಅಥವಾ ನೆಕ್ಸ್ಟ್ 1000 ಡೇಸ್ ಈ ಪ್ರಾಸೆಸ್ ಅಲ್ಲಿ ನೀವು ಇದ್ರೆ, ಇಲ್ಲಿ ಏನೇನ್ ಹೇಳ್ಕೊಡ್ತಾ ಇರೋ ಅದನ್ನ ಫಾಲೋ ಮಾಡಿದ್ರೆ, ಯು ವಿಲ್ ಬಿಕಮ್ ದ ನೆಕ್ಸ್ಟ್ ಕರೋಡ್ಪತಿ ಇನ್ ಯುವರ್ ಬಿಸ್ನೆಸ್. ಈ ಒಂದು ಜರ್ನಿನಲ್ಲಿ ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಲೈಫ್ ಅಲ್ಲಿ ಸಾಧನೆ ಅನ್ನೋದು ಕಣ್ಣಿಗೆ ಕಾಣದೇ ಇರುವಂತ ಕೆಲವು ವಿಷಯಗಳಿಂದ ಆಗತ್ತೆ. ಆ ಕಣ್ಣಿಗೆ ಕಾಣದೇ ಇರುವಂತ ವಿಷಯಗಳಲ್ಲಿ ಒಂದು ಫೇತ್. ಸೊ ಫೇತ್ ನಿಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಈವನ್ ಡಾಕ್ಟರ್ ನಮ್ಮ ಬ್ರೈನ್ ಆಪರೇಷನ್ ಮಾಡಿದ್ರು ನಮಗೆ ಕಂಡಿಡಿಯಕ್ ಆಗೋದಿಲ್ಲ. ಹಾರ್ಟ್ ಅನ್ನ ಸರ್ಜರಿ ಮಾಡಿದ್ರು ಕೂಡ ಕಂಡಿಡಿಯಕ್ ಆಗೋದಿಲ್ಲ. ಯಾಕಂದ್ರೆ ಫೇತ್ ಇಸ್ ಎ ಇನ್ವಿಸಿಬಲ್. ಈಗ ಯಾವ ತರ ವೈಫೈ ಅನ್ನೋದು ಅಥವಾ ಈ ಒಂದು ಇಂಟರ್ನೆಟ್ ಸಿಗ್ನಲ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಒನ್ಸ್ ವಾಟ್ಸ್ಆಪ್ ಅಲ್ಲಿ ಒಂದು ಇಮೇಜ್ ಅನ್ನ ಹರಿಪ್ರಸಾದ್ ನನಗೆ ಕಳಿಸಿದ್ದಾರೆ ಅಂದಾಗ when I click it, ಒಂದು ಫೋನ್ ನ ಮುಖಾಂತರ ಅದು ನನಗೆ ಕಾಣುತ್ತೆ. ಸೊ ದಿಸ್ ಇಸ್ ದ ಪವರ್ ಆಫ್ ಫೇತ್. ಫೇತ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಿಮ್ಮನ್ನ ನಿಮ್ಮ ಸಕ್ಸಸ್ಗೆ ಕನೆಕ್ಟ್ ಮಾಡುವಂತ ಒಂದು ವಿಷಯ. ಆ ಫೇತ್ ನಿಮ್ಮಲ್ಲಿ ಹೇರಾಳವಾಗಿರ್ಬೇಕು. ಓಕೆ, ಸೊ ನೆವರ್ ಲೂಸ್ ಫೇತ್. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ. ನಿಮ್ಮನ್ನ ಬಿಸ್ನೆಸ್ ಗೆ ತಂದವರು ಬಿಟ್ಟು ಹೋದ್ರು ಕೂಡ, ನಿಮ್ಮ ಸ್ಪಾನ್ಸರ್ ಬಿಟ್ಟು ಹೋದ್ರು ಕೂಡ, ನಿಮ್ಮ ಅಪ್ಲೈನ್, ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ, ಯಾರು ಸಿಸ್ಟಮ್ ಅನ್ನ ಫಾಲೋ ಮಾಡಿ ನಿಮ್ಮನ್ನ ಮೆಂಟರ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಅವರನ್ನ ನಿಮ್ಮ ಸ್ಪಾನ್ಸರ್ ಅಂತ ಸ್ವೀಕಾರ ಮಾಡಿ. ಸಿಸ್ಟಮ್ ಅಲ್ಲಿ ನೀವು ಇರಿ, ಅವ್ರ ಮೇಲೆ ವಿಶ್ವಾಸ ಇಡಿ. ವೈಬ್ರೆಂಟ್ ಎಜುಕೇಶನ್ ಮೇಲೆ, ಕಂಪನಿಯ ಪ್ರಾಡಕ್ಟ್ಸ್ ಮೇಲೆ, ಈ ಒಂದು ಅದ್ಭುತವಾದಂತಹ ಕ್ಷೇತ್ರದ ಮೇಲೆ, ಪ್ಲಸ್ ನಮ್ಮ ಒಂದು ಕಂಪನಿ ಬಗ್ಗೆ ನಿಮಗೆ 100% ಫೇತ್ ಇರಲೇಬೇಕಾಗತ್ತೆ. ಬಿಕಾಸ್ ವಿತೌಟ್ ಫೇತ್ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ರೈಟ್? ಸೊ ನೆಕ್ಸ್ಟ್ ಹಾಫ್ ಅನ್ ಅವರ್ ಪ್ರಾಕ್ಟಿಕಲ್ ಆದಂತ ಕೆಲವು ವಿಷಯಗಳ ಬಗ್ಗೆ ನಾವು ಮಾತಾಡೋಣ. ಓಕೆ, ಸೊ ನನ್ನ ಮಾತು ಕೇಳಿ ನಿಮಗೆಲ್ಲ ಬೋರ್ ಆಗಿರ್ಬೋದು. ಹಾಗಾಗಿ ಜಸ್ಟ್ 2 minutes ಅಥವಾ 3 minutes, ನಾಟ್ ಅ ಬ್ರೇಕ್, ಒಂದು ವಿಡಿಯೋನ ನಿಮಗೆ ಪ್ಲೇ ಮಾಡ್ತೀನಿ. ಇವತ್ತು ನಿಮಗೋಸ್ಕರ ಬೆಳಗ್ಗೆಯಿಂದ ಸರ್ಚ್ ಮಾಡಿ ಈ ವಿಡಿಯೋನ ನಾನು ರೆಡಿಯಾಗಿ ಇಟ್ಟಿದ್ದೀನಿ. ಈ ವಿಡಿಯೋ ಅಲ್ಲಿ ನೆಕ್ಸ್ಟ್ ನಾನು ಏನ್ ವಿಷಯ ಹೇಳಕ್ ಹೋಗ್ತಾ ಇದ್ದೀನಿ ಅದರ ಬಗ್ಗೆ ಒಂದು ಅರಿವು ಇರುತ್ತೆ ಅಥವಾ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಸೊ ದಯವಿಟ್ಟು ವಿಡಿಯೋನ ತಪ್ಪದೆ ನೋಡಿ. ಹರಿಪ್ರಸಾದ್ ಜಿ, ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಕಂಡು ಬಂದ್ರೆ ನನಗೆ ಒಂದ್ಸರಿ ಎಸ್ ಅಂತ ಹೇಳಿ. ಈಗ ನಿಮ್ದು ಫೋಟೋ ಇದೆ. ಓಕೆ, ಥ್ಯಾಂಕ್ ಯು ಅಬೌಟ್ ದಟ್ ಫೋಟೋ. ಅಂಡ್ ನಾನು ಒಂದು ವಿಡಿಯೋನ ಈಗ ಪ್ಲೇ ಮಾಡ್ತೀನಿ. ರೈಟ್, 1 second ಹರಿಪ್ರಸಾದ್ ಜಿ. ಯಾಕಂದ್ರೆ ಐ ಥಿಂಕ್ 1 picture speaks more than 1,000 words and 1 video speaks more than 10,000 words probably. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಪ್ಲೇ ದಿಸ್. ಎಸ್, ಓಕೆ. ಸೊ ನೀವೆಲ್ಲರೂ ಒಂದು ವಿಡಿಯೋನ ಈಗ ನೋಡ್ತಾ ಇದ್ದೀರಾ? ಎಸ್, ಸೊ ಹರಿಪ್ರಸಾದ್ ಜಿ, ಈ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಸೊ ಒನ್ಸ್ ಯು ಕ್ಯಾನ್ ಸಿ ದಿಸ್, ಯು ಟೆಲ್ ಮೀ.
ಇದು ಒಂದು ಸ್ಟೋರಿ. ಇಟ್ಸ್ ಅ ವೆರಿ ನೈಸ್ ಅಂಡ್ ಇಂಟ್ರೆಸ್ಟಿಂಗ್ ಇನ್ಸ್ಪೈರಿಂಗ್ ಸ್ಟೋರಿ. ಸೊ ಇದನ್ನ ನಾವು ಇವತ್ತು ನೋಡೋಣ. ಓಕೆ, ರೈಟ್. ಓಕೆ, ಸೊ ಲೆಟ್ಸ್ ವಾಚ್ ದಿಸ್ ವಿಡಿಯೋ. ಕಾಣ್ತಾ ಇದೆಯಾ? Not yet start. Yes, sir. Yes, sir. Started. So good friends, ಇದೊಂದು ಬ್ಯೂಟಿಫುಲ್ ಸ್ಟೋರಿ. ಇಟ್ಸ್ ಅ ವೆರಿ ಶಾರ್ಟ್ ಸ್ಟೋರಿ, ಬಟ್ ಖಂಡಿತ ಇದರಲ್ಲಿ ಇಂಗ್ಲಿಷ್ ವರ್ಡ್ಸ್ ಬರ್ತಾ ಇರತ್ತೆ. ನೋ ಪ್ರಾಬ್ಲಮ್. ನೀವು ಅದನ್ನ ಗಮನ ಇಟ್ಟು ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಲೆಜೆಂಡರಿ ಪರ್ಸನ್, ಒಂದು ಲೆಜೆಂಡರಿ ಬಿಗಿನಿಂಗ್ ಮಾಡಿದಂತ ಒಂದು ಐತಿಹಾಸಿಕವಾದಂತ ಹಿಸ್ಟಾರಿಕ್ ಇಂಪಾರ್ಟೆನ್ಸ್ ಹೊಂದಿರುವಂತ ಒಂದು ಫೋಟೋ ಅಂಡ್ ಪರ್ಸನ್, ಇನ್ಫೋಸಿಸ್ ನಾರಾಯಣ ಮೂರ್ತಿ. ಅವರ ಒಂದು ಇನ್ಫೋಸಿಸ್ ನ ಜರ್ನಿ ಈ ಒಂದು ವಿಡಿಯೋಲಿ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಗಮನ ಇಟ್ಟು ಈ ಒಂದು ವಿಡಿಯೋನ ನೋಡಿ. Okay, Hariprasad, can you see? I think it stopped somewhere, Allah? Yes. Yes, illi stop.
ಓಕೆ, ಹರಿಪ್ರಸಾದ್, ಇಲ್ಲಿರೋ ಎಲ್ರು ಭಾವನೆಗಳನ್ನ ನೋಡ್ತಾ ಇದ್ರೆ ಬಹಳ ಚೆನ್ನಾಗಿದೆ. ಬಟ್ ಅವ್ರೆಲ್ರನ್ನ ಕೇಳಕ್ ಆಗಲ್ಲ ಏನ್ ಅರ್ಥ ಆಯ್ತು ಏನ್ ಅರ್ಥ ಆಗಿಲ್ಲ ಅಂತ. ಬಟ್ ನಿಮ್ಮನ್ನ ಕೇಳ್ಬೋದು, ಯಾಕೆಂದ್ರೆ ನೀವು ಕೂಡ ನಿಮ್ಮ ಜರ್ನಿಯನ್ನ ಇದೇ ತರ ಸ್ಟಾರ್ಟ್ ಮಾಡಿದ್ರಿ. ಅಂಡ್ ನಿಮ್ಮ ಬಹಳ ಸಂಗಾತಿ, ನಿಮ್ಮ ಕೋ ಅಪ್ಲಿಕೆಂಟ್ ಏನಿದ್ರೆ ಅವ್ರ ಬಗ್ಗೆ ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಮ ಸಕ್ಸಸ್ ಕೂಡ ಹಾಗೆ ಬಂದಿದೆ. ಸೊ ವಾಟ್ ಡು ಯು ಫೀಲ್ ವಾಚಿಂಗ್ ದಿಸ್ ವಿಡಿಯೋ? The first point is he didn't had any excuse, no money. He had a dream. ಅವರೊಂದು ವಿಷನ್ ಇತ್ತು, ಅವ್ರದ್ದು ಗೋಲ್ ಇತ್ತು, ಅವ್ರದ್ದು ಡ್ರೀಮ್ ಇತ್ತು. ಮಾಡ್ಬೇಕು ಹೊರಟಾಗ ಅವ್ರದ್ದು ದುಡ್ಡಿರ್ಲಿಲ್ಲ. ಸೊ ಮೋಸ್ಟ್ ಆಫ್ ದ ಜನ ನಾವು ಬಿಸ್ನೆಸ್ ಮಾಡೋ ಹೇಳ್ತಾನೆ ಅವ್ರದ್ದು ದುಡ್ಡಿಲ್ಲ ಅಂತ. ಸೆಕೆಂಡ್ ಪಾರ್ಟ್, his journey was not that easy. 10,000 rupees his healthcare gold into they started the business, and 8 years consistently he had failure. It is not 1 month, 2 months, 6 months or 1 year. 8 years of failure. One founder member, Ashok Arora, he left when the company was in the verge of collapse. And even when the company was in the verge of collapsing, all the partners were in dilemma whether to continue, or other people had a very good option in the US. And Murthy stood with a strong statement, whether you are there with me or no, I am going to stick on. And he created history. That's it, sir. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಇನ್ಫೋಸಿಸ್ನ ಒಂದು ರಿಯಲ್ ದಂತಕಥೆ, ಒಂದು ಲೆಜೆಂಡರಿ ಸ್ಟೋರಿ ಇವತ್ತು. ಸೊ ನಾವೆಲ್ಲ ಇದರಿಂದ ಕಲಿಯೋದು ಸುಮಾರಿದೆ. ಏನಕ್ಕೆ ಅಂದ್ರೆ ನಮ್ಮ ಬಿಸ್ನೆಸ್ಸಿಗೂ ಇನ್ಫೋಸಿಸ್ಗೂ ಸುಮಾರು ಸಂಬಂಧಗಳಿದೆ, ಹೋಲಿಕೆಗಳಿದೆ. ಯಾಕೆಂದ್ರೆ ನಾರಾಯಣ್ ಮೂರ್ತಿ ಅವರು ಕೂಡ ಒಬ್ಬ ಆಂಟ್ರಪ್ರನರ್, ನೀವು ನಾನು ಕೂಡ ಒಬ್ಬ ಆಂಟ್ರಪ್ರನರ್. ಇನ್ಫೋಸಿಸ್ ಸ್ಟಾರ್ಟ್ ಆಗಿದ್ದು ಅಂಡ್ ಸಕ್ಸಸ್ ಆಗಿದ್ದು ಬೆಂಗಳೂರಲ್ಲಿದೆ. ಇವತ್ತು ನಾವು ಕೂಡ ವಿ ಆರ್ ಆಲ್ಸೋ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಸೊ ಲೆಟ್ಸ್ ಲರ್ನ್ ಸಮ್ ಲೆಸನ್ಸ್. ಅವರಿಂದ ಕೆಲವು ಪಾಠಗಳನ್ನ ನಾವು ಇಲ್ಲಿ ಕಲಿಬಹುದು. ಸೊ ಈಗ ಎಷ್ಟು ಜನರಿಗೆ ಅರ್ಥ ಆಗಿದೆ ವಾಟ್ ಇಸ್ ಇನ್ಫೋಸಿಸ್ ಅಂತ? ಓಕೆ, ಅರ್ಥ ಆಗಿದೆ. ಸೊ ನೌ ಲೆಟ್ ಮಿ ಕಮ್ ಟು ಅವರ್ ಬಿಸ್ನೆಸ್. ಸೊ ನಾರಾಯಣ್ ಮೂರ್ತಿ ಅವರ ಫೋಟೋ ಇಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ದೇ ಆರ್ ಬಿಲಿಯನರ್ಸ್, ದ ಫೌಂಡರ್ಸ್ ಆರ್ ಬಿಲಿಯನರ್ಸ್. ಸೊ ಸೇಮ್ ವೇ ಅವರ 5 ಸ್ನೇಹಿತರೊಂದಿಗೆ ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅವರ ಒಂದು ಜರ್ನಿ, ಅವರ ಪಯಣವನ್ನ ನೀವು ಕೂಡ ಕೆಲವು ಸ್ನೇಹಿತರೊಂದಿಗೆ ನಿಮ್ಮ ಒಂದು ಜರ್ನಿಯನ್ನ ಇಂಡಸ್ಟ್ರಿವಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ನಾವು ನಮ್ಮ ಬಿಸ್ನೆಸ್ಗೆ ಬೇಕಾದಂತ ಕೆಲವು ಅಸೋಸಿಯೇಟ್ಸ್ ಅನ್ನ ಬಿಸ್ನೆಸ್ಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. IT ನಲ್ಲಿ ಕೂಡ ನಮ್ಮ ಇಂಡಸ್ಟ್ರಿ ಬಿಸ್ನೆಸ್ ಅಂಡ್ IT ಎರಡೂ ಕೂಡ ಇಟ್ ಈಸ್ ಎಫರ್ಟ್ ಓರಿಯೆಂಟೆಡ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಎಫರ್ಟ್ಸ್ ಗೆ ಮಾತ್ರ, ಕ್ಯಾಪಿಟಲ್ ಗೆ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ, ಎಫರ್ಟ್ಸ್ ಗೆ ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಝೀರೋದಿಂದ ಲಿಟರಲಿ ನೀವು ಯು ಕ್ಯಾನ್ ಮೇಕ್ ಮಿಲಿಯನ್ಸ್ ಇನ್ IT ಅಂಡ್ ಆಲ್ಸೋ ಇನ್ ಅವರ್ ಬಿಸ್ನೆಸ್. ಸೊ ದ ರಾ ಮೆಟೀರಿಯಲ್ ಈಸ್ ಯುವರ್ ಲಿಸ್ಟ್. ನಿಮ್ಮ ಲಿಸ್ಟ್ ಏನಿದೆ ಅದು ನಿಮ್ಮ ಕಚ್ಚಾ ಸಾಮಗ್ರಿ, ರೈಟ್? ಸೊ ಮ್ಯಾನೇಜ್ ಟು ಗೆಟ್ ಅನ್ ಇಂಡಸ್ಟ್ರಿವಾ ಡೈರಿ. ಯಾವ್ದಾದ್ರು ಒಂದು ಇಂಡಸ್ಟ್ರಿವಾ ಡೈರಿ ಏನಾದ್ರು ನಿಮ್ಗೆ ಸಿಕ್ಕಿದ್ರೆ ಅದನ್ನ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಬುಕ್ ಅನ್ನ ತಗೊಂಡು, ಒಂದು ಒಳ್ಳೆ ಡೈರಿ ಅಥವಾ ಯು ಬೈ ಅ ನೈಸ್ ನೀಟ್ ಬುಕ್, ಅದರಲ್ಲಿ ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಪೀಪಲ್. ಓಕೆ, ಸೊ ನಿಮಗೆ ಯಾರೆಲ್ಲ ಪರಿಚಯ ಇದ್ದಾರೆ ಅವರೆಲ್ಲರ ಹೆಸರನ್ನ ಆ ಲಿಸ್ಟ್ ಅಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅವ್ರ ಬಿಸ್ನೆಸ್ಗೆ ಸೂಟ್ ಆಗ್ತಾರಾ ಇಲ್ವಾ, ಬಿಸ್ನೆಸ್ ಮಾಡ್ತಾರಾ ಮಾಡೋದಿಲ್ವಾ, ಅದು ನಿಮ್ಮ ಪ್ರಾಬ್ಲಮ್ ಅಲ್ವೇ ಅಲ್ಲ. ನೀವು ಲಿಸ್ಟ್ ಅನ್ನ ಮಾತ್ರ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಯಾವ ವ್ಯಕ್ತಿಯಲ್ಲಿ ಎಂತ ಒಂದು ಪ್ರತಿಭೆ ಅಡಗಿದೆ ಅಂತ ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಸರಿಯಾದ ಟೈಮ್, ಸರಿಯಾದ ಸಮಯ ಬಂದಾಗ, ಸರಿಯಾದ ವೇದಿಕೆ ಇದ್ದಾಗ, ಸರಿಯಾದ ಸನ್ನಿವೇಶದಲ್ಲಿ ಒಂದು ಬೀಜವು ಕೂಡ, ಬಿತ್ತನೆ ಆದಂತ ಬೀಜವು ಯಾವ ರೀತಿ ದೊಡ್ಡ ಆಲದ ಮರ ಆಗತ್ತೋ, ಒಬ್ಬೊಬ್ಬರಲ್ಲೂ ಕೂಡ ಅವರ ವಿಶ್ವರೂಪವನ್ನ ತೋರಿಸುವಂತ ವೇದಿಕೆ, ಅವಕಾಶ, ಸಮಯ ಬಂದಾಗ ನಿಜವಾದ ರೂಪವನ್ನ ನಾವು ನೋಡಬಹುದು. ಸೊ ಹಾಗಾಗಿ ನೀವು ಅವಕಾಶವನ್ನ ಕೊಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅವರು ಅವಕಾಶವನ್ನ ಸ್ವೀಕಾರ ಮಾಡ್ತಾರಾ ಇಲ್ವಾ ಅನ್ನೋದು ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಸೊ ಯಾರಿಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ 25 ವಯಸ್ಸನ್ನ ಮೇಲ್ಪಟ್ಟವರು, 55ಕ್ಕೆ ಕೆಳಗಡೆ ಇರುವಂತವ್ರು, ಅಂದ್ರೆ ವಿತಿನ್ 55 ಅಬೌವ್ 25. ಏನಕ್ಕೆ ಅಂತ ಹೇಳಿದ್ರೆ 25 ವಯಸ್ಸನ್ನ ದಾಟದೆ ಹೋದ್ರೆ ಕೆಲವರು ಯಂಗ್ಸ್ಟರ್ಸ್ ಅಲ್ಲಿ ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ. ಅವರಿಗೆ ಲೈಫ್ ಅಲ್ಲಿ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಈ ವಿಷಯಗಳ ಬಗ್ಗೆ ಅವರಿಗೆ ಜಾಸ್ತಿ ಗಮನ ಇರುತ್ತೆ ಹೊರತು ಜೀವನದ ಬಗ್ಗೆ ಸೀರಿಯಸ್ನೆಸ್ ಹೆಚ್ಚು ಇರೋದಿಲ್ಲ. ಬಿಫೋರ್ 25 ಕೆಲವರಲ್ಲಿ ಇರಬಹುದು, ಅಂತವ್ರಿದ್ರೆ ನೀವು ತಗೊಳ್ಬಹುದು. ಸೊ ಮೊದಲನೇ ಟಿಕ್, ಪ್ರಯಾರಿಟಿ 150 ಜನರ ಲಿಸ್ಟ್ ಅನ್ನ ರೆಡಿ ಮಾಡಿ
ಟಿಕ್ ನಂಬರ್ 1, ಯಾರಿಗೆ 25 ದಾಟಿದೆ 55 ಒಳಗಡೆ ಇದೆ ಏಜು, ಅವರಿಗೆ ಮೊದಲನೇ ಟಿಕ್ ಅನ್ನ ಕೊಡಿ. ಎರಡನೇದು ಮದುವೆ ಆಗಿರುವಂತ ದಂಪತಿಗಳ ಹೆಸರು ಅದರಲ್ಲಿದ್ರೆ ಅವ್ರಿಗೆ ಎರಡನೇ ಟಿಕ್ ಅನ್ನ ಕೊಡಿ. ಮೂರನೇ ಟಿಕ್ ಯಾರು ಅವರ ಸ್ವಂತ ಅರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅವರ ಒಂದು ಸಂಪಾದನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೂರನೇ ಟಿಕ್ ಅನ್ನ ಕೊಡಿ, ಯಾಕಂದ್ರೆ ಅವರ ಡಿಸಿಷನ್ ಅವರದಾಗಿರತ್ತೆ. ನಾಲ್ಕನೇದು ಯಾರಲ್ಲಿ ಸಾಕಷ್ಟು ಉತ್ಸಾಹ ಇರುತ್ತೆ, ಏನಕ್ಕೆ ಅಂದ್ರೆ ಜೀವನದಲ್ಲಿ ಉತ್ಸಾಹ ಇದ್ದರೆ ಪ್ರತಿ ಕ್ಷಣ ಉತ್ಸವವಾಗಿರುತ್ತೆ. ಸೊ ಹಾಗಾಗಿ ಯಾರಲ್ಲಿ ಉತ್ಸಾಹ ಹೆಚ್ಚಿರುತ್ತೋ ಅವ್ರಿಗೆ ಈ ಒಂದು ಅವಕಾಶವನ್ನ 4ನೇ ಟಿಕ್ ಅನ್ನ ಕೊಡಿ. ಸೊ ಈ 4 ಟಿಕ್ ಯಾರಿಗಾದ್ರೂ ಬಂದಿದ್ರೆ ನಿಮಗೆ ಕಿವಿನಲ್ಲಿ ದೊಡ್ಡ ಮೆಸೇಜ್ ಅನ್ನ ಈ 4 ಟಿಕ್ ಹೇಳ್ತಾ ಇದೆ. ಯಾವ್ದಾರ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಟಿಕ್ಸ್ ಅಂತ ಹೇಳಿದಾಗ ನಿಮಗೆ ಒಬ್ಬ ವ್ಯಕ್ತಿ ಓಕೆ ಅಬೌಟ್ 25 ವೆರಿ ಗುಡ್, ಟಿಕ್ ನಂಬರ್ 1. ಎರಡನೇ ಟಿಕ್ ಮ್ಯಾರಿಡ್, ವಾವ್ ಸೂಪರ್. ಮೂರನೇ ಟಿಕ್ ಅವರು ಸ್ವಂತ ಇನ್ಕಮ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. 4ನೇ ಟಿಕ್ ಅವರಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇದೆ. ಇದು ಎಲ್ಲ ವಿಷಯಗಳು ಒಂದು ವ್ಯಕ್ತಿಯಲ್ಲಿ ಏನಾದ್ರೂ ನಿಮಗೆ ಕಂಡು ಬಂದಿದ್ದೆ ಆದ್ರೆ ದಿಸ್ ಈಸ್ ಅ ಪಾಸಿಟಿವ್ ಸೈನ್. ದಿಸ್ ಈಸ್ ಅ ಪಾಸಿಟಿವ್ ಸೈನ್. ಈ ವ್ಯಕ್ತಿಗೆ ನಾವು ಸರಿಯಾದ ಒಂದು ಅಪ್ರೋಚ್ ಅನ್ನ ಮಾಡಿದ್ದೆ ಆದ್ರೆ ಈ ವ್ಯಕ್ತಿ ಒಂದು ಡೈಮಂಡ್ ಆಗುವ ಸಾಧ್ಯತೆ ಇದೆ. ರೈಟ್, ಇದನ್ನ ನೀವು ಮರಿಬೇಡಿ. ಸೊ 4 ಜನರು ಯಾರಿದ್ದಾರೋ ಅವರಿಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡಿ. ಅದಾದ ನಂತರ ಯಾರಿಗೆ 3 ಟಿಕ್ ಇದೆ ಅವರಿಗೆ ಸೆಕೆಂಡ್ ಪ್ರಯಾರಿಟಿ ಕೊಡಿ. ಆಮೇಲೆ ಗೋ ಟು ಪೀಪಲ್ ವಿತ್ 2 ಟಿಕ್ಸ್. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಪ್ರೋಚ್ ಪ್ರಾಸ್ಪೆಕ್ಟಿಂಗ್. ಒಬ್ರನ್ನ ಅಪ್ರೋಚ್ ಮಾಡೋದು ಹೇಗೆ, ಟಿಕ್ ಮಾಡಿದ್ದಾಯ್ತು, ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾಯ್ತು, ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂತ. ಅದಾದ ಮೇಲೆ ಅವರ ಜೊತೆ ನೀವು ಒಂದು ಡಿಸ್ಕಷನ್ ಅನ್ನ ಇಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಆಸ್ ಓಪನಿಂಗ್ ಡಿಸ್ಕಷನ್ ಅಥವಾ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತೀವಿ. ಪ್ರಾಸ್ಪೆಕ್ಟಿಂಗ್ ಅಲ್ಲಿ ಅವರಿಗೆ ಒಂದು ಅಪ್ರೋಚ್ ನ ನೀವು ಹೇಗೆ ಮಾಡ್ಬೇಕಾಗತ್ತೆ ಅಂದ್ರೆ, ನಮ್ಮ ಅವಕಾಶವನ್ನ ಏಕ್ದಮ್ ಒಬ್ರು ಹೋಗ್ತಾ ಇದಾರೆ, ನಿಮ್ ಫ್ರೆಂಡ್, ನೀವು ಅವ್ರಿಗೆ ಫೋನ್ ಮಾಡಿ ಬಾರಪ್ಪ ಐಡಿಯಲ್ಸ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಕರೆದು ಅಲ್ಲೇನಾದ್ರೂ ಹರಿಪ್ರಸಾದ್ ಅವ್ರನ್ನ ಬಂದು ಕೂರಿಸಿದ್ರೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಚೆನ್ನಾಗಿರತ್ತೆ, ಆದ್ರೆ ಬಿಸ್ನೆಸ್ ಪ್ಲಾನ್ ಕೇಳೋದಿಕ್ಕೆ ಚೆನ್ನಾಗಿರಲ್ಲ. ಯಾಕೆಂದ್ರೆ ಫ್ರೆಂಡ್ ಐಸ್ ಕ್ರೀಮ್ ಕೊಡಿಸ್ತೀರಾ ಅನ್ನುವಂತ ಒಂದು ಖುಷಿಯಿಂದ ಬಂದಿರ್ತಾರೆ. ಸೊ ಹಾಗಾಗಿ ಅವರಿಗೆ ಪ್ರಿಪೇರ್ ಮಾಡದೆ ಪ್ಲಾನ್ ಅನ್ನ ತೋರ್ಸಕ್ ಹೋಗ್ಬಿಡಿ. ಅಫ್ಕೋರ್ಸ್ ಐಡಿಯಲ್ಸ್ ಗೆ ಕರ್ಸಿ ಅವ್ರ ಜೊತೆ ಐಸ್ ಕ್ರೀಮ್ ಅನ್ನ ತಿನ್ನಿ. ಐಸ್ ಕ್ರೀಮ್ ಅನ್ನ ತಿಂತ ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ತಿಂತಿದ್ರು ಪರವಾಗಿಲ್ಲ, ಬಿಸಿ ಬಿಸಿ ಆದಂತ ನಮ್ಮ ಬಿಸ್ನೆಸ್ ನ ಇಂಟ್ರೊಡಕ್ಷನ್ ಅನ್ನ ಅಲ್ಲಿ ನೀವು ಮಾಡಬಹುದು. ಹೇಗೆ, ಮೊದಲು ಅವರ ಮೈಂಡ್ ಅನ್ನ ಪ್ರಿಪೇರ್ ಮಾಡಿ. ಐಸ್ ಕ್ರೀಮ್ ತಿಂತ ಅವ್ರಿಗೆ ಕೇಳಿ, ಆಕ್ಚುಲಿ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ತುಂಬಾ ಜನರಿಗೆ ಲಾಸ್ ಆಗ್ತಾ ಇದೆ, ಜಾಬ್ಸ್ ಎಲ್ಲ ಅವ್ರಿಗೆ ಲಾಸ್ ಆಗ್ತಾ ಇದೆ, ಕೆಲಸದಿಂದ ತೆಗೀತಾ ಇದ್ದಾರೆ. ನೀನೇನಾದ್ರೂ ಯೋಚನೆ ಮಾಡಿದ್ಯಾ ನಿಮ್ಮ ಫ್ಯಾಮಿಲಿ ಬಗ್ಗೆ? ಯಾಕೆಂದ್ರೆ ನಿನಗೆ 2 ಮಕ್ಕಳಿದ್ದಾರೆ, ನಿನ್ನ ತಾಯಿ ತಂದೆ ಇದ್ದಾರೆ, ಅವ್ರನ್ನ ನೀನ್ ನೋಡ್ಕೊಳ್ತಾ ಇದೀಯಾ. ಸೊ ಹಾಗಾಗಿ ಜಾಬಿನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ಅಂದ್ರೆ ಖಂಡಿತ ಎಲ್ರು ಭಯ ಪಟ್ಟಿರ್ತಾರೆ, ಆದ್ರೆ ಯೋಚನೆ ಮಾಡಿರೋದಿಲ್ಲ. ಭಯಕ್ಕೂ ಯೋಚನೆ ಮಾಡೋದಕ್ಕೂ ಉಪಾಯ ಹೂಡೋದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ. ಸೊ 99% ಜನ ಭಯ ಪಟ್ಟಿರ್ತಾರೆ, ಶೇಕ್ ಆಗಿರ್ತಾರೆ, ಬಟ್ ಅವ್ರಿಗೆ ಯಾವುದು ಉಪಾಯ ಹೊಳೆಯೋದಿಲ್ಲ. ಸೊ ಭಯ ಪಟ್ಟಿದಾರೆ ಅಂತ ನಿಮಗೆ ಗೊತ್ತಾದ್ರೆ ಅವ್ರಿಗೆ ಹೇಳಿ, ನಾನು ಕೂಡ ನಿನ್ನ ಹಾಗೇನೆ ಭಯ ಪಟ್ಟಿದ್ದೆ, ಆದ್ರೆ ನನಗೆ ಉಪಾಯ ಗೊತ್ತಿರ್ಲಿಲ್ಲ ಏನ್ ಮಾಡೋದು ಅಂತ. ಇತ್ತೀಚೆಗೆ ನಾನು ಒಂದು ದಾರಿಯನ್ನ ಕಂಡಿಡ್ಕೊಂಡಿದ್ದೀನಿ. ಇನ್ ಮುಂದೆ ಮತ್ತೆ ಇಂತ ಯಾವುದೇ ಪ್ಯಾಂಡಮಿಕ್ ಸಿಚುವೇಶನ್ ಬಂದ್ರೂ ಕೂಡ ನನ್ನನ್ನ, ನನ್ನ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಹೇಳ್ಬಿಟ್ಟು ಪ್ಯಾರಬಲ್ ಆಫ್ ದ ಪೈಪ್ಲೈನ್ ವಿಡಿಯೋನ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಮೊಬೈಲ್ ನಲ್ಲಿ ಅವರಿಗೆ ಪ್ಲೇ ಮಾಡಿ ಅದನ್ನ ಕೇಳೋ ಹಾಗೆ ನೀವು ಮಾಡಿ. ಆ ಒಂದು ಪ್ಯಾರಬಲ್ ಆಫ್ ದ ಪೈಪ್ಲೈನ್ ವಿಡಿಯೋನ ತೋರಿಸಿದ ಮೇಲೆ ಅಲ್ಲಿಂದ ನಿಮ್ಮ ಸ್ಟೋರಿ ಕಂಟಿನ್ಯೂ ಆಗ್ಬೇಕು. ಈ ಒಂದು ಪ್ಯಾರಬಲ್ ಆಫ್ ದ ಪೈಪ್ಲೈನ್ ಅಲ್ಲಿ ಹೇಳೋ ಪ್ರಕಾರ, ನಾನು ನನ್ನ ಲೈಫಿಗೆ ಬೇಕಾದಂತ ಪೈಪ್ಲೈನಿನ ಕನ್ಸ್ಟ್ರಕ್ಷನ್ ಕೆಲಸವನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೆ. ಸೊ ಅದರ ಬಗ್ಗೆ ನಿಮಗೂ ನಾನು ಮಾಹಿತಿಯನ್ನ ಕೊಡ್ಬೇಕು ಅಂತ ಇವತ್ತು ಇಲ್ಲಿ ನಿಮಗೆ ಕರೆಸಿದ್ದೆ ಅಂತ ಹೇಳಿ ಅವರನ್ನ ಪ್ರಿಪೇರ್ ಮಾಡಿ ಆದ ನಂತರ ಅವರನ್ನ ಝೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿಸೋದಾಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಅವರಿಗೆ 1-to-1 ಪ್ರೆಸೆಂಟೇಶನ್ ಕೊಡೋದಾಗಿರ್ಬೋದು, ಇದನ್ನ ನೀವು ಮಾಡಬಹುದು. ಇದು ಪ್ರಾಸ್ಪೆಕ್ಟಿಂಗ್. ಓಕೆ, ಪ್ರಾಸ್ಪೆಕ್ಟಿಂಗ್ ಮಾಡದೆ ನಾವು ಒಂದು ವೇಳೆ ಬಿಸ್ನೆಸ್ ಪ್ಲಾನ್ ಅನ್ನ ತೋರ್ಸಕ್ ಹೋದ್ರೆ 99% ಅವ್ರು ಅದನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಶಿವ್ ಕೇರ್ ಅವ್ರು ಹೇಳೋ ಪ್ರಕಾರ, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ಜಯಶಾಲಿಗಳು ವಿಭಿನ್ನವಾದುದನ್ನೇನು ಮಾಡುವುದಿಲ್ಲ, ಮಾಡುವುದನ್ನೇ ವಿಭಿನ್ನವಾಗಿ ಮಾಡುತ್ತಾರೆ. ನನಗೆ, ನಿಮಗೆ, ಹರಿಪ್ರಸಾದ್ ಅವರಿಗೆ, ಶರವಣ್ಗೆ, ಆನಂದ್ ಕುಲಾಲಿಗೆ, ಪಬ್ಲಿಕ್ಗೆ ಎಲ್ಲರಿಗೂ ಕಾಂಪನ್ಸೇಷನ್ ಪ್ಲಾನ್ ಒಂದೇ.
ಎಲ್ಲರಿಗೂ ಪ್ರಾಡಕ್ಟ್ ಒಂದೇ, ಎಲ್ಲರಿಗೂ ವೈಬ್ರೆಂಟ್ ವಿವಾ ಒಂದೇ. ಆದರೆ ಡಿಫರೆನ್ಸ್ ಎಲ್ಲಿದೆ ಅಂದ್ರೆ ಆ ಒಂದು ಪ್ಲಾನ್ ಅನ್ನ ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ, ಅದನ್ನ ಹೇಗೆ ಜಾರಿಗೆ ತರ್ತಾ ಇದೀವಿ, ಅದರಲ್ಲಿ ಅದರಲ್ಲಿ ನಿರ್ಧರಿಸಲಾಗತ್ತೆ ನಾನು ಜಯಶಾಲಿ, ನಾನು ವಿನ್ನರ್ ಆಗ್ತೀನಾ ಅಥವಾ ನಾನು ಲೂಸರ್ ಆಗ್ತೀನಿ ಅಂತ. ಸೊ ಶಿವಕೇರ ಅವರ ಮಾತನ್ನ ತಗೊಳ್ಳೋದಾದ್ರೆ ಜಯಶಾಲಿಗಳು ವಿಭಿನ್ನವಾದದ್ದೇನೇನು ಮಾಡುವುದಿಲ್ಲ, ಮಾಡುವುದನ್ನೇ ವಿಭಿನ್ನವಾಗಿ ಮಾಡುತ್ತಾರೆ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಆ ವ್ಯಕ್ತಿಯನ್ನ ಪ್ರಿಪೇರ್ ಮಾಡಿದ ನಂತರ ಮಾತ್ರ ಪ್ರೆಸೆಂಟೇಶನ್ ಅನ್ನ ಕೊಡಿ. ಕೆಲವೊಮ್ಮೆ ಅವರು ಪ್ರಿಪೇರ್ ಆಗದೆ ಹೋದ್ರೆ ನೋ ಪ್ರಾಬ್ಲಮ್, ನಿಮ್ಮ ಅವಸರಕ್ಕೆ ಅವರನ್ನ ಬಲಿ ಮಾಡ್ಬೇಡಿ. ನೀವು ಅವಸರ ಪಟ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಬಿಸ್ನೆಸ್ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಿಧಾನವಾಗಿ ಮಾಡಿ, ಅಂದ್ರೆ ತಾಳ್ಮೆಯಿಂದ ಅದನ್ನ ಮಾಡಿ. ರೈಟ್? ಓಕೆ. ಸೊ ವಿಡಿಯೋ ಕಾಲ್ ಮುಖಾಂತರನು ಮಾಡಬಹುದು ಅಥವಾ ಪರ್ಸನಲ್ ಆಗಿ ಮೀಟ್ ಮಾಡಿ ಕೂಡ ನಿಮ್ಮ ಆ ಒಂದು ಡಿಸ್ಕಷನ್ ನೀವು ಮಾಡಬಹುದು. ಜಾಬ್ ಅಲ್ಲಿ ಇನ್ನೊಬ್ಬರ ಕನಸನ್ನ ನಾವು ನನಸು ಮಾಡ್ತೀವಿ, ಬಿಸ್ನೆಸ್ ಮುಖಾಂತರ ನಮ್ಮ ಕನಸನ್ನ ನಾವು ಪೂರ್ತಿ ಮಾಡ್ಕೊಳ್ಬಹುದು ಅನ್ನೋ ವಿಷಯವನ್ನ ಅವ್ರಿಗೆ ಹೇಳಿ, ಅದರ ನಂತರ ನಮ್ಮ ರ್ಯಾಕ್ಸ್ ಟು ರಿಚಸ್ 6 ವರ್ಷದಲ್ಲಿ ಕಂಪನಿ ಸುಮಾರು 53 ಕರೋಡ್ಪತಿಗಳನ್ನ ಈಗಾಗಲೇ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ವಿಡಿಯೋನ ಕೂಡ ನೀವು ಅವರಿಗೆ ತೋರಿಸಬಹುದು. ಇದನ್ನ ತೋರಿಸ್ಬಿಟ್ಟು ಆ ನಂತರ ಬಿಸ್ನೆಸ್ ಗೆ ಅವ್ರನ್ನ ಪ್ರೆಸೆಂಟೇಶನ್ ಗೆ ನೀವು ಅವರನ್ನ ಇನ್ವೈಟ್ ಮಾಡಬಹುದು. ಯಾರೆಲ್ಲ ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ನೀವು ನಮ್ಮ ಒಂದು ಝೂಮ್ ಕಾಲಿಗೆ ಅವರನ್ನ ಇನ್ವೈಟ್ ಮಾಡಿ, ಕಾನ್ಫರೆನ್ಸ್ಗೆ. ಅದನ್ನ ಇನ್ವೈಟ್ ಮಾಡ್ಬೇಕಾದ್ರೆ ದಯವಿಟ್ಟು ಅರ್ಧಂಬರ್ಧ ಬಿಸ್ನೆಸ್ ಅನ್ನ ಹೇಳಿ ಕರಿಬೇಡಿ. ಫುಲ್ ಪ್ರೆಸೆಂಟೇಶನ್ ಅನ್ನ ಅವರು ಇಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳ ಬಾಯಿಯಿಂದ, ಅವರ ಮಾತಿನಿಂದ ಅವರು ತಿಳ್ಕೊಂಡಾಗ, ಎಕ್ಸ್ಪರ್ಟ್ ಮುಖಾಂತರ ತಿಳ್ಕೊಂಡಾಗ ಎಕ್ಸಲೆಂಟ್ ಆಗಿ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಆಗತ್ತೆ. ಓಪನ್ ಮೈಂಡ್ ಇಂದ ಅವ್ರು ಕೂತಿರೋದ್ರಿಂದ ಖಂಡಿತ ಅವ್ರಿಗೆ ಬಿಸ್ನೆಸ್ ಇಷ್ಟ ಆಗತ್ತೆ. ಅವರಿಗೆ ಹೇಳಿ, ಈ ಒಂದು ಅವಕಾಶ ಏನಿದೆ ಇದು ನಿನ್ನ ನನ್ನ ಜೀವನವನ್ನ ಬದಲಾಯಿಸಬಹುದು. ರೈಟ್? ಪ್ಲಸ್ ಈ ಅವಕಾಶದ ಬಗ್ಗೆ ನಾನು ಅರ್ಧಂಬರ್ಧ ನಿನಗೆ ಹೇಳಕ್ ಇಷ್ಟ ಇಲ್ಲ, ಸಂಪೂರ್ಣವಾಗಿ ಇದ್ರ ಬಗ್ಗೆ ನಾವು ಝೂಮ್ ಕಾಲ್ ಅಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ನೀವು ಬಿಸ್ನೆಸ್ ಅಲ್ಲಿ ಆ ಒಂದು ಪ್ರೆಸೆಂಟೇಶನ್ ಅಟೆಂಡ್ ಮಾಡಿಸಿ, ಆ ಒಂದು ಪ್ರೆಸೆಂಟೇಶನ್ ಆದ್ಮೇಲೆ ಇನ್ ಕೆಲವರು ನಿಮ್ಗೆ ಏನಾದ್ರು ಮೊದ್ಲೇ ಜಾಸ್ತಿ ತಲೆ ತಿಂತಾ ಇದ್ರೆ, TTP ತಲೆ ತಿನ್ನೋ ಪಾರ್ಟಿ ಆದ್ರೆ ಅವ್ರಿಗೆ ನೀವೇನ್ ಹೇಳ್ಬೋದು ಅಂದ್ರೆ, ನೋಡಿ ನನಗೆ ಈ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ, ನಾನ್ ಈಗ ತಾನೇ ಇದ್ರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನದಲ್ಲಿದ್ದೀನಿ, ಒಂದು ಕೆಲಸ ಮಾಡಿ ನೀವು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನನಗೆ ಮಾಹಿತಿ ಕೊಟ್ಟಿದ್ದೆ ಆದ್ರೆ ಖಂಡಿತ ನನಗೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ಹೇಳಿದಾಗ ಅವರ ಈಗೋಗೋಸ್ಕರ ಅವರು ಕೇಳ್ತಾರೆ. ಈಗೋಗೋಸ್ಕರ ಕೇಳಿ ಅವ್ರಿಗೆ ಅರ್ಥ ಆಗತ್ತೆ ಇದು ಒಳ್ಳೆ ದಾರಿ ಅಂತ ಹೇಳಿ, ಅವಾಗ ಅವರು ಕನ್ವರ್ಟ್ ಆಗ್ತಾರೆ. ಸೊ ಫೈನಲಿ ಶೋ ದ ಪ್ಲಾನ್. ಅದರಲ್ಲಿ ಮಂಡೇ ಟು ಫ್ರೈಡೆ 9 to 9 ದೇರ್ ಆರ್ ಲಾಟ್ ಆಫ್ ಪ್ರೆಸೆಂಟೇಶನ್ಸ್ ಲ್ಯಾಂಗ್ವೇಜಸ್ ಅಲ್ಲಿ. ಅದನ್ನ ಚೂಸ್ ಮಾಡ್ಕೊಳ್ಳಿ, ಲಿಂಕ್ ಅನ್ನ ಕಳಿಸ್ಕೊಡಿ. ಪ್ರಾಸ್ಪೆಕ್ಟ್ ನ ಅವರ ಕೋ ಅಪ್ಲಿಕೆಂಟಿನ ಜೊತೆಗೆ ಅಟೆಂಡ್ ಮಾಡಿಸೋದು ಉತ್ತಮ. ಏನಕ್ಕೆ ಅಂದ್ರೆ ಹಸ್ಬೆಂಡ್ ಅಟೆಂಡ್ ಮಾಡಿದ್ರೆ ವೈಫ್ ಅನ್ನ ಕೇಳ್ಬೇಕಂತಾರೆ, ವೈಫ್ ಅಟೆಂಡ್ ಮಾಡಿದ್ರೆ ಹಸ್ಬೆಂಡ್ ಅನ್ನ ಕೇಳ್ಬೇಕು ಅಂತಾರೆ, ಇಬ್ರು ಅಟೆಂಡ್ ಮಾಡಿದ್ರೆ ಯಾರನ್ನೂ ಕೇಳಲ್ಲ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರೆಸೆಂಟೇಶನ್ ಆಗ್ಬೇಕಾದ್ರೆ ನೀವು ಫಾರ್ಮಲ್ ಆಗಿ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳಿ, ಪ್ಲಸ್ ಅಲ್ಲಿ ರಿಯಾಕ್ಷನ್ಸ್ ಅನ್ನ ಕೊಡ್ತಾ ಪಾಸಿಟಿವ್ ಆಗಿ ನಿಮ್ಮ ಒಂದು ಇಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿ. ಸೊ ಪ್ರೆಸೆಂಟೇಶನ್ ಆದ ನಂತರ ಇಮಿಡಿಯೇಟ್ಲಿ ನಿಮ್ಮ ಅಪ್ಲೈನ್, ನಿಮ್ಮ ಗೆಸ್ಟ್, ನೀವು 3 ಜನರ ಒಂದು ಟ್ರೈ ಪಾರ್ಟಿ ವಿಡಿಯೋ ಕಾಲ್ಗೂ ಕೂಡ ಮೊದಲೇ ಅಪಾಯಿಂಟ್ಮೆಂಟ್ ಅನ್ನ ಅಪ್ಲೈನ್ ಹತ್ರನು ಪ್ಲಸ್ ಗೆಸ್ಟ್ ಹತ್ರ ತಗೊಂಡಿರಿ. ಫಾರ್ ಎಕ್ಸಾಂಪಲ್ ಇನ್ವಿಟೇಷನ್ ಅಲ್ಲೇ ನೀವು ಹೇಳ್ಬೋದು, ಹರಿಪ್ರಸಾದ್ ಅವರೇ ಇವತ್ತು ಪ್ರೆಸೆಂಟೇಶನ್ ನಮ್ಮ ಆನಂದ್ ಕುಲಾಲ್ ಅವ್ರು ಮಾಡ್ತಾ ಇದ್ದಾರೆ 11 ಗಂಟೆಗೆ. ಆ ಪ್ರೆಸೆಂಟೇಶನ್ 11:20ಕ್ಕೆ ಮುಗಿಯುತ್ತೆ. 11:20ರಿಂದ 11:40ವರೆಗೂ ನಮ್ಮ ರವಿ ಕುಲಾಲ್ ಯಾರಿದ್ದಾರೆ ನನ್ನ ಸ್ಪಾನ್ಸರ್, ಅವರ ಜೊತೆಗೆ ನಾವು ಪರ್ಸನಲ್ ಆಗಿ ಮಾತಾಡಬಹುದು. ಯಾಕೆಂದ್ರೆ ಈ ಪ್ರೆಸೆಂಟೇಶನ್ ಆಗ್ಬೇಕಾದ್ರೆ 100 ಜನ ಇರ್ತಾರೆ, ಅಲ್ಲಿ ಕ್ವೆಶನ್ಸ್ ಆನ್ಸರ್ಸ್ ಸೆಷನ್ ಇರೋದಿಲ್ಲ. ಸೊ ನಿಮ್ಮ ಕ್ವೆಶನ್ಸ್ ಏನೇ ಇದ್ರು ಅದನ್ನ ನಾವು ಪ್ರೋಗ್ರಾಮ್ ಆದ ನಂತರ ನಾವು ವಿ ಕ್ಯಾನ್ ಅಡ್ರೆಸ್ ಇಟ್ ಅಂತ ಹೇಳಿ ಅದನ್ನ ಮೊದಲೇ ಮುಂಚಿತವಾಗಿ ಹೇಳಿದ್ರೆ ಇಟ್ ಇಸ್ ಪಾಸಿಬಲ್. ಅಪ್ಲೈನಿನ ಬಗ್ಗೆ ಸ್ವಲ್ಪ ಎಡಿಫೈ ಮಾಡಿ ಹೇಳಿದ್ರೆ ಆಗ ಬರುವಂತ ವ್ಯಕ್ತಿ ಗೆಸ್ಟ್ ಯಾರಿದ್ದಾರೆ ಅಪ್ಲೈನಿನ ಮಾತನ್ನ ಕೇಳೋದಕ್ಕೆ ಮಾನಸಿಕವಾಗಿ ಅವ್ರು ರೆಡಿ ಆಗಿರ್ತಾರೆ. ರೈಟ್? ಸೊ ಪ್ರೆಸೆಂಟೇಶನ್ ಆಯ್ತು, ಟ್ರೈ ಪಾರ್ಟಿ ಕಾಲ್ ಆಯ್ತು, ನಿಮ್ಮ ಗೆಸ್ಟ್ ಬಂದಿದ್ದಾರೆ, ನೀವಿದ್ದೀರಾ, ನಿಮ್ಮ ಅಪ್ಲೈನ್ ಜೊತೆ ಮಾತಾಡ್ಸಿದ್ದಾಯ್ತು. ಫೈನಲ್ ಆಗಿ ಅಲ್ಲಿ ನೀವು ನಿಮ್ಮ ಫ್ರೆಂಡಿಗೆ ಒಂದು ಪುಷ್ ಅನ್ನ ಕೊಡ್ಬೇಕಾಗತ್ತೆ. ಸೊ ನಮ್ಮಲ್ಲಿ ತುಂಬಾ ಜನ ಖೋಖೋ ಆಡಿದೀವಿ ನಮ್ಮ ಸ್ಕೂಲಲ್ಲಿ. ಖೋಖೋ, ಈ ಖೋಖೋ ಗೇಮ್ ನೀವೆಲ್ಲ ಗೊತ್ತಿರ್ಬೋದು. ಖೋಖೋ ಹೇಗೆ ಅಂದ್ರೆ 2 ಬಾರ್ ಇರತ್ತೆ, ಈ ಕಡೆ ಕಂಬಗಳು,
ಅದರಲ್ಲಿ ನಾವು ಒಬ್ಬ ಆ ಕಡೆ ಈ ಕಡೆ ಮುಖ ಮಾಡಿ ಕೂತಿರ್ತೀವಿ, ಕರೆಕ್ಟಾ? ಸೊ ಒಬ್ಬ ಪ್ಲೇಯರ್ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ, ಒಬ್ಬ ಪ್ಲೇಯರ್ ಅವರಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ. ಯಾರು ಬಂದು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೋ ಅವರು ನಮ್ಗೆ ಬೆನ್ ಮೇಲೆ ಬಂದು ಕೋ ಅಂತ ಹೇಳೋವರೆಗೂ ನಾವ್ ಹಿಂಗೆ ಕೂತಿರ್ತೀವಿ. ನಮ್ಮ ಜನಗಳು ಅಷ್ಟೇ, ಇಡೀ ಲೈಫ್ ಅಲ್ಲಿ ಕೋ ಕೊಟ್ಟಿಲ್ಲ ಅಂದ್ರೆ ಯಾವತ್ತೂ ಓಡೋದಿಲ್ಲ. ನನಗೆ ಕೊಟ್ಟರು ಅಭಿಲಾಷ್ ಸರ್ ಸ್ವಲ್ಪ ವರ್ಷಗಳ ಹಿಂದೆ ಕೋ ಅಂತ ಅವತ್ತು ಕೊಟ್ಟಿದ್ಕೋ ಇವತ್ತಿಗೂ ಓಡ್ತಾ ಇದ್ದೀನಿ. ಸೊ ಅದೇ ತರ ನೀವು ನಿಮ್ಮ ಪ್ರಾಸ್ಪೆಕ್ಟ್ ಗೆ ಕೋ ಕೊಡೋದಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಅನ್ನ ಕೊಡಿ, ಕಾನ್ಫಿಡೆನ್ಸ್ ಅನ್ನ ಕೊಡಿ. ಸೊ ಕಾನ್ಫಿಡೆಂಟ್ ಆಗಿ ಹೇಳಿ. ಆ ಪ್ರೆಸೆಂಟೇಶನ್ ಆದ್ಮೇಲೆ ಅಪ್ಲೈನ್ ಜೊತೆ ಟ್ರೈ ಪಾರ್ಟಿ ಕಾಲ್ ಆದ್ಮೇಲೆ ಕಾನ್ಫಿಡೆಂಟ್ ಆಗಿ ಮಾತಾಡಿ ಹೇಳಿ, ನೋಡು ನವೀನ್, ನೀನು ನಾನು ಸೇರಿ ನಮ್ಮ ಲೈಫ್ ಅಲ್ಲಿ ಒಟ್ಟಾಗಿ ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತ ನಮ್ಮ ಎಫರ್ಟ್ ಗೆ ತಕ್ಕಂತ ರಿಸಲ್ಟ್ ಈ ಪ್ರಾಡಕ್ಟ್ಸ್ ಅಲ್ಲಿದೆ, ಈ ಪ್ಲಾನ್ ನಲ್ಲಿ ನಮ್ಮನ್ನ ಸಕ್ಸಸ್ ಮಾಡುವಂತ ತಾಕತ್ತಿದೆ, ಈ ಕಂಪನಿಯಲ್ಲಿ ಅಂತ ಒಂದು ಕ್ರೆಡಿಬಿಲಿಟಿ ಇದೆ, ಇದು ನಮ್ಮ ಸಕ್ಸಸ್ ಗೆ ಸರಿಯಾದ ದಾರಿ. ವೈಬ್ರೆಂಟ್ ವಿವಾ ಅನ್ನೋ ಎಜುಕೇಶನ್ ತುಂಬಾ ತುಂಬಾ ಪವರ್ಫುಲ್ ಆಗಿದೆ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ನೀವು ಹೇಳಿದ್ರೆ ಅದು ನಿಮ್ಮ ಗೆಸ್ಟಿಗೆ ಕೋ ಕೊಟ್ಟಾಗೆ. ಕೆಲವರು ಬಂದು ನನ್ಗೆ ಹೇಳ್ತಾರೆ, ಸರ್ ನಾನು 45 ಜನಕ್ಕೆ ಪ್ಲಾನ್ ಕೊಟ್ಟಿದ್ದೀನಿ, ಯಾರು ಸ್ಟಾರ್ಟ್ ಮಾಡಿಲ್ಲ, ಯಾಕೆ? ಕೋ ಕೊಟ್ಟಿಲ್ಲ. ಇನ್ ಕೆಲವ್ರು ಹೇಗೆ ಅಂದ್ರೆ ಗೆಸ್ಟ್ ಹತ್ರನೇ ಹೋಗಿ ಕೇಳ್ತಾರೆ, ಮಗ ಏನಾದ್ರು ಡೌಟ್ ಇದೆಯೇನೋ ನಿನಗೇನಾದ್ರು ಡೌಟ್ ಇದ್ರೆ ಇಲ್ಲಿ ಅವ್ರಿಗೆ ಡೌಟ್ ಬಂದಿರಲ್ಲ, ನಾವೇ ಅಲ್ಲಿ ಡೌಟ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ದಯವಿಟ್ಟು ಇನ್ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡೋದನ್ನ ಮರಿಬೇಡಿ, ರೈಟ್? ಅಂಡ್ ಕೆಲವರು ತುಂಬಾ ಲೈಟ್ ಆಗಿ ಕೂಡ ತಗೊಂಡಿರ್ತಾರೆ. ಹರಿಪ್ರಸಾದ್ ಅವರೇ, ನಾನು ಲೈಫ್ ಅಲ್ಲಿ ಯಾರಿಗೂ ಫೋರ್ಸ್ ಮಾಡಿಲ್ಲ, ಅದಕ್ಕೆ ಇದುವರೆಗೂ ಏನು ಅಚೀವ್ ಮಾಡಿಲ್ಲ. ಓಕೆ ಓಕೆ ಸೊ ಫೋರ್ಸ್ ಮಾಡೋದು ಬೇರೆ, ಕಾನ್ಫಿಡೆನ್ಸ್ ಕೊಡೋದು ಬೇರೆ. ಸೊ ಹಾಗಾಗಿ ಲೈಟ್ ಮೋಡಲ್ ಮಾತಾಡೋದು. ಹರಿಪ್ರಸಾದ್ ಅವರೇ ನೋಡಿ, ನಿಮಗೇನಾದ್ರೂ ಇಷ್ಟ ಇದ್ರೆ ನೀವು ಮಾಡಿ, ನಾನು ಫೋರ್ಸ್ ಗೀಸ್ ಎಂದು ಮಾಡಕ್ ಆಗಲ್ಲ, ಯಾಕೆಂದ್ರೆ ಅಂತ ಹೇಳಿ ನೀವು ಸ್ಟೈಲ್ ಆಗಿ ಡೈಲಾಗ್ ಎಲ್ಲ ಮಾತಾಡಿದ್ರೆ ಇಲ್ಲಿ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾಮಿಡಿಯನ್ ಆಗ್ಬಿಡ್ತೀರಾ. ಸೊ ಹಾಗಾಗಿ ಡು ನಾಟ್ ಗೋ ಇನ್ ಎ ಲೈಟರ್ ಮೋಡ್, ಗಿವ್ ಕಾನ್ಫಿಡೆನ್ಸ್. ಓಕೆ, ಇನ್ ಕೆಲವರು ಹೇಳ್ತಾರೆ, ಒಂದ್ ಕೆಲಸ ಮಾಡಿ ಹರಿಪ್ರಸಾದ್ ಅವರೇ, ನೀವು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಏನಿದೆ ಯೋಚನೆ ಮಾಡಕ್ಕೆ? ಅಸಾಯಿ ಬೆಳೆ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ, ನಾವೇನಕ್ಕೆ ರಿಸರ್ಚ್ ಮಾಡ್ಬೇಕು? ಅರ್ಥ ಆಗ್ತಿದ್ಯಾ? ಸೊ ದಯವಿಟ್ಟು ಪ್ರಾಸ್ಪೆಕ್ಟ್ ಗೆ ಯೋಚನೆ ಮಾಡ್ಕೊಂಡ್ ಬನ್ನಿ, ಥಿಂಕ್ ಮಾಡ್ಬಿಟ್ಟು ಹೇಳಿ. ಈ ತರ ಎಲ್ಲ ನಾವು ಕನ್ಫ್ಯೂಸ್ ಮಾಡಬಾರ್ದು, ರೈಟ್? ಅವರು ರೆಡಿ ಆಗಿದ್ದಾರೆ ಅಂತ ಭಾವನೆ ಇಟ್ಕೊಂಡು ನಾವು ಅವ್ರ ಹತ್ರ ಮಾತಾಡ್ಬೇಕಾಗುತ್ತೆ, ರೈಟ್? ಸೊ ಇದು ಫಾಲೋ ಅಪ್ ಅಂಡ್ ಸ್ಟ್ರಾಂಗ್ ಆಗಿ ಮಾತಾಡಿ ಅಂಡ್ ಹೇಳ್ಬೇಕು, ಹರಿಪ್ರಸಾದ್ ನೀವು ನಾವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು, ಶ್ರೀಮಂತರಾಗ್ಬೇಕು ಅಂದ್ರೆ ಇದನ್ ಬಿಟ್ರೆ ನನ್ನ ಪ್ರಕಾರ ಬೇರೆ ದಾರಿ ಯಾವುದು ಇಲ್ಲ. ಹಾಗಾಗಿ ನನ್ ಜೊತೆ ನೀವು ಕೈ ಜೋಡಿಸಿ, ರೈಟ್ ಅಂತ ಹೇಳಿ ನೀವು ಅವ್ರನ್ನ ಕಾನ್ಫಿಡೆಂಟ್ ಆಗಿ ಮಾತಾಡಿಸಿ. ಅಂಡ್ ನೀವು ಅವ್ರಿಗೆ ಟ್ರೈ ಪಾರ್ಟಿ ಕಾಲ್ ಆದ್ಮೇಲೆ ಕನ್ಫರ್ಮೇಶನ್ ಸಿಗದೆ ಹೋದ್ರೆ ಅವ್ರನ್ನ ಗಿವ್ ಅಪ್ ಮಾಡಕ್ ಮುಂಚೆ ಮಿನಿಮಮ್ ಇನ್ನೊಂದು 2-3 ಸಾರಿನಾದ್ರೂ ಟ್ರೈ ಮಾಡಿ. ಯಾಕೆಂದ್ರೆ ಕೆಲವು ಬಲ್ಬ್ ಒಂದೇ ಸಾರಿ ಸ್ವಿಚ್ ಒತ್ತಿದ ತಕ್ಷಣ ಆನ್ ಆಗ್ಬಿಡುತ್ತೆ, ಕೆಲವು ಬಲ್ಬ್ ಮಿಣ ಅಂದ್ಬಿಟ್ಟು ಆಮೇಲೆ ಆನ್ ಆಗುತ್ತೆ, ಅದು ಟ್ಯೂಬ್ ಲೈಟ್ ಅಂತ. ಸೊ ಕೆಲವರಿಗೆ ಕೆಲವು ವಿಷಯಗಳು ಸ್ವಲ್ಪ ಫಸ್ಟ್ ಟೈಮ್ ಹೇಳಿದಾಗ ಅರ್ಥ ಆಗೋದಿಲ್ಲ, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಹೇಳಿದಾಗ ಅವ್ರಿಗೆ ಅರ್ಥ ಆಗಿರುತ್ತೆ. ಒಂದು ಬಂಡೆಯನ್ನ ನಾವು 10 ಸಾರಿ ಸುತ್ತಿನಲ್ಲಿ ಹೊಡೆದಾಗ 10ನೇ ಸಾರಿಗೆ ಅದು ಹೊಡೆದ್ರೆ ಅದ್ರ ಅರ್ಥ ಏನು ಅಂದ್ರೆ, ಮೊದಲನೇ ಬಾರಿ ನೀವು ಹೊಡೆದಾಗ ಕ್ರ್ಯಾಕ್ ಬಿಟ್ಟಿತ್ತು, ಆದ್ರೆ ಹೊರಗಡೆ ಕಾಣ್ತಾ ಇರ್ಲಿಲ್ಲ, ಒಳಗಡೆ ಕ್ರ್ಯಾಕ್ ಬಿಟ್ಟಿತ್ತು. 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ, 10ನೇ ಸಾರಿ ಹೊಡೆದಾಗ ಆ ಕ್ರ್ಯಾಕ್ ಅನ್ನೋದು ದೊಡ್ಡದಾಗಿ ಆ ಬಂಡೆ ಅನ್ನೋದು ಒಡೆಯುತ್ತೆ. ಸೊ ಹಾಗೆಯೇ ಕೆಲವು ಪ್ರಾಸ್ಪೆಕ್ಟ್ ಗಳಿಗೆ ಮೊದಲನೇ ಸಾರಿ ಅರ್ಥ ಆಗಲ್ಲ, 2, 3, 4, 5 ಈ ತರ ಫಾಲೋ ಅಪ್ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಏನಿರ್ಬೇಕು? ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು ಅಂತ, ತಾಳಿದವನು ಬಾಳಿಯಾನು ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಒಂದು ಗಾದೆನೇ ಇದೆ. ಸೊ ಹಾಗಾದ್ರೆ ತಾಳ್ಮೆ ನಿಮ್ಮಲ್ಲಿ ಇರಬೇಕು, ಕೋಪ ಬರಬಾರ್ದು, ಈಗೋ ಅಂತೂ ಖಂಡಿತ ಬರ್ಲೇಬಾರ್ದು. ನಾನ್ ಹೇಳಿ ಕೂಡ ಅವ್ನು ಕೇಳಿಲ್ಲ, ನೀವ್ ಯಾರು ಸರ್? ಪ್ರೆಸಿಡೆಂಟ್ ಆಫ್ ಅಮೆರಿಕಾನ? ಓಕೆ, ಸಿ ನೀವ್ ಹೇಳಿದ್ದೀರಾ ಅಂತ ಅವ್ರು ಮಾಡ್ಬೇಕು ಅಂತ ರೂಲ್ ಇಲ್ಲ. ಮೇ ಬಿ ನಿಮ್ಮ ಫ್ರೆಂಡ್ಶಿಪ್ ಗೆ ಅವ್ರು ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ನಿಮಗೆ ದುಃಖ ಆಗ್ಬೋದು. ಡೋಂಟ್ ವರಿ, ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ಲಿಲ್ಲ, ನಿಮ್ಮ ಬಿಸ್ನೆಸ್ ಅನ್ನ ರಿಜೆಕ್ಟ್ ಮಾಡ್ತಿರ್ಬೋದು. ಸೊ ಹಾಗಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಮದೇ ಜನ ಆಗಿದ್ರೆ, ನಿಮ್ಮ ಫ್ಯಾಮಿಲಿ ಮೆಂಬರು, ನಿಮ್ಮ ರಿಲೇಟಿವ್, ಅತ್ತೆ ಮಾವ, ಅಂಕಲ್, ಕಸಿನ್, ನೆವ್ಯೂ, ನಮ್ಮ ಇಂಡಿಯಾದಲ್ಲಿ ಗೊತ್ತಿದೆಲ್ಲ, ಫ್ಯಾಮಿಲೀಸ್ ಆರ್ ವೆರಿ ಬಿಗ್. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿದ್ರೆ ಅವ್ರ ಹತ್ರ ಹಕ್ಕಿಂದ ನೀವು ಕೇಳ್ಬೋದು, ಅಂಕಲ್ ನಾನು ಈ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ,
ಸೊ ದೊಡ್ಡಪ್ಪ, ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ಒತ್ತಾಯ ಪೂರ್ವಕವಾಗಿ ಅವ್ರ ಹತ್ರ ನೀವು ಸೈನ್ ಅಪ್ ಮಾಡಿಸಬಹುದು. ಆದ್ರೆ ಸೈನ್ ಅಪ್ ಆದ್ಮೇಲೆ ಅವ್ರನ್ನ ವಿಡಿಯೋ ಅಟೆಂಡ್ ಮಾಡಿಸಿದ್ರೆ ಅವರು ಒತ್ತಾಯ ಪೂರ್ವಕವಾಗಿ ಬಂದಿರುವಂತವ್ರು ಅಲ್ಲಿನಿಂದ ನಿಮ್ಮ ಒತ್ತಾಸೆಯನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ರೈಟ್? ಸೊ ಆ ಒಂದು ವಿಡಿಯೋನ ಅಟೆಂಡ್ ಮಾಡಿಸೋದನ್ನ ಮರಿಬೇಡಿ. ಅಂಡ್ ಫೈನಲ್ ಆಗಿ, ನೆವರ್ ಎಕ್ಸ್ಪೆಕ್ಟ್ ನಮ್ಮ ಜನ ನಮ್ಮ ಹತ್ರನೇ ಬಂದು ದುಡ್ಡನ್ನ ಕೊಟ್ಟು ನನ್ನ ಜೀವನವನ್ನ ನೀವು ಬದಲಾಯಿಸಬೇಕು ಅಂತ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂತ ಎಂದಿಗೂ ಭಾವಿಸಬೇಡಿ, ಅನ್ಕೊಳಕ್ ಹೋಗ್ಬೇಡಿ, ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರಾಸ್ಪೆಕ್ಟ್ ಯಾವತ್ತು ಅವ್ರಿಗೆ ಬರೋದಿಲ್ಲ. ಮತ್ತೆ ನಿಮ್ಗೆ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದೀನಿ, ಖೋ ನಾವು ಕೊಡದೆ ಹೋದ್ರೆ ಅವ್ರು ಅಲ್ಲೇ ಕೂತಿರ್ತಾರೆ. ಇದು ಜಗತ್ತಿನ ನಿಯಮ. ನೀವು ಕೊಟ್ರೆ ಮಾತ್ರ ಅವರು ಎದ್ದು ಮುಂದೆ ಓಡೋದಕ್ಕೆ ಸಾಧ್ಯ. ಸೊ ಕೆಲವೊಮ್ಮೆ ನಿಮ್ಮ ಗೆಸ್ಟ್ ಬಿಸ್ನೆಸ್ ನ ರಿಜೆಕ್ಟ್ ಮಾಡಬಹುದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು ಮಗು ಹತ್ರ ಚಾಕ್ಲೇಟ್ ಅನ್ನ 2,000 ರೂಪಾಯಿ ನೋಟ್ ಅನ್ನ ಕೊಟ್ಟಾಗ ಮಗು ಚಾಕ್ಲೇಟ್ ಅನ್ನ ಸೆಲೆಕ್ಟ್ ಮಾಡುತ್ತೆ ಅಂದ್ರೆ ಮಗುವಿಗೆ ಚಾಕ್ಲೇಟ್ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಹಾಗೆ ಕೆಲವರಿಗೆ ಅವರ ಜಾಬ್ ದೊಡ್ಡದಾಗಿ ಕಾಣ್ತಾ ಇರ್ಬೋದು. ಈ ಬಿಸ್ನೆಸ್ಸಿನ ಮಹತ್ವ ಅರ್ಥ ಆಗದೆ ಹೋಗ್ಬೋದು. ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಬಿಸ್ನೆಸ್ ಅನ್ನ ಅವ್ರಿಗೆ ಸರಿಯಾಗಿ ಅರ್ಥ ಮಾಡಿಸಿದ್ರೆ ಖಂಡಿತ ಅವರು ಅದನ್ನ ಮತ್ತೆ ಮತ್ತೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇರುತ್ತೆ. ಅವ್ರಿಗೆ ಅವಾಗ ಪದೇ ನಮ್ಮ ಬಿಸ್ನೆಸ್ ನ ಅಪ್ಡೇಟ್ಸ್ ನ ಕೊಡ್ತಾ ಅವ್ರನ್ನ ಬಿಸ್ನೆಸ್ ಅಲ್ಲಿ ಇನ್ನೂ ಹೆಚ್ಚು ನಾಲೆಜ್ ನ ಕೊಡುವ ಕೆಲಸವನ್ನ ಮಾಡಿ. ಫೈನಲ್ ಆಗಿ ಅವರಿಗೆ ಏನು ಅವರ ಜೀವನದಲ್ಲಿ ಕಾಡ್ತಾ ಇದೆ, ಏನು ಪ್ರಾಬ್ಲಮ್ಸ್ ತೊಂದರೆಗಳಲ್ಲಿ ಅವರು ಸಿಕ್ಕಾಕೊಂಡು ನರಳುತ್ತಾ ಇದ್ದಾರೆ, ಸ್ಪೆಷಲಿ ಆರ್ಥಿಕವಾದಂತ ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ಇರುವಂತಹ ತೊಂದರೆಗಳೇನಿದೆ ಅದಕ್ಕೆ ಇಂಡಸ್ ವಿವಾನ ಒಂದು ಸೊಲ್ಯೂಷನ್ ಆಗಿ ನೀವು ಕನೆಕ್ಟ್ ಮಾಡಿದ್ದೆ ಆದ್ರೆ ಬಲ್ಬ್ ಆನ್ ಆಗತ್ತೆ, ಲೈಟ್ ಆನ್ ಆಗತ್ತೆ, ಅವರಿಗೆ ಜ್ಞಾನೋದಯ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವರ ನೀಡ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಮ್ಮ ಬಿಸ್ನೆಸ್ ನ ಒಂದು ಸೊಲ್ಯೂಷನ್ ಆಗಿ ನೀವು ಕನೆಕ್ಟ್ ಮಾಡೋದು ಉತ್ತಮ. ಫೈನಲ್ ಸ್ಲೈಡ್, ಮಿಡಲ್ ಕ್ಲಾಸ್ ಅವರು ಯಾವಾಗ್ಲೂ ಕೂಡ ಸ್ವಲ್ಪ ದುಡ್ಡನ್ನ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಆತರ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಬಿಟ್ಟು ಧೈರ್ಯದಿಂದ ಆ ಒಂದು ಸೈನ್ ಅಪ್ ಆಗ್ಬೇಕಾದ್ರೆ ದುಡ್ಡನ್ನ ಅವ್ರ ಹತ್ರ ನೀವು ಕೇಳಬಹುದು. ಕೆಲವರು ಏನಾದ್ರು ನನಗೆ ನಿಜವಾಗ್ಲೂ ಈ ಬಿಸ್ನೆಸ್ ಎಲ್ಲ ಬೇಡ, ನಾನು ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಹೇಳಿದ್ರೆ, ಸಾರ್ ಥ್ಯಾಂಕ್ ಯು, ನಿಮ್ಮಂತವ್ರಿಗೋಸ್ಕರನೇ ಪ್ರೀಮಿಯಂ ಪ್ರಾಡಕ್ಟ್ಸ್ ನಮ್ಮ ಕಂಪನಿಯವರು ಮಾಡಿದ್ದಾರೆ. ನೀವು ಬಿಸ್ನೆಸ್ ಖಂಡಿತ ಬೇಡ, ನನಗೆ ಗೊತ್ತಿದೆ, ನೀವು ಆಲ್ರೆಡಿ 2 BMW 4 ಮರ್ಸಿಡೀಸ್ ಬೆಂಜ್ ಇಟ್ಕೊಂಡಿದ್ದೀರಾ. ಬಟ್ ನಮ್ಮ ಪ್ರಾಡಕ್ಟ್ಸ್ ನ ತಗೊಂಡ್ರೆ ಆ BMW ಮರ್ಸಿಡೀಸ್ ನ ಯಾವ ತರ ಸರ್ವಿಸಿಂಗ್ ಮಾಡಿ ನೋಡ್ಕೊಳ್ತಾ ಇದೀರಾ ಅದೇ ತರ ನಿಮ್ಮ ಬಾಡಿ ಕೂಡ ಇರುತ್ತೆ ಸರ್, ನೀವು ಹೆಲ್ತಿ ಆಗಿರ್ತೀರಾ ಅಂತ ಹೇಳಿ ನಮ್ಮ ಪ್ರಾಡಕ್ಟ್ಸ್ ಅನ್ನ ಅವ್ರಿಗೆ ಕೊಟ್ಟು ಬರೀ ಕೈಯಲ್ಲಿ ಬರಬೇಡಿ, ರೀಟೇಲ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇದೀವಿ. ಫೈನಲ್ ಆಗಿ ಒಬ್ರನ್ನ ಸೈನ್ ಅಪ್ ಮಾಡಿದ್ಮೇಲೆ ಅವರಿಗೆ ಮಿನಿಮಮ್ 6 months ಬಿಸ್ನೆಸ್ ಅಲ್ಲಿ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡಿ, ಕಾಂಪನ್ಸೇಷನ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಮುಂಚೆ ನೀವು ಅರ್ಥ ಮಾಡ್ಕೊಳ್ಳಿ, MBO ವಿಡಿಯೋಗಳನ್ನ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಅಲ್ಲಿ ನೀವು ಕಲ್ತಂತ ವಿಷಯಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ನಮ್ಮ ಪ್ರಾಡಕ್ಟ್ಸ್ ನ ವಿಡಿಯೋಸ್ ಆಗಿರ್ಬಹುದು, ಲಿಸ್ಟ್ ಮಾಡುವಂತ ಕೆಲಸ ಆಗಿರ್ಬಹುದು, ಅಮೆರಿಕಾದಲ್ಲಿರುವಂತ ಬಿಸ್ನೆಸ್ ಡೆವಲಪ್ ಮಾಡುವಂತ ಸಾಧ್ಯತೆಗಳಾಗಿರ್ಬೋದು, ಎಲ್ಲವನ್ನ ಅವ್ರಿಗೆ ಹೇಳ್ತಾ ಸ್ಟಾರ್ 1000 ರ್ಯಾಂಕ್ ಅನ್ನ ಅಚೀವ್ ಮಾಡೋದಕ್ಕೆ ಅವ್ರನ್ನ ರೆಡಿ ಮಾಡಿ 13 ವಾರಗಳಲ್ಲಿ ಪ್ಲಸ್ ಸ್ಟಾರ್ ರಿವಾರ್ಡ್ 1 and 2 ಕೂಡ ಅಚೀವ್ ಮಾಡುವ ಹಾಗೆ ಮಾಡಿ ಫೈನಲ್ ಆಗಿ ಅವರಿಗೆ ಒಂದು 3 months ಕನ್ಸಿಸ್ಟೆಂಟ್ ಆಗಿ ಸಪೋರ್ಟ್ ಅನ್ನ ಮಾಡ್ತಾ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಬೆಳೆಸುವ ಲೆವೆಲ್ ವರೆಗೂ ನೀವು ಅವ್ರಿಗೆ ಸಪೋರ್ಟ್ ಮಾಡೋದು ನಿಮ್ಮ ಕೆಲಸ. ಯಾಕೆಂದ್ರೆ ಒಬ್ಬರನ್ನ ಬಿಸ್ನೆಸ್ ಅಲ್ಲಿ ಸೈನ್ ಅಪ್ ಮಾಡೋದು ಅಂತವಲ್ಲ, ಅದು ಆರಂಭ, ಅದು ಅಂತ್ಯವಲ್ಲ, ಆರಂಭ ಅಂತ ಹೇಳ್ತಾ ಇವತ್ತಿನ ಪ್ರೆಸೆಂಟೇಷನ್ 8:31 ಇವತ್ತು 1 minute ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಬೇಕು. ಸೊ ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್, ನಮ್ಮ ಕಮಿಂಗ್ ಇದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ 29th and 30th ಸ್ಟಾರ್ 500 RTP, ಇದು ಮೃಷ್ಟಾನ್ನ ಭೋಜನ. ಯಾರು ಯಶಸ್ಸಿಗೋಸ್ಕರ ಜ್ಞಾನವನ್ನ ಹೊಂದೋದಕ್ಕೆ ರೆಡಿ ಇದ್ದಾರೆ ಅವರಿಗೆ ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೂ ಅಕ್ಟೋಬರ್ 1st ವೀಕ್ ಅಲ್ಲಿ 6 ಮತ್ತು 7 ಅಕ್ಟೋಬರ್ 6 ಮತ್ತು 7 ಸ್ಟಾರ್ 250 ಆದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು RTP